ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ವಿದ್ಯಾಪ್ರಸಾರಕ ಮಂಡಳಿ SD ಕಲಾ ಮತ್ತು ವಾಣಿಜ್ಯ PU ಕಾಲೇಜಿಗೆ ನನ್ನನ್ನು ಒಂದು ಆಹ್ವಾನವನ್ನು ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸ್ತಿದ್ದೇನೆ. ಓಕೆ, ನಾನು ಯಾವುದೇ ರೀತಿಯಾದಂಥ ಸಮಯವನ್ನು ವ್ಯರ್ಥ ಮಾಡದೆ ಕಂಪ್ಲೀಟಾಗಿ ಏನಪ್ಪ ಅಂತ ಸಿಲೆಬಸ್ಸಿಗೆ ಬರ್ತೇವೆ. ಎಲ್ಲರೂ ಕೂಡ ಅವು 16 ವಯಸ್ಸಿಂದ ದಾಟಿ PU ಕಾಲೇಜಿಗೆ ಬಂದಿದ್ದೀರಿ. ಬಂದ ತಕ್ಷಣ ನಾನೇನಪ್ಪ ಅಂದ್ರೆ ಈ ಒಂದು ಪ್ರಾಂಶುಪಾಲರ ಒಂದು ಕ್ಯಾಬಿನಲ್ಲಿ ಕುಂತಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರ ಒಂದು ಆಚಾರ ವಿಚಾರಗಳು ಮತ್ತು ಸಂಸ್ಕಾರವನ್ನು ನೋಡಿದಂಥ ಸಂದರ್ಭದಲ್ಲಿ ನನಗನ್ನಿಸ್ತು, ಇದು ಇನ್ನೂ ಏನಂತ ಬಂದರೆ ಇಲ್ಲಿ ಯಥಾರಾಜ ತಥಾ ಪ್ರಜಾ ಅಂತ ಬಂದರೆ ಟೀಚರ್ಸ್ ಹೇಗಿದ್ದಾರೋ, ಲೆಕ್ಚರ್ಸ್ ಹೇಗಿದ್ದಾರೋ, ಮಕ್ಕಳು ಕೂಡ ಅಷ್ಟೇ ಆಚಾರ ವಿಚಾರವನ್ನು ಹೊಂದಿದ್ದಾರೆ. ಇಂಥ ಶಿಕ್ಷಕರು ಇವತ್ತಿನ ಆಧುನಿಕ ಜಗತ್ತಿಗೆ ಇಂಥ ಶಿಕ್ಷಕರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಓಕೆ ಮಕ್ಕಳೇ, ಭಾರತದಲ್ಲಿ ಪ್ರೆಸೆಂಟ್ ಎಷ್ಟಿದೆ ಪಾಪ್ಯುಲೇಷನ್? ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿದೆ? 144 ಕೋಟಿ. ಹೌದಾ? 2021 ಜನಗಣತಿಯನ್ನ ನಾವು ಇನ್ನೂ ಏನಪ್ಪ ರಿಪೋರ್ಟ್ ಬಂದಿಲ್ಲ. ಆದರೆ ವಿಶ್ವಸಂಸ್ಥೆ ಆಗಿರ್ಬೋದು, ವರ್ಲ್ಡ್ ಪಾಪ್ಯುಲೇಷನ್ ಸಂಸ್ಥೆಗಳಾಗಿರ್ಬೋದು, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಭಾರತ. ಚೀನಾಗಿಂತಲೂ ಕೂಡ 20,000 ಜನಸಂಖ್ಯೆ ಏನಪ್ಪ ಅಂದ್ರೆ ಅಧಿಕದಲ್ಲಿದೆ ಅಂತಕ್ಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಲ್ಲಿ ಯುವಕರ ಸಂಖ್ಯೆ ಎಷ್ಟಿದೆ? ಯುವಕರು ಎಷ್ಟಿದ್ದಾರೆ ಭಾರತದಲ್ಲಿ? ಭಾರತದಲ್ಲಿ ಯುವಕರು ಎಷ್ಟಿದ್ದಾರೆ? 90 ಕೋಟಿ ಜನ ಯುವಕರಿದ್ದಾರೆ ಅಂತ ಹೇಳ್ತಿದ್ದಾರೆ. ಯುವಕರು ಅಂತ ಬಂದ್ರೆ ಏನು? ಎಕನಾಮಿಕ್ಸ್ ಅಲ್ಲಿ ಜನಸಂಖ್ಯೆ ಲಾಭಾಂಶ ಅಂತ ಬರುತ್ತೆ. ಹೌದಾ? ಡೆಮೋಗ್ರಫಿಕ್ ಡಿವಿಡೆಂಟ್ ಅಥವಾ ಡೆಮೋಗ್ರಫಿಕ್ ಒಂದ್ ವೇಳೆ ಚೆನ್ನಾಗಿ ಬಳಸ್ಕೊಂಡಿಲ್ಲ ಅಂತ ಬಂದ್ರೆ ಯುವಕರನ್ನ ಡೆಮೋಗ್ರಫಿಕ್ ಡಿಸಾಸ್ಟರ್ ಅಂತಕ್ಕಂಥದ್ದು ಕೂಡ ನೋಡ್ತೇವೆ. ಹೌದಾ? ಈ 20 ರಿಂದ 30 ವಯಸ್ಸಿನವರು ಇದ್ದಾರಲ್ಲ, ಎಷ್ಟು ಜನ ಇದ್ದಾರೆ ಅಂತ ಬಂದ್ರೆ ಭಾರತದಲ್ಲಿ 50 ಕೋಟಿ ಜನ ಇದ್ದಾರೆ. ಆದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಇಂಡಿಯಾ ನಿನ್ನೆ ಒಂದು ರಿಪೋರ್ಟ್ ಅನ್ನು ಬಿಟ್ಟಿದೆ. ಅಂದ್ರೆ ಭಾರತದಲ್ಲಿ 60 ವಯಸ್ಸಿನ ಮೇಲ್ಪಟ್ಟಂತ ವೃದ್ಧನ ಒಂದು ದುಡಿಮೆ ಮೇಲೆ 5 ಜನ ಡಿಪೆಂಡೆಂಟ್ ಇದ್ದಾರೆ. ಅಂದ್ರೆ ನನ್ನ ತಂದೆ 60 ವರ್ಷ ಮೇಲ್ಪಟ್ಟಿದ್ದಾರೆ. ನನ್ನ ತಂದೆ ಒಬ್ಬ ದುಡಿಮೆಯಿಂದ ತಮ್ಮ ತಾಯಿ ಆಗಿರ್ಬೋದು 4 ಜನ ಮಕ್ಕಳೇನಪ್ಪ ಅಂತ ಬಂದ್ರೆ ಅವ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ. ಹೌದಾ? 20 ರಿಂದ 30ನೇ ವಯಸ್ಸಿನಲ್ಲಿರುವಂಥ ಯುವಕರಲ್ಲಿದ್ದಂಥ ದೈಹಿಕ ಸಾಮರ್ಥ್ಯ 60 ವರ್ಷ ಮೇಲ್ಪಟ್ಟಂತಹ ವೃದ್ಧನ ದೈಹಿಕ ಸಾಮರ್ಥ್ಯವನ್ನ ನಾವೇನು ಮಾಡ್ತೀವಿ, ಸ್ವಲ್ಪ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕೆಲಸವನ್ನ ಒಂದು ದಿನಕ್ಕೆ ಮಾಡಬಲ್ಲಂಥ ವೃದ್ಧನ ಕೆಲಸ 4 ರಿಂದ 5 ಗಂಟೆಯಲ್ಲಿ ಮಾಡಿ ಮುಗಿಸಬಲ್ಲಂಥ ಸಾಮರ್ಥ್ಯ 20 ರಿಂದ 30ನೇ ವಯಸ್ಸಿನ ಯುವಕತ್ರ ಇದೆಯೋ ಇಲ್ಲೋ? ಆದರೆ ದುರ್ದೈವ ಸಂಗತಿ ಏನಂತ ಬಂದ್ರೆ 20 ರಿಂದ 30ನೇ ವಯಸ್ಸಿನಲ್ಲಿರುವಂಥ ಯುವಕರಲ್ಲಿ ಭಾರತದಲ್ಲಿ ಪ್ರತಿಶತ 90ರಷ್ಟು ಅಮಾಯಕ ಯುವಕರೇನಿದ್ದಾರೆ ಅಂತ ಬಂದ್ರೆ ನಿರುದ್ಯೋಗಿಗಳಿದ್ದಾರೆ. ಅದಕ್ಕೆ ಭಾರತ ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಕಾಣ್ತಾ ಇಲ್ಲ. ಇದರಲ್ಲಿ ಯಾವುದೇ ಒಂದು ಸರ್ಕಾರ ಬರುತ್ತೆ, ಯಾವುದೇ ರಾಜಕೀಯ ನಾಯಕರು ಡೆವಲಪ್ಮೆಂಟ್ ಮಾಡಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂತ ಬಂದ್ರೆ ಮೂಲೆ ಕುಳಿಸೋದಲ್ಲ. ಆದ್ರೆ ನಾವು ಎಲ್ಲಿ ತನಕ ಆರ್ಥಿಕ ಸ್ವಾವಲಂಬನೆ ಆಗ್ತೀವಿ ಅಲ್ಲಿ ತನಕ ಮಾತ್ರ ಈ ದೇಶವನ್ನ ಆರ್ಥಿಕ ಸ್ವಾವಲಂಬನೆ ಆಗಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, 60 ವರ್ಷ ಒಬ್ಬ ವೃದ್ಧ, ಆತನ ಅವಲಂಬನೆ ಮೇಲೆ, ಆತನ ದುಡಿಮೆಯ ಅವಲಂಬನೆ ಮೇಲೆ 5 ಜನ ಡಿಪೆಂಡೆಂಟ್ ಇದ್ದಾರೆ. ಅದರಲ್ಲಿ ಒಬ್ಬನು ಏನಾದ್ರೂ ಏನಪ್ಪಾ ಅಂತ ಒಂದು ಇಂಡಿಪೆಂಡೆಂಟ್ ಆದ್ರೆ 3 ಜನ ಮಕ್ಕಳಿಗೆ ಏನಾದ್ರು ಹೈಯರ್ ಎಜುಕೇಶನ್ ಕೊಡಿಸ್ಬೋದು. ಅದರಲ್ಲಿ ಇಬ್ರು ಏನಾದ್ರೂ ಏನಪ್ಪ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗಿಯಾದ್ರೆ ಅವರನ್ನೇನಂತ ಬಂದ್ರೆ ಉಳಿದಂತ ಇಬ್ಬರಿಗೆ ಏನಪ್ಪ ಅಂತ ಬಂದ್ರೆ ಒಳ್ಳೆ ಶಿಕ್ಷಣ ಕೊಡ್ಬೋದು, ಒಳ್ಳೆ ಜೀವನವನ್ನ ಕೊಡ್ಬೋದು. ಮುಂದೆ ಏನಪ್ಪ ಅಂದ್ರೆ ಪೂರ್ತಿ ಏನಪ್ಪ ಅಂದ್ರೆ 4 ಜನ ಏನಂತ ಬಂದ್ರೆ ಆರ್ಥಿಕವಾಗಿ ಚಟುವಟಿಕೆಯಲ್ಲಿ ದುಡಿಮೆ ಏನಪ್ಪ ಅಂದ್ರೆ ಜಾಬ್ ಅನ್ನ ಮಾಡ್ತಾ ಇದ್ರೆ ತನ್ನ ಕುಟುಂಬ ಸ್ವಾವಲಂಬನೆ ಆಗುತ್ತೆ. ಕುಟುಂಬದಲ್ಲಿ ದುಡ್ಡು ಏನಾದ್ರೂ ಉಳಿತಾಯ ಆದ್ರೆ ನೆಂಟರಿಸ್ಟ್ಗೆ ಸಹಾಯ ಮಾಡ್ತೀವಿ. ನೆಂಟರಿಸ್ಟ್ ಹೀಗೆ ಏನಪ್ಪ ಅಂದ್ರೆ ಗ್ರಾಮಕ್ಕೆ ಸಹಾಯ ಮಾಡ್ತಾರೆ. ಗ್ರಾಮದಿಂದ ಹೋಬಳಿಗಳು, ಹೋಬಳಿಯಿಂದ ತಾಲೂಕುಗಳು, ತಾಲೂಕದಿಂದ ಜಿಲ್ಲೆಗಳು, ಜಿಲ್ಲೆದಿಂದ ರಾಜ್ಯಗಳು ಏನಪ್ಪ ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತವೆ. ಆದ್ರೆ ಇವತ್ತು ಇಲ್ಲಿ PU ಮಕ್ಕಳಿಗೆ ಏನಪ್ಪಾ ಅಂತ ಬಂದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಭಾರತದಲ್ಲಿ 144 ಕೋಟಿ ಜನ ಏನಿದ್ದಾರೆ ಜನಸಂಖ್ಯೆ ಇದೆ.
ಹೌದಾ? 90 ಕೋಟಿ ಜನ ಯುವಕರಿದ್ದಾರೆ. ಒಲಿಂಪಿಕ್ಸ್ ನಡೀತಾವ ಗೊತ್ತಾ? ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೀತಾವ? ಒಲಿಂಪಿಕ್ಸ್ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ನಡೀತಾ ಹೌದಾ? ಈ 90 ಕೋಟಿದಲ್ಲಿದ್ದಂತಹ ಯುವಕರಲ್ಲಿ ಒಬ್ಬರಾದ್ರೂ ಒಲಿಂಪಿಕ್ ರನ್ನರ್ ಹೆಸರು ಹೇಳ್ರಿ. ಇಂಡಿಯಾದಿಂದ, ಭಾರತದಿಂದ ಒಲಿಂಪಿಕ್ ರನ್ನರ್ ಗೋಲ್ಡ್ ಮೆಡಲಿಸ್ಟ್ ಏನಪ್ಪಾ ಅಂದ್ರೆ ಅತಿ ವೇಗವಾಗಿ ಓಡಿದ ಭಾರತದ ಓಟಗಾರ ಯಾರು ಅಂತಕ್ಕಂಥ ಹೇಳ್ತೀರಾ? ಹುಸೇನ್ ಬೋಲ್ಟ್ ಇಂಡಿಯಾದವರ ಇಲ್ಲ, ಜಮೈಕಾ ಅಂತ ಒಂದು ಬರುತ್ತೆ. ಆ ಜಮೈಕಾದ ಪಾಪ್ಯುಲೇಷನ್ ಎಷ್ಟಿದೆ? ಜಮೈಕಾದ ಪಾಪ್ಯುಲೇಷನ್ ಎಷ್ಟಿದೆ? 4 ಕೋಟಿ ಇದೆ. ಕರ್ನಾಟಕ ಪಾಪ್ಯುಲೇಷನ್ಗಿಂತ ಕೂಡ ಕಡಿಮೆ ಇದೆ. ಅಲ್ಲಿ ಪ್ರತಿದಿನ ಏನಪ್ಪಾ ಅಂದ್ರೆ ಪ್ರತಿಯೊಂದು ಒಲಿಂಪಿಕ್ ಅರ್ಹತೆಯಲ್ಲಿ 10ಕ್ಕೂ ಹೆಚ್ಚಿನ ಜನ ಓಟಗಾರರು ಬರ್ತಾರೆ. ಹಾಗಾದ್ರೆ ಭಾರತದಲ್ಲಿ ಏನು ಕೊರತೆ ಇದೆ? ಭಾರತದಲ್ಲಿ ಏನು ಕೊರತೆ ಇದೆ? ಏನು ಗ್ರೌಂಡ್ಸ್ ಇಲ್ವಾ? ಏನಾದ್ರೂ ಏನಪ್ಪ ಟ್ರೈನಿಂಗ್ ಸೆಂಟರ್ಸ್ ಇಲ್ವಾ? ಏನಾದ್ರು ಯುವಕರಿಲ್ವಾ? ಏನು ಕೊರತೆ ಇದೆ? ಇಚ್ಛಾಶಕ್ತಿ, ಆಸಕ್ತಿ ಇಲ್ಲ ಮಕ್ಕಳ ಹತ್ರ. ನೋಡಿ, ಹುಸೇನ್ ಬೋಲ್ಟ್ 2008ರಲ್ಲಿ, ನೀವೆಲ್ಲ ಹುಸೇನ್ ಬೋಲ್ಟ್ನ ಹೆಸರನ್ನು ನೆನಪಿಟ್ಕೊಂಡಿದ್ರಿ. 2004 ಅಥೆನ್ಸ್ ಒಲಿಂಪಿಕ್, 2008 ಬೀಜಿಂಗ್ ಒಲಿಂಪಿಕ್, 2012 ಲಂಡನ್ ಒಲಿಂಪಿಕ್, 2016 ರಿಯೋ ಒಲಿಂಪಿಕ್ನಲ್ಲಿ ಏನಂತ ಬಂದ್ರೆ 3 ವಿಭಾಗದಲ್ಲಿ ಏನಪ್ಪ ಚಿನ್ನದ ಪದಕವನ್ನು ಗೆಲ್ತಾನೆ. 2004 ಒಂದು ಅಥೆನ್ಸ್ ಒಲಿಂಪಿಕ್ನಲ್ಲಿ ಏನು ತನ್ನ ರೆಕಾರ್ಡ್ನ ತಾನೇ ಬ್ರೇಕ್ ಮಾಡ್ಕೋತಾನಂದ್ರೆ 100 ಮೀಟರ್ ಇದೆಯಲ್ಲ 9.45 ಸೆಕೆಂಡ್ಸ್ನಲ್ಲಿ ಓಡಿ ಮುಗಿಸ್ಬಿಡ್ತಾನೆ. ಅವನು ಕೂಡ ಚಿನ್ನದ ಪದಕವನ್ನು ತಗೊಂಡ. ಮ್ಯಾರಥಾನ್ ರೇಸ್ ಎಷ್ಟು ಕಿಲೋಮೀಟರ್ ನಡೀತದ? ಮ್ಯಾರಥಾನ್ ರೇಸು 22 ಕಿಲೋಮೀಟರ್ ಓಡ್ಬೇಕು. ಅವನು ಕೂಡ ಒಬ್ಬ ಓಡ್ದ ಅವನು ಕೂಡ ಚಿನ್ನದ ಪದಕವನ್ನು ತಗೊಂಡ. ಯಾರ ಹೆಸರು ಗೊತ್ತಿದೆಯಾ? 100 ಮೀಟರ್ ಓಡಕ್ಕೆ ಸ್ಟ್ರೆಂತ್ ಜಾಸ್ತಿ ಇರುತ್ತೋ? 22 ಕಿಲೋಮೀಟರ್ ಓಡಕ್ಕೆ ಸ್ಟ್ರೆಂತ್ ಜಾಸ್ತಿ ಇರುತ್ತಾ? 100 ಮೀಟರ್ ಓಡಕ್ಕೆ ಸ್ಟ್ರೆಂತ್ ಜಾಸ್ತಿ ಬೇಕಾ? 22 ಕಿಲೋಮೀಟರ್ ಓಡಕ್ಕೆ ಸ್ಟ್ರೆಂತ್ ಬೇಕಾ ಬೇಡ? ಆದ್ರೆ ಅವನ ಹೆಸರು ನೀವು ನೆನಪಿಲ್ಲ, ಆತನ ಹೆಸರು ನಿಮಗೆ ನೆನಪಿಲ್ಲ. ಅದೇ ಒಲಿಂಪಿಕ್ನಲ್ಲಿ 100 ಮೀಟರ್ ಓಡಿದಂಥ ಹುಸೇನ್ ಬೋಲ್ಟ್ನ ಹೆಸರು ಏನಪ್ಪ ಅಂದ್ರೆ ಎಲ್ಲರಿಗೂ ನೆನಪಿದೆ. ಆದರೆ 22 ಕಿಲೋಮೀಟರ್ ಓಡಿ ಅದೇ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನು ತಗೊಂಡಂಥ ಹೆಸರನ್ನು ನೆನಪಿಲ್ಲ. ಯಾಕಂತ ಬಂದರೆ ಇವತ್ತು ಸ್ಲೋ ರನ್ನರ್ಗೆ ವ್ಯಾಲ್ಯೂ ಇಲ್ಲ, ಇವತ್ತು ಸ್ಪೀಡ್ ರನ್ನರ್ಗೆ ವ್ಯಾಲ್ಯೂ ಇದೆ. ಮೈ ಒಪೆರಾ ಅಂತಕ್ಕಂಥವನು ಮ್ಯಾರಥಾನ್ ರೇಸಲ್ಲಿ ಏನಂತ ಬಂದರೆ ಚಿನ್ನದ ಪದಕವನ್ನು ಗೆದ್ದಿದ್ದ. ಅದಕ್ಕೆ ಏನಪ್ಪ ಹೇಳ್ತಾ ಇರ್ತೀವಿ, ಹಿಂದೆ ಪೌರಾಣಿಕ ಕಥೆ ಇತ್ತು, ಆಮೆ ಮತ್ತು ಮೊಳಕ್ಕೆ ಸ್ಪರ್ಧೆಯನ್ನು ಬಿಟ್ಟರೆ ಯಾರು ಗೆಲ್ತಾರೆ? ಆಮೆ ಗೆಲ್ಲುತ್ತೆ. ಇದನ್ನು ತಿದ್ದಬೇಕಾಗಿದೆ. ಯಾರೂ ಕೂಡ ತನ್ನ ಟಾರ್ಗೆಟ್ ಅನ್ನ ರೀಚ್ ಆಗೋ ತನಕ ಮಧ್ಯದಲ್ಲಿ ಯಾರೂ ಮಲಗಂಗಿಲ್ಲ. ಯಾರು ತಮ್ಮ ಗುರಿಯನ್ನು ತಲುಪ್ತಾರೋ ಅವ್ರೇನು ಮಾಡ್ತಾರಂತ ಬಂದರೆ ಅವಾಗ ರೆಸ್ಟ್ ಮಾಡ್ತಾರೆ. ಇವತ್ತು ಆಮೆಗೆ ಮತ್ತು ಮೊಲಕ್ಕೆ ಸ್ಪರ್ಧೆ ನಡೆದ್ರೆ ಇವತ್ತು ಮೊಲನೇ ಗೆಲ್ಲೋದು. ಇದನ್ನು ತಿದ್ದಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಬಂದರೆ, ನಮ್ಮ ಫ್ರೆಂಡು ಮಹೇಶ್ ಅವ್ರೇನಂತ ಬಂದರೆ ಒಂದು ಕಾಲ್ ಮಾಡ್ತಾರೆ, ಸರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಎಲ್ಲೋ ಯೂನಿವರ್ಸಿಟಿಯಲ್ಲಿ ಮತ್ತು ಟ್ರೈನಿಂಗ್ ಸೆಂಟ್ರಲ್ಲಿ ನೀವೇನಪ್ಪ ಅಂತ ಬಂದರೆ ಯುವಕರು ಉದ್ದೇಶಿಸಿ ಏನಪ್ಪ ಅಂದರೆ ಸಬ್ಜೆಕ್ಟ್ಗಳು ಹೇಳ್ತಾ ಇರ್ತೀರಿ. ನಮಗೆ PU ಹಂತದಲ್ಲಿ ನಮ್ಮ ಮಕ್ಕಳಿಗೆ ಏನಪ್ಪ ಅಂದರೆ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗೆ ಏನು ಮಾಡಬೇಕು, ಇವರನ್ನು ಸ್ವಲ್ಪ ಅವೇರ್ನೆಸ್ ಮತ್ತು ಗೈಡ್ಲೈನ್ಸನ್ನು ಕೊಡಬೇಕಂತ ಹೇಳ್ತಾರೆ. ತಕ್ಷಣವಾಗಿ ಒಪ್ಕೊಳ್ತೀವಿ. PU ಹಂತದಲ್ಲಿ ಅಂತ ಬಂದರೆ ಥಟ್ಟನೆ ನೆನಪಾಗುತ್ತೆ ಟೀನಾ ದಾಬಿ. ಹೆಸರು ಕೇಳಿದಿರಾ? ಹೆಸರನ್ನು ಬರ್ಕೊಳ್ರೆ, ಹೋಗೇನಪ್ಪ ಗೂಗಲ್ನಲ್ಲಿ ಸರ್ಚ್ ಮಾಡ್ರೆ. ಟೀನಾ ದಾಬಿ 2015 ಟಾಪರ್, 2015 IAS, ಭಾರತದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ IAS ಪರೀಕ್ಷೆಯನ್ನು ಎದುರಿಸಿದ ಒಬ್ಬ ದಕ್ಷ ಆಡಳಿತಗಾರ್ತಿ. ಇದೇ ಸಂದರ್ಭದಲ್ಲಿ 10th ಕ್ಲಾಸಲ್ಲಿ ಸರ್ ಹರಿಯಾಣ ಅಂತ ಒಂದು ಪ್ಲೇಸ್ ಬರುತ್ತೆ ಗೊತ್ತಾ? ದೆಹಲಿಯಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಬರುತ್ತೆ, ವಾಜಿರಾಮ್ ಇನ್ಸ್ಟಿಟ್ಯೂಟ್ ಅಂತ. ಅವ್ರೇನು ಮಾಡ್ತಾರೆ, ಇದೇ ರೀತಿ ಏನಪ್ಪ ಕಾರ್ಯಾಗಾರ ನಡೆಸ್ತಾರೆ. ಸೂಕ್ಷ್ಮವಾಗಿ ಏನಪ್ಪ ಗಮನಿಸ್ತಾಳೆ. ನೋಡ್ರಿ, ಇಷ್ಟೆಲ್ಲ ಜನ ಸೇರಿದ್ರೆ 300ಕ್ಕೂ ಹೆಚ್ಚಿನ ಜನ ಇದ್ದಾರೆ, ಒಪ್ಕೊಳ್ತೀನಿ. ಇದರಲ್ಲಿ ಅಲ್ಲಿನೂ ಕೂಡ ತುಂಬ ಜನ ಇದ್ರು. ಆದರೆ ಆ ಒಂದು ಏನಂತ ಬಂದರೆ ಕಾರ್ಯಾಗಾರದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಸೂಕ್ಷ್ಮವಾಗಿ ಏನಪ್ಪ ಗಮನಿಸ್ತಾಳೆ ಹುಡುಗಿ. ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೋತಾಳೆ.
ಅವತ್ತು ಹೋದ್ಮೇಲೆ ಏನಪ್ಪ ಅಂದ್ರೆ ತನ್ನೊಂದು ಗುರಿ ಇಟ್ಕೊಳ್ತಾರೆ, ನಾನು ಮುಂದೇನಾಗಬೇಕು, IAS ಆಫೀಸರ್ ಆಗ್ಬೇಕಂತಕ್ಕಂಥ IAS ಆಫೀಸರ್ ಆಗ್ಬೇಕಂತ ಗುರಿಯನ್ನು ಇಟ್ಕೊಳ್ತಾಳೆ. ಮುಂದೆ ಏನು ಮಾಡ್ದಂತ ಬಂದರೆ ಮನೆಯಲ್ಲಿ ಹೋಗಿ ಆ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೋತಾಳೆ. ಅವಾಗ ಏನಪ್ಪ ಅಂದ್ರೆ ಹೇಳ್ತಾಳೆ, ತಾನು ಕಂಡಂಥ ಕನಸು ಏನಪ್ಪ ಇಂಜಿನಿಯರ್ ಆಗಬೇಕಾಗಿದ್ದು ಸಿಲೆಬಸ್ಸಲ್ಲಿ ಏನಪ್ಪ ಅಂದ್ರೆ ಪ್ರತಿಶತ 82% ಆರ್ಟ್ಸ್ ರಿಲೇಟೆಡ್ ಇರುತ್ತೆ. ಕಲಾ ವಿಭಾಗಕ್ಕೆ ಸಂಬಂಧಿಸಿದ್ರಿಂದ ಅವಾಗೇನಾಗುತ್ತೆ ಅಂತ ಬಂದರೆ ಸೈನ್ಸ್ ಬಿಟ್ಟು ಏನು ಮಾಡ್ತಾಳೆ ಅಂತ ಬಂದರೆ ಆರ್ಟ್ಸನ್ನು ತೆಗೆದುಕೊಳ್ತಾಳೆ. ಮುಂದೇನಪ್ಪ ಅಂದ್ರೆ PUC ಪರ್ಸೆಂಟೇಜ್ ಜಸ್ಟ್ ಪಾಸ್ ಆಗ್ತಾಳೆ. ಅವಳ ಗುರಿ ಏನಿದೆ, IAS ಅಂತಕ್ಕಂಥದ್ದು. ನೆಕ್ಸ್ಟ್ BAನ ತಗೋತಾಳೆ. ಪೊಲಿಟಿಕಲ್ ಸೈನ್ಸನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡು ಮುಂದೇನು ಮಾಡ್ತಾಳೆ, 20ನೇ ವಯಸ್ಸಿಗೆ ರೆಡಿ ಆಗ್ತಾಳೆ. 20ನೇ ವಯಸ್ಸಿಗೆ ರೆಡಿ ಆದಮೇಲೆ IAS ಮತ್ತು KS ಎಕ್ಸಾಮನ್ನು ಬರಿಬೇಕಾದ್ರೆ ಅರ್ಹತೆ ಡಿಗ್ರಿ ಫೈನಲ್ ಇಯರ್. ಆ ಸಮಯದೊಳಗಡೆ ಏನು ಮಾಡ್ತಾಳೆ ಅಂತ ಬಂದರೆ 20ನೇ ವಯಸ್ಸೇನಪ್ಪ ಅಂದರೆ BA ಡಿಗ್ರಿಯ ಅಂತಿಮ ಸೆಮೆಸ್ಟರ್ನಲ್ಲಿ ಅವಳೇನು ಮಾಡ್ತಾಳೆ, IAS ಪ್ರಿಲಿಮ್ಸನ್ನು ಬರೀತಾಳೆ. ಮೊದಲ ಏನಪ್ಪ ಅಂತ ಬಂದರೆ ಅವ ಪ್ರಿಲಿಮ್ಸ್ ಪಾಸ್ ಆಗ್ತಾಳೆ, ಮೇನ್ಸು ಕೂಡ ಪಾಸ್ ಆದ್ಲು, ಇಂಟರ್ವ್ಯೂ ಕೂಡ ಪಾಸ್ ಆದ್ಲು. 21ನೇ ವಯಸ್ಸಿನಲ್ಲಿ IAS ಆಫೀಸರ್ ಆಗ್ತಾಳೆ. ಅವಳು ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಗದ್ಗದಿತ ಆಗ್ತಾಳೆ. ಇದಕ್ಕೆ ಯಾರೇ ನಿಮ್ಗೆ ಸ್ಫೂರ್ತಿ ಅಂತ ಹೇಳಿದ್ಮೇಲೆ ನನ್ನ ಒಂದು PU ಹಂತದಲ್ಲಿ ನನಗೇನಪ್ಪ ಅಂದರೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ದವ್ರು ಬಂದು ಏನಂತ ಬಂದರೆ ಕಾರ್ಯಾಗಾರ ಮಾಡಿದ್ರಿಂದ ಅವತ್ತು ನನ್ನ ಗುರಿಯನ್ನು ಬದಲಿಸ್ಕೊಂಡೆ, ಇವತ್ತು ಅವತ್ತೇ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾಳೆ. ಅಂದರೆ ಇವತ್ತು UP ಮತ್ತು ಬಿಹಾರದವ್ರು ಇದಾರಲ್ಲ, ಸಾಕ್ಷರತಾ ಪ್ರಮಾಣ ಅಂತ ಬರುತ್ತೆ. ಏನು ಲಿಟ್ರಸಿ ಅಂದ್ರೇನು, ಓದಾಕ ಬರೆಯಕ್ಕೆ ಬಂದವ್ರ. ಉತ್ತರ ಭಾರತಕ್ಕೆ ಕಂಪೇರ್ ಮಾಡ್ರೆ ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡ್ರೆ ಉತ್ತರ ಭಾರತದ ಸಾಕ್ಷರತಾ ಪ್ರಮಾಣ ಹೆಚ್ಚಿದೆಯೋ ದಕ್ಷಿಣ ಭಾರತದ ಸಾಕ್ಷರತಾ ಪ್ರಮಾಣ ಹೆಚ್ಚಿದೆಯೋ? ಹೌದಾ? ಅತಿ ಹೆಚ್ಚು IAS ಆಫೀಸರ್ಗಳಾಗೋರು ಯಾರು? ಎಲ್ಲಿ? ದಕ್ಷಿಣ ಭಾರತ. ಬಿಹಾರ್ ಮತ್ತು UPಯಲ್ಲಿ ಒಂದು ಊರು ಬರುತ್ತೆ ಜೋಹಾರ್ ಪಟ್ಟಿ ಅಂತಕ್ಕಂಥದ್ದು. ಅಲ್ಲಿ 72 ಮನೆಗಳಿದಾವೆ, 48 ಮನೆಗೆ ಏನಪ್ಪ IAS ಆಫೀಸರ್ಗಳಿದ್ದಾರೆ. ಏನಿದ್ರದ್ದು ಎಲ್ಲ ಏನಪ್ಪ ಟ್ಯಾಲೆಂಟ್ ಅದೇ ಊರಿಗೆ ಕೊಟ್ಟಿದ್ದಾನ? ಅದು ಅಲ್ಲ ಸರ್, ಅದು ಸಂಗತ್. ಅಂದರೆ ಆ ವಾತಾವರಣವನ್ನು ಆ ರೀತಿ ಸೃಷ್ಟಿ ಮಾಡಿದ್ದಾರೆ. ಹೌದಾ? ಅಲ್ಲಿ ಅವೇರ್ನೆಸ್ ಇದೆ. 7th ಕ್ಲಾಸ್ ನಂತರ IAS ಆಫೀಸರ್ ಸಿಲೆಬಸ್ಸನ್ನು ಏನಪ್ಪ ಅಂದ್ರೆ ಓದ್ತಾರೆ ಅವರು. ನಮ್ಮಲ್ಲಿ ಹೆಂಗಿದೆ ಅಂತ ಬಂದರೆ ನಮ್ಮ ಥರ ಡಿಗ್ರಿಯನ್ನು ಮುಗಿಸ್ತಾರೆ. ಡಿಗ್ರಿ ಮುಗಿಸಿದ ಮೇಲೆ ಯಾವುದಾದ್ರೂ ಏನಂತ ಬಂದರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಯಾವುದಾದ್ರೂ ಒಂದು ಗೋರ್ಮೆಂಟ್ ಜಾಬ್ ಆದರೂ ಸಾಕಪ್ಪ ಅಂತ ತಿಳ್ಕೊಂಡು PC ಆದರೂ ಪರವಾಗಿಲ್ಲ. ನೋಡ್ರಿ, ಇವತ್ತು ಮಾಸ್ಟರ್ ಡಿಗ್ರಿ ಮುಗಿಸ್ದಂಥವ್ರು 4,000ಕ್ಕೂ ಅಧಿಕ ಜನ ಗ್ರೂಪ್ ಡಿಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ದಾರೆ. 4,000ಕ್ಕೂ ಹೆಚ್ಚಿನ ಮಾಸ್ಟರ್ ಡಿಗ್ರಿ ಮುಗಿಸಿದವರು ಗ್ರೂಪ್ ಡಿ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅರ್ಥ ಮಾಡ್ಕೊಳ್ರಿ, ಇವತ್ತಿನ ಜೀವನ ಇವತ್ತು ಒಂದು ಪ್ರತಿ ಕ್ಷಣಗಳದಾವಲ್ಲ ನಿಮ್ಮ ಜೊತೆ ಇರಂಗಿಲ್ಲ. ಅವಾಗ ಏನಂತ ಡಿಗ್ರಿ ಮುಗಿಸ್ತಾರೆ, ಎಲ್ಲೋ ಕೋಚಿಂಗ್ ಹೋಗ್ತಾರೆ. ಕೋಚಿಂಗ್ನಲ್ಲಿ ಏನಂತ ಬಂದರೆ ಏನಾದರೂ ಮಾಡಿ IAS ಕೋಚಿಂಗ್ ತೊಗೊಂಡಿರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಗಳಾಗ್ಬಿಡ್ತಾರೆ. ಅಪಾರ ಟ್ಯಾಲೆಂಟ್ ಇದ್ರೂ ಕೂಡ ಏನಾಗುತ್ತೆ ಅಂತ ಬಂದರೆ ವ್ಯರ್ಥ ಆಗಿಬಿಡುತ್ತೆ. ಅವಾಗೇನು ಮಾಡ್ತಾರೆ ಅಂತ ಬಂದರೆ ಜಾಬ್ ಆಗಲಿಲ್ಲ ಅಂತ ಬಂದರೆ ಹಲವಾರು ಜನ ಏನಪ್ಪ ಅಂತ ಬಂದರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾರೆ. ಪ್ರೈವೇಟ್ ಸೆಕ್ಟರ್ ಏನಂತ ಬಂದರೆ ಯಾವುದಾದ್ರೂ ಏನಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಯಾವುದಾದ್ರೂ ಒಂದು ಮಷೀನ್ ಬಂತಂತ ಬಂದರೆ ನಿಮ್ಮನ್ನೇನು ಮಾಡ್ತಾರೆ, ಆ ಪ್ರೈವೇಟ್ ಸೆಕ್ಟರ್ ಕಂಪ್ನಿಯಿಂದ ಹೊರಗೆ ಹಾಕ್ಬಿಡ್ತಾರೆ. ಅವಾಗ ನಿರುದ್ಯೋಗಿಗಳಾಗ್ತಾರೆ, ಜೀವನದಲ್ಲಿ ಜಿಗುಪ್ಸೆಗೊಳ್ತಾರೆ. ಮುಂದೇನಂತ ಬಂದರೆ ಆತ್ಮಹತ್ಯೆಗೋ ಅಥವಾ ತಂದೆಯೇ ಮಾಡಿದಂತಹ ದುಡಿಮೆ ಮೇಲೆ ಮತ್ತೆ ಅವಲಂಬನೆ ಆಗ್ತಾರೆ. ಹಾಗಾದರೆ ಮುಂದೆ ಏನು ಮಾಡ್ತೀರಿ? ಹೀಗಾದರೆ ನೀವೇನು ಮಾಡೋರಿದ್ದೀರಿ? ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಓಕೆ, PU ಮುಗಿದ ಮೇಲೆ ಏನು ಮಾಡ್ಬೇಕಂದಿದ್ದೀರಿ? PU ಮುಗಿದ ಮೇಲೆ ಏನು ಮಾಡ್ಬೇಕಂದಿದ್ದೀರಿ? ಡಿಗ್ರಿ. ಅಂದರೆ ಮುಂದೆ ಏನಿದೆ, ಗುರಿ ಏನಿದೆ ನಿಮ್ಮದು? IAS ಆಫೀಸರ್ ಆಗಬೇಕು. ಓಕೆ, ಗುರಿಯನ್ನು ಇಟ್ಟಿದ್ದೀರಿ. ಕೈಸಿನ್ ಥಿಯರಿ ಅಂತ ಬರುತ್ತೆ ಗೊತ್ತಾ? ಎಕನಾಮಿಕ್ಸಲ್ಲಿ ಕೈಸಿನ್ ಥಿಯರಿ ಅಂತ ಬರುತ್ತೆ ಗೊತ್ತಾ? ಇದನ್ನು ಜಪಾನ್ ದೇಶ
ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಏನಪ್ಪ ಅಂದರೆ ಇಂಪ್ಲಿಮೆಂಟ್ ಮಾಡಿ ಇವತ್ತೇನಂತ ಬಂದರೆ ಜಗತ್ತಿನಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಏನಿದು ಕೈಜಿನ್ ಥಿಯರಿ ಅಂದರೆ? ಕೈಜಿನ್ ಥಿಯರಿ ಅಂದರೆ ಏನು? 1945 ಆಗಸ್ಟ್ 6 ಮತ್ತು ಆಗಸ್ಟ್ 9ಕ್ಕೆ ಅಮೇರಿಕಾದವ್ರು ಏನು ಮಾಡ್ತಾರೆ, ಜಪಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನು ಹಾಕ್ತಾರೆ. ಹಿರೋಸಿಮಾ ಮತ್ತು ನಾಗಾಸಕಿ ಮೇಲೆ. ಎಲ್ಲಿ? ಹಿರೋಸಿಮಾ ಮತ್ತು ನಾಗಾಸಕಿ ಮೇಲೆ ಬಾಂಬನ್ನು ಹಾಕಿದ್ರು. ಅವಾಗಿದ್ದಂಥ ಜಪಾನ್ನ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಬಂದರೆ ಇವತ್ತು 12 ಕೋಟಿ ಇದೆ. ನಮ್ಮ ಭಾರತದ ಇವತ್ತು 144 ಕೋಟಿ ಇದೆ. ಜಪಾನ್ಗಿಂತಲೂ ಭಾರತಗಿಂತಲೂ ಅತ್ಯಂತ ಕಳಪೆ ಪ್ರಮಾಣದಲ್ಲಿದ್ದಂತಹ ಜಪಾನು ಅವಾಗ ಒಂದೇನು ಮಾಡ್ತಾರೆ, ಎದೆಗುಂದಂಗಿಲ್ಲ ಹೇಳ್ತಾರೆ, ಪ್ರತಿದಿನಲೂ ಕೂಡ 1%. ಕೈಜಿನ್ ಥಿಯರಿ ಅಂತ ಬಂದರೆ ಇವತ್ತು ನಾನು ಬೆಳಿಗ್ಗೆ 8 ಗಂಟೆಗೆ ಎದ್ದರೆ ನಾಳೆ 7 ಗಂಟೆ 55 ನಿಮಿಷಕ್ಕೆ ಹೇಳ್ತೀನಿ, ನಾಡಿದ್ದು 7 ಗಂಟೆ 50 ನಿಮಿಷ, ನಾಡಿದ್ದು 7 ಗಂಟೆ 45 ನಿಮಿಷ, ಹೀಗೆ ಮಾಡಿ ದಿನಾಲು ಏನಂತ ಬಂದರೆ 1% 0.1% ಏನಪ್ಪ ಅಂದರೆ ಇಂಪ್ರೂವ್ ಆಗಬೇಕು. ಯಾವುದೇ ಒಂದು ಕೆಲಸ ಮಾಡ್ರಿ, ಏನು ಸ್ಟಡಿ ಪರ್ಪಸ್ ಆಗಿರ್ಬೋದು, ಉದ್ಯೋಗ ರಂಗದಲ್ಲಿ ಆಗಿರ್ಬೋದು, ಕೃಷಿ ರಂಗದಲ್ಲಿ ಆಗಿರ್ಬೋದು, ಅವ್ರೇನು ಮಾಡ್ರಿ ಅಂತ ಬಂದರೆ ಪ್ರತಿದಿನ 1% ಏನಾದರೂ ಇಂಪ್ರೂವ್ ಆದರೆ ಸಾಕಂತ ಹೇಳ್ತಾರೆ. ಇವತ್ತು ಜಗತ್ತಿನಲ್ಲಿ ಟೆಕ್ನಾಲಜಿನಲ್ಲಿ ಏನಪ್ಪ ಮುನ್ನಡೆಯನ್ನು ಬಂದಿದ್ದಾರೆ. ಯಾರು ಅಂತ ಬಂದರೆ ಜಪಾನ್ದವರು. ಇವತ್ತೇನಂತ ಬಂದರೆ ಭಾರತ ಎಲ್ಲಿ ಉಳಿದಿದೆ ಅಂತ ಬಂದರೆ ಹಿನ್ನಡೆ ಏನಪ್ಪ ಅಂದ್ರೆ ಹೋಗ್ತಾ ಇದೆ. ನೀವು ಕೂಡ 0.1% ಏನಪ್ಪ ಅಂತ ಬಂದರೆ ಇಂಪ್ರೂವ್ ಆಗಬೇಕಾಗುತ್ತೆ. ಪ್ರತಿದಿನವೂ ಕೂಡ ಲೈಫಲ್ಲಿ ಏನಪ್ಪ ಅಂದ್ರೆ ಸಕ್ಸಸ್ ಆಗಬೇಕಾದ್ರೆ ಗುರಿ ಮುಖ್ಯ. ಯಾವುದೇ ಕಾರಣಕ್ಕೂ ಏನಂತ ಬಂದರೆ ಗುರಿ ಮುಖ್ಯ ಆಗುತ್ತೆ. ನಿಮ್ಮ ಗುರಿಗಳು ಏನಂತ ಬಂದರೆ ಯಾವುದೇ ಕಾರಣಕ್ಕೂ ಚಿಕ್ಕದಾಗಿರಬಾರ್ದು. ಕೇವಲ ಗುರಿ ಮಾತ್ರ ಏನಪ್ಪ ಅಂತ ಬಂದರೆ ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಹಾಗಾದರೆ ಈ ಒಂದೇನಂತ ಬಂದರೆ ನೋಟಿಫಿಕೇಶನ್ ಆಗಿಲ್ಲ ಸರ್, ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳ್ತೀರಿ. ಹಾಗಾದರೆ ನೀವು ಯಾವ ಹುದ್ದೆಗೆ ಹೋಗಲು ಬಯಸಿದಿರಿ? ಯಾವ ಹುದ್ದೆಗೆ ಹೋಗಲು ಬಯಸಿದಿರಿ? ಯಾವ ಹುದ್ದೆಗೆ ಏನಪ್ಪ ಹೋಗಲು ಬಯಸಿದಿರಿ? IAS ಅಂತ ಹೇಳ್ತೀರಿ. ಗೋರ್ಮೆಂಟ್ ಎಕ್ಸಾಮ್ಸ್ಗೆ ಏನಪ್ಪ ಎಷ್ಟೋ ಕಾಲ್ಫಾರ್ಮಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದಿರಿ? PU ಬೇಸ್ ಮೇಲೆ ಒಬ್ರು ಇಬ್ರು, ಹೌದಾ? ಅಗ್ನಿವೀರಿಗೆ ಎಲಿಜಿಬಿಲಿಟಿ ಯಾರಿದ್ದೀರಿ? ಯಾರಿಗೆ 17 ವರ್ಷ ಆಗಿದೆ? 17.5 ಅಗ್ನಿವೀರ್ 2022ರಲ್ಲಿ ಕೇಂದ್ರ ಸರ್ಕಾರ ತಂದಂಥ ಕ್ರಾಂತಿಕಾರಿಯ ಒಂದು ಯೋಜನೆ. ಓಕೆ, ಇದಕ್ಕೆ ಏನೇನಿದೆ ಕ್ರೈಟೀರಿಯಾ ಏನು? 17 ವರ್ಷ ಆಗಿರಬೇಕು, ಹೌದಾ? ಫಿಸಿಕಲ್ ಏನಪ್ಪ ಅಂತ ಬಂದರೆ ಮೊದಲು ಫಿಸಿಕಲ್ಲು ಎಕ್ಸಾಮ್ಸನ್ನು ಬರೀತಾ ಇರ್ತೀರಿ. ಹಾಗಾದರೆ ಎಷ್ಟು ಜನ ಏನಪ್ಪ ಅಂತ ಬಂದರೆ ಕರ್ನಾಟಕ ಪೊಲೀಸ್ ಅಧಿಕಾರಿಗಳಾಗಬೇಕಪ್ಪ? ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಆಗಬೇಕು? ಓಕೆ, ಸಿಲೆಬಸ್ ಏನೇನಿದೆ ಗೊತ್ತಾ? ಸಿಲೆಬಸ್ ಏನಾದರೂ ಗೊತ್ತಾ? ಸಿಲೆಬಸ್ ಇಲ್ಲ. ಓಕೆ, ಫಸ್ಟಿಗೆ ಪೊಲೀಸಲ್ಲಿ ಏನು ಮಾಡಿದ್ದಾರೆ ಅಂತ ಬಂದರೆ ಮೊದಲಿಗೆ ಏನು ಮಾಡ್ತಾ ಇದ್ರು ಅಂತ ಬಂದರೆ ಫಿಸಿಕಲ್ ಟೆಸ್ಟ್ ಅಂತ ಇರ್ತಾರೆ. ಮೊದಲಿಗೆ ಫಿಸಿಕಲ್ ಯಾರು ಕರ್ನಾಟಕದಲ್ಲಿ 168 ಸೆಂಟಿಮೀಟರ್ ಫಾರ್ ಮೇಲ್, 168 ಸೆಂಟಿಮೀಟರ್ ಯಾರು ಹೈಟ್ ಇದ್ದಾರೋ ಅವ್ರೇನಂತ ಬಂದರೆ ಕರ್ನಾಟಕದಲ್ಲಿ ಪೊಲೀಸ್ ಎಕ್ಸಾಮ್ PS ಆಗಿರ್ಬೋದು ಮತ್ತು ಪೊಲೀಸ್ಗೆ ಏನಂತ ಬಂದರೆ ಅರ್ಹತೆ ಇತ್ತು. ಒಂದು ವೇಳೆ ಇರ್ಲಾರ್ದವ್ರೆ ಅಂತ ಬಂದರೆ ಹೊರಗಡೆ ಹೋಗ್ತಾ ಇದ್ರು. ನಂತರ ಏನಂತ ಬಂದರೆ 1600 ಮೀಟರ್ ಅಂತ ಬರ್ತದೆ. ನಾನು ಲೇಡೀಸ್ಗೆ ಆಮೇಲೆ ಹೇಳ್ತೀನಿ. ಫಸ್ಟಿಗೆ ಬಾಯ್ಸ್ಗೆ 1600 ಮೀಟರ್ ಅಂದರೆ ಒಂದು ರೌಂಡಿಗೆ 400 ಮೀಟರ್ ಇರುತ್ತೆ. ಅದನ್ನು 7 ನಿಮಿಷ, ಎಷ್ಟು ನಿಮಿಷ? ಇದು PSIಗೆ 6 ನಿಮಿಷ 30 ಸೆಕೆಂಡ್ಗೆ ಪೊಲೀಸ್ಗೆ ಇಟ್ಟಿದ್ದಾರೆ. 1600 ಮೀಟರ್. ನೆಕ್ಸ್ಟ್ ಏನಂತ ಬಂದರೆ ಐಕೆ ಇರುತ್ತೆ, ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಅಂತ ಇರುತ್ತೆ, ಹೌದಾ? 3.5 ಮತ್ತು 1.25 ಅಂತಕ್ಕಂಥ ಹೈ ಜಂಪ್ ಇರುತ್ತೆ. ನೆಕ್ಸ್ಟ್ ಏನಂತ ಬಂದರೆ ಗುಂಡು ಎಸೆತ. ಯಾವ ಎಸೆತ? ಗುಂಡು ಎಸೆತ. ಇದರಲ್ಲಿ ಏನಪ್ಪ ಅಂದ್ರೆ ಪಾಸ್ ಆದರೆ ಮುಂದೇನಂತ ಬಂದರೆ ಎಕ್ಸಾಮಿಗೆ ಏನಾಗುತ್ತೆ, ಅರ್ಹತೆಯನ್ನು ಪಡಿತಾ ಇದ್ರೆ. ಬಟ್ ಈಗೇನು ಮಾಡಿದ್ದಾರೆ, ಎಕ್ಸಾಮ್ಸ್ ಮೊದಲಿಗೆ ಇಟ್ಟು ಆಮೇಲೆ ಏನು ಮಾಡಿದ್ದಾರೆ ಅಂತ ಬಂದರೆ ಫಿಸಿಕಲ್ ಟೆಸ್ಟನ್ನು ಇಟ್ಟಿದ್ದಾರೆ. ಹಾಗಾದರೆ ಎಕ್ಸಾಮ್ಸ್ ಲೇಡೀಸ್ಗೆ 157 ಸೆಂಟಿಮೀಟರ್, ಎಷ್ಟು?
157 ಸೆಂಟಿಮೀಟರ್. ಹೈ ಜಂಪ್ ಅಥವಾ ಲಾಂಗ್ ಜಂಪ್ನಲ್ಲಿ 1.25, ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು. ನೆಕ್ಸ್ಟ್ ಶಾರ್ಟ್ ಪುಟ್ ಇರುತ್ತೆ ಕಡಿಮೆ, ಹೈಟ್ 157. ಹೌದಾ? ನಂತರ ಎಕ್ಸಾಮ್ ಮಾತ್ರ ಸೇಮ್ ಇರುತ್ತೆ. ರನ್ನಿಂಗ್ ಕೇವಲ 400 ಮೀಟರ್, ಒಂದು ರೌಂಡ್ 2 ನಿಮಿಷ. ಹಾಗಾದ್ರೆ ಎಕ್ಸಾಮ್ಸ್ ಏನೇನಿರುತ್ತೆ ಸರ್ ಸಿಲೆಬಸ್ಸು? ಯಾರಿಗಾದ್ರೂ ಗೊತ್ತಿದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಪೇಪರ್ 1 ಪೊಲೀಸ್ಗೆ ಹೇಳ್ತಾ ಇದ್ದೀನಿ. ಪೇಪರ್ 1ಗೆ ಏನಂತ ಬಂದರೆ ಮಾನವಿಕ ಸಬ್ಜೆಕ್ಟ್ಗಳು ಬರ್ತವೆ. ಭಾರತದ ಇತಿಹಾಸ, ಭಾರತದ ಸಂವಿಧಾನ, ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಮತ್ತೆ ಅರ್ಥಶಾಸ್ತ್ರ ಅಂದರೆ ಎಕನಾಮಿ, ರಾಜ್ಯ ಮತ್ತು ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ಪ್ರಚಲಿತ ಘಟನೆಗಳು, ಪರಿಸರ ವಿಜ್ಞಾನ, ಭೌತ ರಾಸಾಯನಿಕ, ಜೀವಶಾಸ್ತ್ರ, ಮೆಂಟಲ್ ಎಬಿಲಿಟಿ. ಇಷ್ಟು ಸಿಲೆಬಸ್. ಇದು ಕೇವಲ ಪೊಲೀಸ್ಗೆ ಮಾತ್ರ ಅಲ್ಲ, ಇದು PSIಗೂ ಅದೇ ಇದೆ, KSಗೂ ಅದೇ ಇದೆ, IASಗೂ ಅದೇ ಇದೆ. ಯಾವುದೇ ಏನಪ್ಪ ಪರೀಕ್ಷೆನ ತೆಗೆದುಕೊಳ್ರಿ ನೀವು. PU ಕಾಲೇಜ್ ಲೆಕ್ಚರ್ಗಿದ್ರು ಒಂದು ಸಾಮಾನ್ಯ ಜ್ಞಾನ, ಒಂದು ಏನಿರುತ್ತೆ, ಒಂದು ಪತ್ರಿಕೆ ಇರುತ್ತೆ. PDO ಆಗಬೇಕಾದ್ರೂ ಇದೇ ಪತ್ರಿಕೆ ಇರುತ್ತೆ. ಆದರೆ ಕ್ವಶನ್ ಪೇಪರ್ ಆ ಪೋಸ್ಟ್ ಲೆವೆಲ್ ಅಂದರೆ ಯಾವ್ಯಾವ ಹುದ್ದೆ ಅನುಗುಣವಾಗಿ ಕ್ವಶನ್ ಪೇಪರ್ ಲೆವೆಲ್ ಏನಾಗುತ್ತೆ ಅಂತ ಅಂದ್ರೆ ಟಫ್ನೆಸ್ ಇರುತ್ತೆ ಅಷ್ಟೆ. ಹೌದಾ? ಹಾಗಾದರೆ ಸರ್ ಬೇಸಿಕ್ ಏನೇನು ಓದಬೇಕು? ಏನೇನು ಓದಬೇಕು ನೋಡಿ. 8th 9th 10th ಫಸ್ಟ್ PU ಸೆಕೆಂಡ್ PU ಜೀವನದಲ್ಲಿ ಏನಪ್ಪ ಅಂದ್ರೆ 70% ಸ್ಟಡಿ ಈಸ್ ಓವರ್. ನಿಮ್ಮ ಜೀವನದಲ್ಲಿ 50% ನಿಮ್ಮ ವಿದ್ಯಾಭ್ಯಾಸವನ್ನು ಎಲ್ಲಿ ಮುಗಿಸ್ತೀರಿ ಅಂತ ಬಂದರೆ 8, 9, 10, 11, 12. ಮುಂದೇನಂತ ಬಂದರೆ ಸ್ಕಿಲ್, ಕೌಶಲ್ಯ ಅಂತಕ್ಕಂಥ ಬರುತ್ತೆ. ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಇದೆ ಗೊತ್ತಾ? ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಇದೆ ಗೊತ್ತಾ? ಒಂದು ಜ್ಞಾನಕ್ಕಿಂತಲೂ ಕೂಡ ಕೌಶಲ್ಯ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ಕೊಡ್ತೇನೆ. ಭಾರತದಲ್ಲಿ ನಾವು ಕಂಡಂತೆ 2 ಪ್ರಧಾನಮಂತ್ರಿಗಳನ್ನ ಕಾಣ್ತೀವಿ, ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಪ್ರಸ್ತುತ ಯಾರಿದ್ದಾರೆ ನರೇಂದ್ರ ದಾಮೋದರ್ ದಾಸ್ ಮೋದಿ. ಹೌದಾ? ಹೌದಾ? ಅದನ್ನ ಮೊದಲಿಗೆ ಏನು ಮಾಡೋಣ, ಮನಮೋಹನ್ ಸಿಂಗ್ ಬಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಜಗತ್ತಿನ ಮೋಸ್ಟ್ ಲರ್ನೇಬಲ್ ಅಂಡ್ ಹೈ ಕ್ವಾಲಿಫೈಡ್, ಜಗತ್ತಿನ ಅತ್ಯಂತ ಏನಂತ ಬಂದ್ರೆ ನುರಿತ ಅರ್ಥಶಾಸ್ತ್ರಜ್ಞ, ಇವತ್ತು ಕೇಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಬೋಧಕರಾಗಿ ಭಾರತಕ್ಕೆ ಬಂದು 30 ವರ್ಷಗಳ ಕಾಲ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. RBIನ ಪ್ರಾದೇಶಿಕ ಸದಸ್ಯರಾಗಿದ್ದಾರೆ, RBIನ ಡೆಪ್ಯೂಟಿ ಗವರ್ನರ್ ಆಗಿದ್ದಾರೆ, RBIನ ಗವರ್ನರ್ ಆಗಿದ್ದಾರೆ, UGC ಚೇರ್ಮನ್ ಆಗಿದ್ದಾರೆ, NSC ಮೆಂಬರ್, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಡೆಪ್ಯೂಟಿ ಚೇರ್ಮನ್, ಫೈನಾನ್ಸ್ ಮಿನಿಸ್ಟರ್, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕ, 2 ಬಾರಿ ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದಂತಹ ವ್ಯಕ್ತಿ ಯಾರು ಅಂತ ಬಂದರೆ ಡಾಕ್ಟರ್ ಮನಮೋಹನ್ ಸಿಂಗ್. ಜಗತ್ತಿನಲ್ಲಿ ಏನಂತ ಬಂದರೆ ಏನಂತ ಬಂದರೆ ಯಾವುದೇ ದೇಶಕ್ಕೆ ಆರ್ಥಿಕ ಸಂಕಷ್ಟವನ್ನು ಎದುರಾದಂಥ ಸಂದರ್ಭದಲ್ಲಿ ಅವರಿಗೇನಪ್ಪ ಸಲಹೆಯನ್ನು ನೀಡ್ತಾ ಇದ್ರು. ಇಂಥ ಒಬ್ಬ ವ್ಯಕ್ತಿ ಇದೇ ನರೇಂದ್ರ ಮೋದಿ ಅವರಿಗೆ ಮುಂದೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಏನಪ್ಪ ನಾವು ರಾಜಕೀಯ ಕೌಶಲ್ಯ ಇರದೇ ಇರೋದ್ರಿಂದ ಅವ್ರೇನಪ್ಪ ರಾಜಕೀಯ ರಂಗದಲ್ಲಿ ವಿಫಲರಾಗ್ತಾರೆ. ನಮ್ಮ ಮೋದಿ ಅವ್ರದ್ದು ಸರ್ ಕ್ವಾಲಿಫಿಕೇಶನ್ ಬಗ್ಗೆ ಏನೋ ಚರ್ಚೆ ನಡೀತಾ ಇದೆ. ಹೌದಾ? 2002ರಿಂದ 2025 23 ವರ್ಷ ಆಯಿತು. ಇನ್ನು ರಾಜಕೀಯ ರಂಗದಲ್ಲಿ ಏನಪ್ಪ ಅತ್ಯಂತ ಯಶಸ್ವಿಯಾಗಿ ಏನಪ್ಪ ಅಜೇಯರಾಗಿದ್ದಾರೆ. ಅವ್ರ ಕ್ವಾಲಿಫಿಕೇಶನ್ ಅಲ್ಲ, ಟ್ಯಾಲೆಂಟು ಮುಖ್ಯ ಅಲ್ಲ, ಅವ್ರ ಹತ್ರ ಏನಂತ ಬಂದರೆ ಪೊಲಿಟಿಕಲ್ ಸ್ಕಿಲ್ ಇದೆ. ಅಂದರೆ ಜನರಾಡುವ ಭಾಷೆಯಲ್ಲಿ ಏನಂತ ಬಂದರೆ ಪ್ರಜೆಗಳಿಗಾಗಿರ್ಬೋದು, ಜನರಿಗೆ ಏನಂತ ಬಂದರೆ ತಮ್ಮ ಏನಪ್ಪ ಅಂದ್ರೆ ಒಂದು ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ರಾಜಕೀಯ ಸ್ಕಿಲ್ಗಳನ್ನು ಜನರಿಗೆ ಮುಟ್ಟಿಸುವಂತಹ ಕೌಶಲ್ಯ ಇದೆ. ಅದಕ್ಕೇನಂತ ಬಂದರೆ ಈ 21ನೇ ಶತಮಾನದಲ್ಲಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ನಂತ ಬಂದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜಗತ್ತಿನ ಅತ್ಯಂತ ಜನಪ್ರಿಯವಾದಂಥ ನಾಯಕರಾಗ್ತಾರೆ. ಯಾವ ಬೇಸ್ ಮೇಲೆ? ಪೊಲಿಟಿಕಲ್ ಸ್ಕಿಲ್, ಅವ್ರ ಹತ್ರ ಮಾತನಾಡುವಂಥ ಕೌಶಲ್ಯ, ಅವ್ರ ಹತ್ರ ಇರುವಂಥ ಏನಂತ ಅಂದರೆ ಜನರಿಗೆ ಮುಟ್ಟಿಸುವಂತಹ ಸ್ಕಿಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ನಾನೇನಂತ ಬಂದ್ರೆ ಹೇಳಿದೆ 8th 9th 10th ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಜೀವನದಲ್ಲಿ ಏನಂತ ಬಂದ್ರೆ 70% ಏನಪ್ಪ ಇಲ್ಲೇ ವಿದ್ಯಾಭ್ಯಾಸ ಮುಗಿಸ್ತೀರಿ. ಮುಂದೆ ಫಸ್ಟ್ ಪಿ ಯು ಏನಪ್ಪ ಅಂದ್ರೆ ಡಿಗ್ರಿ ಏನಿದೆ ಅಂತ ಬಂದ್ರೆ ಬರೀ ಸ್ಕಿಲ್ ಇದೆ. ಅದಕ್ಕೇನಂತ ಬಂದ್ರೆ ಸರ್ ಬಂದಂತ ಸಂದರ್ಭದಲ್ಲಿ ಸರ್ ಹೇಳ್ತಾ ಇದ್ರು, ಸರ್ ಪ್ರತಿಯೊಂದು ಕೂಡ ನಾವು ಡಿಬೇಟ್ ಕಾಂಪಿಟೇಷನ್ ಮಾಡ್ತೇವೆ. ಡಿಸ್ಟ್ರಿಕ್ಟ್ ಲೆವೆಲ್, ಡಿವಿಷನ್ ಲೆವೆಲ್, ಸ್ಟೇಟ್ ಲೆವೆಲ್ ಯಾವುದೇ ಒಂದು ಕಲ್ಚರ್ ಆಕ್ಟಿವಿಟಿ ಇದ್ರೆ ನಾವು ಮೊದಲು ಕಾಲೇಜ್ ಹಂತದಲ್ಲಿ ಏನಪ್ಪ ಅಂತಂದ್ರೆ ಏರ್ಪಡಿಸಿರ್ತೀವಿ. ಅರೌಂಡ್ ಏನಪ್ಪ 300 ಜನ ಇದ್ರು ಕೂಡ ಹಾರ್ಡ್ಲಿ ಏನಪ್ಪ 10 ರಿಂದ 20-25 ಜನ ಮಾತ್ರ ಹೆಸರನ್ನ ಕೊಡ್ತಾರೆ. ಸರ್ ಈ ವೇದಿಕೆಯನ್ನು ಏನಾದರೂ ಬಳಸ್ಕೊಳ್ಳದೆ ಇದ್ರೆ ನೀವು ಲೈಫಲ್ಲಿ ಎಷ್ಟೇ ಜ್ಞಾನ ಇದ್ರೂ ಕೂಡ ನಿಮ್ಮ ಜ್ಞಾನ ಒಂದೊಂದು ಸಮಯದಲ್ಲಿ ಅಂತಂದ್ರೆ ಸ್ಟೇಜ್ ಕರೇಜ್ ಅಂತಕ್ಕಂಥ ಇರದೇ ಹೋದ್ರೆ ನಿಮ್ಮ ಜ್ಞಾನನೂ ಕೂಡ ವ್ಯರ್ಥವಾಗುತ್ತೆ. ನೆನಪಿಟ್ಕೊಳ್ರಿ. ಇದನ್ನು ಅವ್ರು ಸರಿ ಹೇಳಿ ಅಥವಾ ತಪ್ಪು ಹೇಳಿ ಪರವಾಗಿಲ್ಲ, ಆದ್ರೆ ಮಾತ್ರ ಈ ವೇದಿಕೆಗಳನ್ನ ಬಳಸ್ಕೊಳ್ಳದೆ ಇದ್ರೆ ಲೈಫಲ್ಲಿ ಏನಪ್ಪಾ ಅಂದ್ರೆ ಅನ್ಸಕ್ಸಸ್ಫುಲ್ ಆಗೋ ಕಾರಣ ಇದೇ ಒಂದು ಕಾರಣ ಆಗುತ್ತೆ. ಅಪಾರ ಜ್ಞಾನ ಇದ್ರೂ ಕೂಡ ಗುಲಾಮನಂತೆ ವರ್ತಿಸೋ ಕಾರಣ ಏನಂತ ಬಂದ್ರೆ ಒಂದು ನಿಮ್ಮ ಹತ್ರ ಇರುವಂತಹ ಮೂರ್ಖತನ ಆಗಿರ್ಬೋದು, ಇನ್ನೊಂದು ಏನಂತ ಬಂದ್ರೆ ನಿಮ್ಮ ಹತ್ರ ಏನಂತ ಬಂದ್ರೆ ಭಾಷೆ ಮೇಲೆ ಹಿಡಿತ ಆಗಿರ್ಬೋದು, ಎರಡನೇದು ಅಂತ ಬಂದ್ರೆ ಸ್ಟೇಜ್ ಕರೇಜ್ನೆಸ್ ಆಗಿರ್ಬೋದು, ಮೂರನೇ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಪ್ರೆಸೆಂಟೇಷನ್ ಸ್ಕಿಲ್ ಇರಲಿಲ್ಲ ಅಂತ ಬಂದ್ರೆ ನೀವು ಎಷ್ಟೇ ಜ್ಞಾನ ಇದ್ರೂ ಕೂಡ ಏನಪ್ಪ ಅಂತಂದ್ರೆ ವ್ಯರ್ಥ ಆಗ್ಬಿಡುತ್ತೆ. ಹೌದಾ? ನಾನೇನಂತ ಹೇಳ್ತಾ ಇದ್ದೀನಿ, 8th 9th 10th ಮತ್ತು PUC ಇದೆಯಲ್ಲ, ಅದರಲ್ಲಿ 8th ನಲ್ಲಿರುವಂತಹ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಭಾರತೀಯ ಇತಿಹಾಸ ಅಂತ ಬರುತ್ತೆ. ಅಲ್ಲಿ ರಾಜ್ಯಶಾಸ್ತ್ರದಲ್ಲಿ ಭಾರತ ಸಂವಿಧಾನದ ರಿಲೇಟೆಡ್ ಬರುತ್ತೆ. ಭೂಗೋಳಶಾಸ್ತ್ರದಲ್ಲಿ ಯಾವುದು ಪ್ರಾಕೃತಿಕ ಭೂಗೋಳ, ಭಾರತ ಮತ್ತು ಕರ್ನಾಟಕ ಮಾನವಿಕ ಹ್ಯೂಮನ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ. ಇದನ್ನೇನ್ ಮಾಡ್ತೀರಿ 8th 9th 10th ಅಲ್ಲಿ ಬೇಸಿಕ್ ಓದಿರ್ತೀರಿ. ಅದನ್ನ ಮುಂದುವರೆದಂತ ಭಾಗ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ನಲ್ಲಿ ಓದಿರ್ತೀರಿ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಕ್ವಶನ್ಸ್ ಎಲ್ಲಿ ರೈಸ್ ಮಾಡ್ತಾನಂತ ಅಂದ್ರೆ ಈ ಹಂತದಲ್ಲಿ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾನೆ. ಇಲ್ಲಿ ಏನಾದ್ರೂ ನೀವು ಏನಪ್ಪ ಪಡೆದಂತದ್ದು ಏನಾದ್ರು ತಪ್ಪು ಏನಾದ್ರು ಕೀ ಆನ್ಸರ್ ಕೊಟ್ರೆ ಹೈಕೋರ್ಟ್ ಅಥವಾ ಏನಪ್ಪಾ ಅಂದ್ರೆ ಲೀಗಲ್ ಆಗಿ ಫೈಟ್ ಮಾಡಕ್ಕೆ ಏನಪ್ಪಾ ರೈಟ್ಸ್ ಇರುತ್ತೆ. ಏನೋ ಯಾವುದೇ ಒಂದು ಕ್ವಶನ್ ಪೇಪರ್ಸ್ ಅನ್ನ ಪ್ರತಿಶತ 50% ಇದೆಯಲ್ಲ, IAS ಅಲ್ಲಿ ಏನಪ್ಪ ಅಮೆಂಡ್ಮೆಂಟ್ ಆಗಿದೆ. NCERT ಬುಕ್ ಅಲ್ಲಿ ಏನಪ್ಪ 30% ಕ್ವಶನ್ಸ್ ಅನ್ನ ರೈಸ್ ಮಾಡಲೇಬೇಕು ಅಂತ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಲ್ಲಿ. ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಈ ಹಂತ ಇದೆಯಲ್ಲ, ಈ 16 ರಿಂದ 21ನೇ ವಯಸ್ಸಿನಲ್ಲಿ ನೀವೇನಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡ ಇರಂಗಿಲ್ಲ, ಯಾವುದೇ ರೀತಿಯ ಕೌಟುಂಬಿಕ ಒತ್ತಡ ಇರಂಗಿಲ್ಲ, ಆರ್ಥಿಕ ಒತ್ತಡಗಳಿರೋದಿಲ್ಲ. ಇದೇ ಸಮಯದಲ್ಲಿ ಸಮಯವನ್ನು ಬಳಕೆ ಮಾಡಿಕೊಂಡ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ ಆಗ್ತೀರಿ. ಹೌದಾ? ಅದರಲ್ಲಿ ಒಂದಿನ ದಿನಾಲೂ ಕೂಡ ಪ್ರಜಾವಾಣಿ ದಿನಪತ್ರಿಕೆನ ಓದ್ಬೇಕಾಗುತ್ತೆ, ಒಂದು ಮ್ಯಾಗಝೀನ್ ಅನ್ನ ಕೂಡ ಓದ್ಬೇಕಾಗುತ್ತೆ. ಏನ್ ಹೇಳ್ತಾ ಇದ್ದೀನಿ ಅಂತ ಬಂದ್ರೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ, ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾರಾದ್ರೂ ದಿನಪತ್ರಿಕೆಯನ್ನು ಓದದೇ ಇದ್ರೆ ಅವ್ರು ಒಂದ್ ರೀತಿ ಜೀವವಿಲ್ಲದ ಶರೀರವಿದ್ದಂತೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ ಏನಂತ ಡೆಡ್ ಬಾಡಿ ಇದ್ದಂಗೆ. ಹೌದಾ ಸರ್? ನಾನೇನಂತ ಬಂದ್ರೆ ಆರ್ಡಿನರಿ ಸ್ಟೂಡೆಂಟ್ ಅದೀನಿ, ನನಗೇನಂತ ಬಂದ್ರೆ ಯಾವುದೇ ರೀತಿಯಾದಂತ ಒಂದು ಅಕಾಡೆಮಿಕ್ ನಾಲೆಜ್ ಇಲ್ಲ ನನಗೆ. ನಾನೇನಪ್ಪ ಅಂತಂದ್ರೆ IAS ಅಧಿಕಾರಿ ಆಗ್ಬೋದಾ ಅಥವಾ KS ಅಧಿಕಾರಿ ಆಗ್ಬೋದಾ, PSI ಆಗ್ಬೋದಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರುತ್ತೆ. ಮೊದಲೇನಂತ ಬಂದ್ರೆ ನಿಮ್ಮ ಹತ್ರ ಆಸಕ್ತಿ ಇರ್ಬೇಕು. ಏನಿರ್ಬೇಕು? ಆಸಕ್ತಿ ಇರ್ಬೇಕು. K. ಶಿವರಾಮ್ ಅಂತ ಹೆಸರು ಕೇಳಿದಿರಾ? K. ಶಿವರಾಮ್ ಅಂತ ಹೆಸರು ಕೇಳಿದಿರಾ? ಕೇಳಿಲ್ಲ. ಕನ್ನಡದಲ್ಲಿ IAS ಪರೀಕ್ಷೆಯನ್ನು ಎದುರಿಸಿ ಪಾಸ್ ಯಶಸ್ಸುಗೊಂಡಂತ ಮೊದಲ ವ್ಯಕ್ತಿ ಅವರು. PUC ಅನ್ನ 2 ಸಲ ಏನಪ್ಪಾ ಅಂದ್ರೆ 2 ಸಲ ಫೇಲ್ ಆಗಿರ್ತಾರೆ. ಈ BA ದಲ್ಲಿ ಏನಪ್ಪಾ ಅಂತ ಬಂದ್ರೆ ಒಟ್ಟು BA ಮುಗಿಸ್ಬೇಕಾದ್ರೆ 5-6 ವರ್ಷ ತಗೋತಾರೆ, 3 ವರ್ಷದ ಕೋರ್ಸ್. ಅವ್ರು ಏನ್ ಮಾಡ್ತಾರೆ ಅಂತ ಬಂದ್ರೆ IAS ಇವತ್ತಿಷ್ಟೆಲ್ಲ ಸೋರ್ಸ್ ಇದೆ, ಆ ಟೈಮಲ್ಲಿ ಸೋರ್ಸ್ ಇರಲಾರಂತ ಸಂದರ್ಭದಲ್ಲಿ ಅಂತ ಬಂದ್ರೆ ಅವತ್ತು ಕನ್ನಡದಲ್ಲಿನೂ ಕೂಡ IAS ಪರೀಕ್ಷೆಯನ್ನ ಎದುರಿಸಿ ಅಂತ ಸಕ್ಸಸ್ ಆಗಿದ್ದಾರೆ. ನಿಮ್ಮ ಹತ್ರ ಆತ್ಮವಿಶ್ವಾಸ ಯಾವ ರೀತಿ ಇರಬೇಕಂತ ಬಂದ್ರೆ, ಜಗತ್ತು ಅಂತಂದ್ರೆ ನಿಮ್ಮ ಮೇಲೆ ಎಷ್ಟೇ ಭರವಸೆ ಇಟ್ಟರು ಕೂಡ ನಿಮ್ಮನ್ನ ಮೇಲೆ ನೀವೇ ಭರವಸೆ ಇರಲಿಲ್ಲ ಅಂತಂದ್ರೆ ಎಲ್ಲ ವ್ಯರ್ಥ ಆಗುತ್ತೆ. ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ? 2023 ನವೆಂಬರ್ 19ಕ್ಕೆ ಭಾರತ ಮತ್ತು ಆಸ್ಟ್ರೇಲಿಯಾದ ಒಂದು ಏಕದಿನ ICC ಟ್ರೋಫಿ ಫೈನಲ್ ಪಂದ್ಯ ಇತ್ತು. ಗೊತ್ತಾ? ಯಾರು ಗೆದ್ರು?
ಆಸ್ಟ್ರೇಲಿಯಾ ಬಗ್ಗೆ ಎಷ್ಟು ಜನ? ಜಗತ್ತಿನ ಅತಿ ದೊಡ್ಡ ಸ್ಟೇಡಿಯಂ ಯಾವುದು? ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಅಹಮದಾಬಾದ್ ನಲ್ಲಿ 50 ಕೋಟಿ ಜನ ಏನಂತಂದ್ರೆ ಭಾರತದಲ್ಲಿ ಏನಪ್ಪ ವೀಕ್ಷಣೆ ಮಾಡಿದ್ದಾರೆ. ಇಡೀ ಅಂತಂದ್ರೆ ಜಗತ್ತಿನಲ್ಲಿ 81 ಕೋಟಿ ಜನ ನೋಡ್ತಾ ಇದ್ದಾರೆ. ಆ ಒಂದು ಏನಂತಂದ್ರೆ ವಿಶ್ವಕಪ್ ನಲ್ಲಿ ಸತತ 8 ಪಂದ್ಯವನ್ನು ಗೆದ್ದಿದ್ದಾರೆ. ಯಾರು? ಭಾರತ. ಆಸ್ಟ್ರೇಲಿಯಾ ಲೀಗ್ ಹಂತದಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾ ಆಸ್ಟ್ರೇಲಿಯಾ ಸೋಲಿಸಿದೆ. ಇಡೀ ಅಂತಂದ್ರೆ ನವೆಂಬರ್ 19 ಸಂಡೇ ದಿನ ಇಡೀ ಭಾರತದ ಇಡೀ ವಿಶ್ವದಲ್ಲಿ ಏನಪ್ಪ ಚರ್ಚೆ ನಡೀತಾ ಇತ್ತು, ಯಾರು ಗೆಲ್ತಾರೆ ಅಂತ. ಯಾರು ಗೆಲ್ತಾರೆ? ಭಾರತ ಗೆಲ್ತಾರೆ ಅಂತ. ಇಡೀ ಅಂತಂದ್ರೆ ಆ ಹಿಂದಿನ ಏನಪ್ಪ ಫುಲ್ ಫಾರ್ಮಲ್ ಇದ್ರು ಎಲ್ಲರೂ ಕೂಡ. ಅವತ್ತು ಇಂಡಿಯಾ ಕ್ಯಾಪ್ಟನ್ ಯಾರಿದ್ರು? ಆಸ್ಟ್ರೇಲಿಯಾ ಕ್ಯಾಪ್ಟನ್ ಯಾರಿದ್ರು? ಪೆಟಿ ಕಮಿನ್ಸ್ ಅವ್ರು ಏನ್ ಹೇಳ್ತಾರೆ? ಅವ್ರಿಗೆ ಏನಂತಂದ್ರೆ ಇಂಟರ್ವ್ಯೂ ಮಾಡಿದ್ಮೇಲೆ ಏನ್ ಹೇಳ್ತಾರೆ? ಕಮಿನ್ಸ್ ಹೇಳ್ತಾರೆ, ಕೆಮಿನ್ಸ್ ಇಡೀ ಅಂತಂದ್ರೆ ಜಗತ್ತು ಇವತ್ತು ಭಾರತ ಮೇಲೆ ಗೆಲ್ಲುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಭಾರತ ಗೆಲ್ಲುತ್ತೆ ಅಂತಕ್ಕಂತ ಹೇಳ್ತೇನೆ. ಇಡೀ ಏನಪ್ಪ ಭಾರತ ಹೋಮ್ ಗ್ರೌಂಡ್ ಅಲ್ಲಿ ಏನಪ್ಪ ಆಯೋಜನೆ ಮಾಡಿದೆ. ಖಂಡಿತವಾಗಿ ಭಾರತ ವಿಶ್ವಕಪ್ ಗೆಲ್ಲುತ್ತೆ. ಆದ್ರೆ ನಾನೊಂದೇನಪ್ಪ ಮಾತು ಕೊಡ್ತೇನೆ, ಇಡೀ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಸದ್ದಾಡ್ತಾ ಇದೆ ಭಾರತ. ಗ್ರೌಂಡ್ ಅಲ್ಲಿ ಏನಪ್ಪ ಎಲ್ಲಾ ಆಸನಗಳು ಫಿಲ್ ಆಗಿದ್ದಾವೆ. ಆದ್ರೆ ಮ್ಯಾಚ್ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅದು 1 ಗಂಟೆಗಳ ಕಾಲ ಆ ಸ್ಟೇಡಿಯಂ ನಲ್ಲಿ ಇದ್ದಂತಹ ಪ್ರೇಕ್ಷಕರನ್ನ ಏನಪ್ಪಾ ಅಂದ್ರ ಬಾಯಿ ಮುಚ್ಚಿಸಿದೆ. 1 ಗಂಟೆ ಆದ್ರೂ ನಾನು ಮುಚ್ಚಿಸ್ತೀನಿ ಅಂತ ಹೇಳ್ತಾರೆ. ಮರ್ದಿವ್ಸ ಏನ್ ಮಾಡ್ತಾರೆ? ಇಡೀ ಸ್ಟೇಡಿಯಂ ಅಲ್ಲ, ಇಡೀ ಭಾರತದ ಏನಪ್ಪಾ ಕ್ರಿಕೆಟ್ ಪ್ರೇಮಿಗಳೇನಪ್ಪ ಅಂದ್ರೆ ಧ್ವನಿ ಏನಪ್ಪಾ ಶಬ್ದ ಮಾಡಿಬಿಡ್ತಾರೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಜಗತ್ ಅಥವಾ ನಿಮ್ಮ ಸಮಾಜದಲ್ಲಿ ಅಥವಾ ನಿಮ್ಮ ಕೌಟುಂಬಿಕವಾಗಿ ನಿಮ್ಮ ಮೇಲೆ ಎಷ್ಟೇ ಭರವಸೆ ಇಟ್ಟರು ಕೂಡ ನಿಮ್ಮ ಮೇಲೆ ಏನಪ್ಪ ನೀವು ಭರವಸೆ ಇರಲಿಲ್ಲ ಅಂತ ಅಂದ್ರೆ ವ್ಯರ್ಥ ಆಗುತ್ತೆ. ಬದಲಿಗೆ ನಿಮ್ಮನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ನಂಬಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಇವತ್ತೇನಂತಂದ್ರೆ ಒಳ್ಳೆ ನಮ್ಮ PU ಕಾಲೇಜ್ ನೀವೇನ್ ಮಾಡಿದಿರಿ? ಸೆಲೆಕ್ಟ್ ಮಾಡಿದಿರಿ. ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರ ನಿಮ್ಮನ್ನ ಫೀಲ್ ಆಗಬಾರ್ದು, ನಾನೇನೋ ಬಸವೇಶ್ವರಿ ಕಾಲೇಜ್ಗೆ ಹಚ್ಚಿದ್ರೆ ಚೆನ್ನಾಗಾಗ್ತಿತ್ತು, ನನಗೇನಂತಂದ್ರೆ ನಾನೇನಪ್ಪ ಅಂದ್ರ ಧಾರವಾಡಕ್ಕೆ ಹಚ್ಚಿದ್ರೆ ಚೆನ್ನಾಗಾಗ್ತಾ ಇತ್ತು, ಅಥವಾ ನಾನೇನಂತಂದ್ರೆ ಬಿಜಾಪುರ ಹಚ್ಚಿದ್ರೆ ಚೆನ್ನಾಗಾಗ್ತಾ ಇತ್ತು. ಮನುಷ್ಯನೇನಪ್ಪ ಅಂದ್ರೆ ನೀಟಿನೆಸ್ ಆ ರೀತಿ ಫೀಲ್ ಆಗ್ತಾ ಇರುತ್ತೆ. ಇಲ್ಲಿನೂ ಕೂಡ ಅದೇ ಸಬ್ಜೆಕ್ಟ್ ಪಾಠ ಮಾಡ್ತಾರೆ, ಮತ್ತೆ ಧಾರವಾಡದಲ್ಲಿ ಅದೇ ಸಬ್ಜೆಕ್ಟ್ ಪಾಠ ಮಾಡ್ತಾರೆ. ಹೌದಾ? ಅದನ್ನ ನೀವೇನಂತಂದ್ರೆ ಗಮನದಲ್ಲಿ ಇಟ್ಕೊಳ್ರಿ. ಇರುವಂತ ಸಮಯ ಇದೆಯಲ್ಲ ಮತ್ತೆ ಮರಳಿ ಬರುವುದಿಲ್ಲ. ಮುಂದೆ ಹೋಯ್ತು ಅಂತ ಬಂದ್ರೆ ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನೇನಂತಂದ್ರೆ ಪೊಲೀಸ್ PUC ಆದ್ಮೇಲೆ ನಿಮಗೆ ಯಾವ ಅಪಾರ್ಚುನಿಟಿ ಇದಾವೆ ಅಂತಕ್ಕಂಥ ನಾನು ಹೇಳ್ತಿದ್ದೇನೆ. ಕೇಂದ್ರ ಸರ್ಕಾರದಲ್ಲಿ ಪ್ರತಿ ತಿಂಗಳು ಕೂಡ ನೋಟಿಫಿಕೇಶನ್ ಆಗುತ್ತೆ. ಒಂದು ಬ್ಯಾಂಕಿಂಗ್ ಸೆಕ್ಟರ್ ಇದೆ, PUC ಆದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ SSC CCL ನಲ್ಲಿ ನಿಮಗೆ ಅವಕಾಶ ಇದೆ. ಮತ್ತೇನಂತಂದ್ರೆ ರೈಲ್ವೇಸ್ ಮೇಲೆ ಅವಕಾಶ ಇದೆ. ಹೌದಾ? ಅಗ್ನಿವೀರ್ ಅಂತಕ್ಕಂಥದ್ರಲ್ಲಿ ಮತ್ತೆ ಭಾರತೀಯ ಸೇನೆಯಲ್ಲಿ ಅವಕಾಶ ಇದಾವೆ. ಹೌದಾ? ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಲ್ಲಿ ಏನಂತ ಬಂದ್ರೆ PUC ಮೇಲೆ ಕೂಡ ಅವಕಾಶಗಳಿದಾವೆ. ಒಂದು ಕರ್ನಾಟಕದಲ್ಲಿ ಯಾವ್ಯಾವ್ದು ಅಂತ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬರುತ್ತೆ, SDA ಅಂತ. ಕರ್ನಾಟಕದ 33 ಇಲಾಖೆಯಲ್ಲಿನೂ ಕೂಡ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಏನಪ್ಪಾ ಅಂತಂದ್ರೆ PU ಹಂತದಲ್ಲಿದ್ದಾವೆ. PUC ಯಾವುದೇ ಮಾಡಿರಲಿ, ಆರ್ಟ್ಸ್ ಮಾಡಿರಲಿ, ಕಾಮರ್ಸ್ ಮಾಡಿರಲಿ, ಸೈನ್ಸ್ ಮಾಡಿರಲಿ, ಮತ್ತೆ ಏನೇ ಮಾಡಿರಲಿ PUC ಮೇಲೆ ಅವಕಾಶ ಇದಾವೆ. ಮತ್ತೆ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದಾವೆ. ಕಾನ್ಸ್ಟೇಬಲ್ ಹುದ್ದೆಗಳಿದಾವಲ್ಲ, DR ಪೊಲೀಸ್ ಇದೆಲ್ಲ 10th ಆದ್ಮೇಲೆ ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಇದೆ. 18 ವರ್ಷ ಏನಪ್ಪಾ ಅಂದ್ರೆ ಪೂರ್ಣಗೊಂಡಿರ್ಬೇಕು ಅಂತಿದೆ. ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಕೂಡ PUC ಮೇಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅವಕಾಶ ಇದಾವೆ. ಮತ್ತೆ ಸೆಕೆಂಡ್ ಡಿವಿಷನ್ ಮೇಲೆ ಇದಾವಲ್ಲ, ಅದ್ರ ಬೇಸ್ ಮೇಲೆ ಕೂಡ ಹಲವಾರು ಹುದ್ದೆಗಳು ಕೂಡ ಬರ್ತಾ ಇರ್ತವೆ. ಹಾಗಾದ್ರೆ ಸರ್ ಕೇವಲ ನಾನೆಂತಂದ್ರೆ IAS ಅಧಿಕಾರಿ ಆಗೋನು, ನಾನು ಏಕೆ ಅಂತಂದ್ರೆ PUC ಆದ್ಮೇಲೆ ಹುದ್ದೆ ಹೋಗ್ಲಿ ಅಂತಕ್ಕಂಥ. ಆದ್ರೆ ಡಿಗ್ರಿ ಆದ್ಮೇಲೆ ಏಕಾಏಕಿ ನಾನು ಏನಂತಂದ್ರೆ IAS ಓದ್ತೀನಿ ಅಂತಕ್ಕಂಥದ್ದು ಇಂಟ್ರೆಸ್ಟ್ ಇರಂಗಿಲ್ಲ. ಯಾವತ್ತು ಇಂಟ್ರೆಸ್ಟ್ ಇವತ್ತಿನಿಂದ ಇರ್ಬೇಕಂತಂದ್ರೆ ಪ್ರತಿ ಕ್ಷಣ ಇವತ್ತಿನಿಂದಲೇ ಪ್ರಾರಂಭ ಆದ್ರೆ ಮಾತ್ರ ಯಶಸ್ಸನ್ನು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಹಾಗಾದ್ರೆ ಸರ್ IAS ಸಿಲೆಬಸ್ ಎಷ್ಟಿರುತ್ತೆ, ಕಾಂಪಿಟೇಷನ್ ಎಷ್ಟಿರುತ್ತೆ ನೋಡಿ.
ಭಾರತದಲ್ಲಿ ಡಿಗ್ರಿ ಹೋಲ್ಡರ್ಸ್ಗಳ ಸಂಖ್ಯೆ ಎಷ್ಟಿದೆ? ಪ್ರತಿ ವರ್ಷವೂ ಕೂಡ 22 ಲಕ್ಷ ಜನ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ. 22 ಲಕ್ಷಕ್ಕೂ ಅಧಿಕ. ಅದರಲ್ಲಿ 12 ಲಕ್ಷ ಜನ ಬರೀ ಇಂಜಿನಿಯರ್ಸ್ ಬರ್ತಾರೆ. ಹೌದಾ? ಯಾರು ಡಿಗ್ರಿ ಮುಗಿಸಿರ್ತಾರೋ ಅವ್ರು ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ತಾರೆ. ಹಾಗಾಗಿ ಅರ್ಹತೆ ಇದೆ. ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೋ ಗೊತ್ತಿಲ್ಲ, ಇನ್ಫಿನಿಟಿ. ಹಾಕ್ದವ್ರು ಎಲ್ಲರೂ ಕೂಡ ಏನಂತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಂತಂದ್ರೆ ಎಲಿಜಿಬಲ್ ಆಗ್ತಾರೆ. ಆ ಪ್ರಿಲಿಮ್ಸ್ ಅಲ್ಲಿ ಏನಂತ ಅಂದ್ರೆ MCQ ಅಂದ್ರೆ ಬಹುಆಯ್ಕೆ ಪ್ರಶ್ನೆಗಳು ಅಂತ ಬರ್ತಾವ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಅದ್ರಲ್ಲಿ ಏನ್ ಮಾಡ್ತಾರೆ, 1000 ಒಂದು IAS ಪೋಸ್ಟ್ ಅಥವಾ 1000 KS ಪೋಸ್ಟ್ ಇದ್ರೆ ಎಲ್ಲಿ ಪ್ರಿಲಿಮಿನರಿಯಲ್ಲಿ ಅಲ್ಲಿ ಒಂದು ಹುದ್ದೆಗೆ 20 ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಮೀಸಲಾತಿ ಅನುಗುಣವಾಗಿ ಮೇನ್ಸ್ ರಿಟರ್ನ್ ಎಕ್ಸಾಮ್ಗೆ. ಅಂದ್ರೆ 1000 ಪೋಸ್ಟ್ಗೆ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಜನ? 20,000 ಜನ ಎಲಿಜಿಬಿಲಿಟಿ ಆಗ್ತಾರೆ. ಮೇನ್ಸ್ ನಲ್ಲಿ ಇಂಟರ್ ಏನಪ್ಪ, ರಿಟರ್ನ್ ನಲ್ಲಿ ಇಂಟರ್ಗೆ 1:3 ಅಂದ್ರೆ ಸಂದರ್ಶನ ಇರುತ್ತೆ ಮೌಖಿಕವಾಗಿ. 1000 ಪೋಸ್ಟ್ಗೆ 3000 ಜನರನ್ನ ಸೆಲೆಕ್ಟ್ ಮಾಡ್ತಾರೆ. ಮುಂದೆ ಇಂಟರ್ವ್ಯೂನಲ್ಲಿ 1000ಕ್ಕೆ ಏನಪ್ಪ ಅಂದ್ರೆ 1000 ಜನ ತಗೊಳ್ತಾರೆ. ಇದು ಏನಂತ ಅಂದ್ರೆ IAS ಅಂದ್ರೆ UPSC ಮತ್ತು KPSC ಇರುವಂತಹ ಪ್ರೊಸೀಜರ್. ಈ ರೀತಿ ಅಂತ ಅಂದ್ರೆ ನೇಮಕಾತಿ ಮಾಡಲಾಗಿದೆ. ಸರ್, ಮೊದಲನೇ ಹಂತ ನಾನು ಪಾಸ್ ಆಗಿದ್ದೇನೆ, ಎರಡನೇ ಹಂತನೂ ಕೂಡ ಪಾಸ್ ಆಗಿದ್ದೇನೆ, ಇಂಟರ್ವ್ಯೂ ಹೋಗಿದ್ದೇನೆ, ಮತ್ತೆ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ನಲ್ಲಿ ಫೇಲ್ ಆಗಿದ್ದೇನೆ, ಮತ್ತೆ ಎಲ್ಲಿಂದ ಬರ್ಬೇಕಂತಂದ್ರೆ ಮತ್ತೆ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. TET ಮತ್ತೆ ನಿಮ್ KSET ಇರಲ್ಲ. ಒಂದ್ಸಲ ಪಾಸ್ ಆದ್ರೆ ಲೈಫ್ ಲಾಂಗ್ ಅಂತಂದ್ರೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್ಗೆ ಎಲಿಜಿಬಿಲಿಟಿ ಇರುತ್ತೆ KSET. TET ನಿಮ್ಮ ಏನಪ್ಪಾ ಅಂತಂದ್ರೆ ಪ್ರೌಢಶಾಲಾ ಮತ್ತು ಹೈಯರ್ ಪ್ರೈಮರಿ ಕೂಡ ಎಲಿಜಿಬಿಲಿಟಿ ಇರುತ್ತೆ, 1ನೇ ವರ್ಷ. ಹಾಗಾದ್ರೆ ಸರ್, ಈಗ ಒಂದ್ ವೇಳೆ ಪ್ರಿಲಿಮ್ಸ್ ಬರೆದಿದ್ದೀನಿ, ಮೇನ್ಸ್ ಬರೆದಿದ್ದೀನಿ, ಇಂಟರ್ವ್ಯೂ ಹೋಗಿರಲಿಲ್ಲ, ಇದಕ್ಕೆ ಏನಾದ್ರು ಪರಿಹಾರ ಇದೆ ಅಂತ ಬಂದ್ರೆ UPSC ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ. ಏನಾದ್ರು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನ ಬರೆದು ಪಾಸ್ ಆಗಿದ್ರೆ ಅವರಿಗೆ ಮಹಾರತ್ನ ಕಂಪನಿ ಅಂದ್ರೆ ಸರ್ಕಾರದಿಂದ ಅಂಗೀಕೃತಗೊಂಡಂತ ಬಹುದೊಡ್ಡದಾದಂತಹ ಕೈಗಾರಿಕೆಗಳಲ್ಲಿ ಒಂದು ಪೋಸ್ಟ್ ಕೂಡ ಕೊಡಬೇಕು ಅಂತಕ್ಕಂಥದ್ದು ಕೂಡ ಅಲ್ಲಿ ನಮ್ಮ ಅಮೆಂಡ್ಮೆಂಟ್ ಆಗಿದೆ. ನೋಡ್ರಿ, ಫಸ್ಟ್ ಏನ್ ಮಾಡ್ರಿ, ಇವತ್ತು ಹೋದ ತಕ್ಷಣನೇ ನೀವು ಲೈಫ್ ಅಲ್ಲಿ ಏನಾದ್ರು ಸಕ್ಸಸ್ ಆಗಬೇಕು ಅಥವಾ ಲೈಫ್ ಅಲ್ಲಿ ಏನಪ್ಪ ಸಮಾಜದಲ್ಲಿ ಏನಾದ್ರು ನೀವೇನಾದ್ರೂ ರೆಕಗ್ನೈಸ್ ಆಗಬೇಕಂತ ಬಂದ್ರೆ ಇವತ್ತಿನಿಂದಲೇ ಏನಪ್ಪ ನಿಮ್ಮ ತಯಾರಿಯನ್ನು ಪ್ರಾರಂಭ ಮಾಡ್ರಿ. ಫಸ್ಟ್ ಹೋದ ತಕ್ಷಣ KPSC ಕರ್ನಾಟಕದಲ್ಲಿ ಯಾವ್ದಾದ್ರು ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ತೀನಿ ಅಂತ ಬಂದ್ರೆ KPSC ಅಂತಕ್ಕಂಥ ವೆಬ್ಸೈಟ್ ಹೋಗ್ರಿ. ವೆಬ್ಸೈಟ್ ಅಲ್ಲಿ ಏನಪ್ಪ ಈ ಕಡೆ ಕಾಲಮ್ ಇದೆ ಪಾಠ್ಯಕ್ರಮ ಅಂತಕ್ಕಂಥ, ಯಾವುದು ಪಾಠಕ್ರಮ ಸಿಲೆಬಸ್ ಅಂತ ಇರುತ್ತೆ. ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಕ್ಲಿಕ್ ಮಾಡ್ರಿ. ಯಾವ್ಯಾವ ಎಕ್ಸಾಮ್ಸ್ ಇರ್ತಾವ ನೋಡ್ರಿ. KPSC ಆಯೋಜಿಸುವಂತ ಪ್ರತಿಯೊಂದು ಪರೀಕ್ಷೆಗಳ ಸಿಲೆಬಸ್ ಇದೆ, KS ಇದೆ, ಹೌದಾ, ಗ್ರೂಪ್ ಸಿ ರಿಲೇಟೆಡ್ ಇದೆ, ಹೌದಾ, ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಕೂಡ ಇದೆ. ಎಲ್ಲ ಸಿಲೆಬಸ್ ಕಾಪಿಯನ್ನ ಡೌನ್ಲೋಡ್ ಮಾಡಿಕೊಂಡು ಜೊತೆಗೆ ಅಂತ ಅಂದ್ರೆ ಅದಕ್ಕೆ ಅನುಗುಣವಾದಂತಹ ಪುಸ್ತಕಗಳು ಕೂಡ ರೆಫರ್ ಮಾಡಬೇಕಾಗುತ್ತೆ. ಹೌದಾ, ನಾನೇನ್ ಹೇಳಿದ್ದೀನಿ, ಫಸ್ಟ್ ಬೇಸಿಕ್ ಓದ್ಬೇಕಾದ್ರೆ 5ನೇ ಕ್ಲಾಸಿಂದ ಹಿಡ್ಕೊಂಡು PUC ತನಕ ಪುಸ್ತಕಗಳನ್ನ ಪರಿಪೂರ್ಣವಾಗಿ ಓದಿ ಓಲ್ಡ್ ಕ್ವಶನ್ ಪೇಪರ್ಸ್ ಮತ್ತೆ ಒಂದು ಸಬ್ಜೆಕ್ಟ್ಗೆ ಒಂದು ಆಥರ್ ಬುಕ್ಸ್ ಅನ್ನ ಯಾರು ಹೇಳ್ತಾರೆ, ಆ ಆಥರ್ ಬುಕ್ಸ್ ನಿಮ್ಮ ಲೆಕ್ಚರ್ಸ್ಗಳು ಯಾವ ಬುಕ್ ರೆಫರ್ ಮಾಡಂತಾರಲ್ಲ ಆ ಬುಕ್ಸ್ ಅನ್ನ ಪರಿಪೂರ್ಣವಾಗಿ ಓದಿ ದಿನಾಲು ಕರೆಂಟ್ ಅಫೇರ್ಸ್ ಮತ್ತೆ ದಿನಾಲು ಒಂದು ದಿನಪತ್ರಿಕೆ ಮತ್ತು ಮ್ಯಾಗಝಿನ್ಸ್ ಅನ್ನ ಓದಿದ್ರೆ ಇಷ್ಟೇನಪ್ಪ ಸಾಕು. ಆದ್ರೆ ಆ ಒಂದೊಂದು ವಿಷಯದಲ್ಲಿ ಸರ್ ನಾವೇನಪ್ಪ PhD ಮಾಡ್ತಾ ಇಲ್ಲ. ಭಾರತ ಇತಿಹಾಸ ಇದೆಯಲ್ಲ, ಪ್ರಾಚೀನ ಇತಿಹಾಸ ಇದೆ, ಮಧ್ಯ ಭಾರತ ಇತಿಹಾಸ ಇದೆ, ಆಧುನಿಕ ಇತಿಹಾಸ ಇದೆ, ಕರ್ನಾಟಕ ಇತಿಹಾಸ ಇದೆ. ಇದ್ರ ಮೇಲೆ ಎಷ್ಟು ಬರ್ತದೆ ಸರ್ ಕ್ವಶನ್ಸ್? KS ಬರೋದೇ 15 ಕ್ವಶನ್ಸ್ ಇಂಟು 2 30 ಅಂಕ. ಒಂದು ಕರೆಕ್ಟ್ ಆದ್ರೆ 2 ಅಂಕ, ರಾಂಗ್ ಆದ್ರೆ 0.5 ಮಾರ್ಕ್ಸ್ ಅಂತ ನೆಗೆಟಿವ್ ಹೋಗುತ್ತೆ. ಹಾಗಾದ್ರೆ ಸರ್ ಇದೇನ್ ಮಾಡೋದು? ಸರ್ ಇಲ್ಲಿ ಪಾಂಡಿತ್ಯ ಅವಶ್ಯಕತೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನ ಮುಗಿಸ್ಬೇಕಾದ್ರೆ ಪಾಂಡಿತ್ಯ ಅವಶ್ಯಕತೆ ಇಲ್ಲ, ಸಾಮಾನ್ಯ ಜ್ಞಾನ ಅವಶ್ಯಕತೆ ಇದೆ. ಸಿಲೆಬಸ್ ಅಲ್ಲಿ ಏನಿರುತ್ತೋ ಅಷ್ಟು ಓದ್ರಿ. ಯಾವ್ದಾವ್ದು ಏನಂತ ಅಂದ್ರೆ ನಿಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ರಿಲೇಟೆಡ್ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಎಷ್ಟು ನೀವು ಸಾಲ್ವ್ ಮಾಡ್ತಿರಲ್ಲ ಅಷ್ಟು ಏನಪ್ಪ ಅಂತಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಎರಡನೇದು ಹೇಳ್ತಾ ಇದೀನಿ. ಮೂರನೇದು ಏನಪ್ಪ ಅಂತಂದ್ರೆ ಯಾವ ರೀತಿ ಓದ್ಬೇಕು ಸರ್, ಯಾವ ರೀತಿ ಓದ್ಬೇಕು ಸರ್ ಅಂತಕ್ಕಂಥ ನೋಡ್ತೀರಿ. ಯಾವ್ದಾದ್ರು ಏನಪ್ಪ ಅಂತಂದ್ರೆ ಫ್ರೀ ರೀಡಿಂಗ್ ಮತ್ತು ಪೋಸ್ಟ್ ರೀಡಿಂಗ್. ಯಾವುದು? ಫ್ರೀ ರೀಡಿಂಗ್ ಮತ್ತು ಪೋಸ್ಟ್ ರೀಡಿಂಗ್.
ಪ್ರೀ ರೀಡಿಂಗ್ ಅಂದ್ರೆ ಏನು, ಪೋಸ್ಟ್ ರೀಡಿಂಗ್ ಅಂದ್ರೆ ಏನು? ಪ್ರೀ ರೀಡಿಂಗ್ ಅಂಡ್ ಪೋಸ್ಟ್ ರೀಡಿಂಗ್. ಇವತ್ತು PU ಅನ್ನೋದ್ರಲ್ಲಿ ಪ್ರೀ ರೀಡಿಂಗ್ ಅಂಡ್ ಪೋಸ್ಟ್ ರೀಡಿಂಗ್. ಪ್ರೀ ರೀಡಿಂಗ್ ಕ್ಲಾಸ್, ಪೋಸ್ಟ್ ರೀಡಿಂಗ್. ಇವತ್ತು ಯಾವ್ದು ಮಾತಲ್ಲ, ಯಾವ ಸಬ್ಜೆಕ್ಟ್ ಇವತ್ತು ಯಾವ್ದು ಸಿಲೆಬಸ್ ಯಾವ್ದು ಇವತ್ತು? ಸೋಷಿಯಾಲಜಿ ಸರ್ ಇಷ್ಟಿತ್ತು ಅಂದ್ರಲ್ಲ. ಓಕೆ ನೋಡಿ, ನೀವೇನ್ ಮಾಡ್ತೀರಿ ಗೊತ್ತಾ, ಒಂದು ದಿನ ಕ್ಲಾಸ್ ಮಿಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥದ್ದು ಇಷ್ಟು ಹೇಳ್ಬೋದು. 5 ರಿಂದ 10 ನಿಮಿಷ ಕ್ಲಾಸ್ ಅನ್ನ ಏನ್ ಮಾಡ್ತೀರಿ, ಬಂಕ್ ಮಾಡ್ತೀರಿ. ಇನ್ನೊಂದು ಏನ್ ಮಾಡ್ತೀರಿ, 5 ರಿಂದ 10 ನಿಮಿಷ ಏನ್ ಮಾಡ್ತೀರಿ ಅಂತಂದ್ರೆ ಕಾನ್ಸಂಟ್ರೇಷನ್ ಏನಪ್ಪ ಬಿಟ್ಟು ಬಿಡುತ್ತೀರಿ. ಅದರ ಮಹತ್ವ ಏನಿದೆ ಅಂತಕ್ಕಂಥ ನೋಡ್ಬೇಕಾದ್ರೆ ನೋಡಿ, ಒಂದಕ್ಕೊಂದು ಸಬ್ಜೆಕ್ಟ್ಗಳು ಇಂಟರ್ಲಿಂಕ್ ಇದಾವೆ. ಇತಿಹಾಸದಲ್ಲಿ ಸಿಂಧೂ ನಾಗರಿಕತೆ ಕಾಲಕ್ಕೂ ಮತ್ತು ಋಗ್ವೇದ ಕಾಲಕ್ಕೂ ಲಿಂಕ್ ಇದೆಯೋ ಇಲ್ಲೋ? ಋಗ್ವೇದ ಕಾಲ ಉತ್ತರ ವೇದಿಕ ಕಾಲಕ್ಕೆ ಲಿಂಕ್ ಇದೆಯೋ ಇಲ್ಲೋ? ಉತ್ತರ ವೇದಿಕ ಕಾಲದಿಂದ ಏನಪ್ಪಾ ಅಂತಂದ್ರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಉಗಮವಾದವೋ ಇಲ್ಲೋ? ಜೈನ ಧರ್ಮಕ್ಕೂ ಚಂದ್ರಗುಪ್ತ ಮೌರ್ಯನಿಗೆ ಲಿಂಕ್ ಇದೆಯೋ ಇಲ್ಲೋ? ಹೌದಾ? ಅಶೋಕನಿಗೆ ಬೌದ್ಧ ಧರ್ಮ ಲಿಂಕ್ ಇದೆಯೋ ಇಲ್ಲೋ? ಅಶೋಕನಿಗೆ ಕನಿಷ್ಕ ಲಿಂಕ್ ಅದನ ಇಲ್ಲೋ? ಹರ್ಷವರ್ಧನ ಲಿಂಕ್ ಅದನ ಇಲ್ಲೋ? ನಳಂದ ವಿಶ್ವವಿದ್ಯಾನಿಲಯಕ್ಕೆ ಕುಮಾರಗುಪ್ತ ಲಿಂಕ್ ಅದನ ಇಲ್ಲೋ? ನಳಂದ ವಿಶ್ವವಿದ್ಯಾನಿಲಯಕ್ಕೆ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಖಿಲ್ಜಿ ಲಿಂಕ್ ಅದನ ಇಲ್ಲೋ? ಹೌದಾ? ಇಖ್ತಿಯಾರ್ ಬಖ್ತಿಯಾರ್ ಖಿಲ್ಜಿಗೆ ಮೊಹಮ್ಮದ್ ಗೋರಿ ಲಿಂಕ್ ಅದನ ಇಲ್ಲೋ? ಮೊಹಮ್ಮದ್ ಗೋರಿಗೆ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿ, ಗುಲಾಮಿ ಸಂತತಿಗೆ ಖಿಲ್ಜಿ ಸಂತತಿ, ಖಿಲ್ಜಿ ಸಂತತಿಗೆ ತುಘಲಕ್ ಸಂತತಿ, ತುಘಲಕ್ ಸಂತತಿಗೆ ಸಯ್ಯದ್ ಸಂತತಿ, ಸಯ್ಯದ್ ಸಂತತಿಗೆ ಲೋಧಿ ಸಂತತಿ. ಆ ಇಬ್ರಾಹಿಂ ಲೋಧಿ ಬಾಬರ್, ಬಾಬರ್ಗೆ ಮೊಘಲ್ ಸಾಮ್ರಾಜ್ಯ, ಬಾಬರ್ ಹುಮಾಯೂನ್, ಹುಮಾಯೂನ್ಗೆ ಶೇರ್ ಶಾ ಸೂರಿ, ಹುಮಾಯೂನ್ಗೆ ಅಕ್ಬರ್, ಅಕ್ಬರ್ಗೆ ಜಹಾಂಗೀರ್, ಜಹಾಂಗೀರ್ಗೆ ಶಹಜಾನ್, ಶಹಜಾನ್ಗೆ ಔರಂಗಜೇಬ, ಔರಂಗಜೇಬ್ಗೆ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜ ಕಾಲ ಬರ್ತಲ್ಲ, ಭಾರತಕ್ಕೆ ನಮ್ಮ ಯುರೋಪಿಯನ್ ಆಗಮನ ಆಗುತ್ತೆ. ಹೌದಾ? ಪೋರ್ಚುಗಲ್ರು, ಡಚ್ರು, ಇಂಗ್ಲಿಷರು, ಡ್ಯಾನಿಷಸ್ರು, ಹೌದಾ, ಫ್ರೆಂಚರು. ಇದು ಆದ್ಮೇಲೆ ಅಂತ ಬಂದ್ರೆ ವೈಸ್ರಾಯ್ಗಳು ನೋಡ್ತೀವಿ. ವೈಸ್ರಾಯ್ಗಳು ಆದ್ಮೇಲೆ ಮಂದಗಾಮಿಗಳು, ತೀವ್ರಗಾಮಿಗಳು, ತೀವ್ರಗಾಮಿಗಳು ಗಾಂಧಿಗಳು, ಕ್ರಾಂತಿಕಾರಿಗಳು. ಭಾರತ ಸಂಪೂರ್ಣ ಇತಿಹಾಸ ಒಂದು ಕ್ಲಾಸ್ ಅನ್ನ ನೀವೇನ್ ಮಾಡಿದ್ರಿ ಗೊತ್ತಾ? ಸರ್ ಹೇಳೋ ಟೈಮಲ್ಲಿ ಯಾವುದಾದ್ರೂ ಒಂದು ಪಾಠ ಏನಾದ್ರೂ ಕ್ಲಾಸ್ ಬಂಕ್ ಮಾಡ್ಕೊಂಡಿದ್ರೆ ಅದ್ರಿಂದ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಮುಂದಿನ ಪಾಠ ಅರ್ಥ ಆಗಂಗಿಲ್ಲ. ಒಂದು 5 ರಿಂದ 10 ನಿಮಿಷ ಬಿಟ್ಟು ಬಂದಿರ್ತಿರಲ್ಲ, ಆ ಪಾಠನ ಮಿಸ್ ಮಾಡಿ ಇವತ್ತೇನಾದ್ರು ಸರ್ ಏನು ಬಂದವ್ರೆ IC ಸರ್ ರಾಜ್ಯಶಾಸ್ತ್ರ ತಗೋತಾರೆ. ಹೌದಾ? ರೆಗ್ಯುಲೇಟಿಂಗ್ ಕಾಯ್ದೆ 1773 ಸುಪ್ರೀಂ ಕೋರ್ಟ್ಗೂ 1935 ರೆಗ್ಯುಲೇಟಿಂಗ್ ಕಾಯ್ದೆ ಲಿಂಕ್ ಇದೆ ಇಲ್ಲೋ? ಭಾರತದಲ್ಲಿ ಪೌರತ್ವಕ್ಕೂ ಮತ್ತೆ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಲಿಂಕ್ ಇದೆ ಇಲ್ಲೋ? ಮೂಲಭೂತ ಹಕ್ಕುಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರದಲ್ಲಿ ಕೇಂದ್ರದ ಕಾರ್ಯಾಂಗ, ರಾಜ್ಯದಲ್ಲಿ ರಾಜ್ಯದ ಕಾರ್ಯಾಂಗ, ಕೇಂದ್ರದಲ್ಲಿ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ, ರಾಜ್ಯದಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ, ಕೇಂದ್ರದಲ್ಲಿ ಅಟಾರ್ನಿ ಜನರಲ್, ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್, ಕೇಂದ್ರದಲ್ಲಿ ರಾಜ್ಯಸಭೆ, ರಾಜ್ಯದಲ್ಲಿ ವಿಧಾನ ಪರಿಷತ್, ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯದಲ್ಲಿ ವಿಧಾನಸಭೆ, ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್, ರಾಜ್ಯದಲ್ಲಿ ಹೈಕೋರ್ಟ್. ಇದೇ ಭಾರತದ ಸಂವಿಧಾನ. ಏನಾದ್ರು ರಾಷ್ಟ್ರಪತಿ ಕ್ಲಾಸ್ ಅನ್ನು ನೀವು ಅರ್ಥ ಕುಂತಿರ್ಲಿಲ್ಲ ಅಥವಾ ಏನೋ ಅರ್ಥ ಆಗಿಲ್ಲ ಅಂತ ರಾಜ್ಯಪಾಲ ಅರ್ಥ ಆಗಂಗಿಲ್ಲ. ಕೇಂದ್ರ ಸರ್ಕಾರ ಏನಾದ್ರು ಅರ್ಥ ಆಗಿಲ್ಲ ಅಂತ ಹೋದ್ರೆ ರಾಜ್ಯ ಸರ್ಕಾರ ಅರ್ಥ ಆಗಲಿಲ್ಲ. ಹೌದಾ? ಯಾವುದೇ ಸಬ್ಜೆಕ್ಟ್ ನೋಡ್ರಿ, ಎಕನಾಮಿಕ್ಸ್ ಹೋದ್ರೆ ಹೌದಾ, ಅದರಲ್ಲಿ ಕೀವರ್ಡ್ಸ್ಗಳು, ಗೂಡ್ಸ್ ಅಂದ್ರೆ ಏನು, ಸರ್ವಿಸ್ ಅಂದ್ರೆ ಏನು, ಹೌದಾ, ವ್ಯಾಪಾರ ಅಂದ್ರೆ ಏನು, ಮಾರುಕಟ್ಟೆ ಅಂದ್ರೆ ಏನು, ಇನ್ಕಮ್ ಅಂದ್ರೆ ಏನು, GDP ಗೊತ್ತಿರಲಿಲ್ಲಪ್ಪ ಅಂದ್ರೆ ಡಿಪ್ರಿಸಿಯೇಷನ್ ಕಾಸ್ಟ್ ಗೊತ್ತಾಗಲ್ಲ, ನ್ಯಾಷನಲ್ ಇನ್ಕಮ್ ಗೊತ್ತಿರಲಿಲ್ಲ ಅಂತ ಹೋದ್ರೆ ಏನ್ ಗೊತ್ತಾಗಲ್ಲ. ಮುಂದೆ ಬಡತನ, ಬಡತನಕ್ಕೂ ಮತ್ತೇನಪ್ಪ ನಿರುದ್ಯೋಗಕ್ಕೆ ಲಿಂಕ್ ಇದೆ. ಹೌದಾ? ಫೈನಾನ್ಸಿಯಲ್ ಸೆಕ್ಟರ್, ವ್ಯಾಪಾರ, ಪ್ರತಿಯೊಂದು ಸಬ್ಜೆಕ್ಟ್ಗಳು ಒಂದಕ್ಕೊಂದು ಲಿಂಕ್ ಇದಾವೆ. ಯಾವುದಾದ್ರು ಒಂದು ಕ್ಲಾಸ್ ಮಿಸ್ ಮಾಡಿದ್ರೆ ಎಂಟೈರ್ ಸಬ್ಜೆಕ್ಟ್ ಅರ್ಥ ಆಗಂಗಿಲ್ಲ. ಏನಾದ್ರು ಏನಂತ ಬಂದ್ರೆ 5 ರಿಂದ 10 ನಿಮಿಷ ಏನಾದ್ರು ಒಂದು ಟಾಪಿಕ್ ಏನೋ ಮಿಸ್ ಮಾಡಿ ಬಂದ್ರೆ, ಒಂದು ಟಾಪಿಕ್ ಏನಾದ್ರು ಹಾರ್ತು ಅಂತ ಬಂದ್ರೆ ಮುಂದಿನ ಅರ್ಥ ಆಗಂಗಿಲ್ಲ. ಅವಾಗ ಏನಾಗುತ್ತೆ ಅಂತ ಸರ್ ಹೇಳುವಂತ ಸಬ್ಜೆಕ್ಟ್ ನಿಮ್ಗೂ ಅರ್ಥ ಆಗಂಗಿಲ್ಲ. ಅವಾಗ ಅನ್ಸುತ್ತೆ ಸರ್ ನಮ್ ಸರ್ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಸರ್ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಆದ್ದರಿಂದ ನಾನು ತಪ್ಪು ಮಾಡಿಬಿಟ್ಟೆ, ಈ PU ಕಾಲೇಜನ್ನ ಚಾಯ್ಸ್ ಮಾಡಿ ತಪ್ಪು ಮಾಡಿಬಿಟ್ಟೆ, ನಾನು ಬೇರೆ PU ಕಾಲೇಜ್ಗೆ ಹೋಗ್ಬೇಕಾಗಿತ್ತು.
ಒಂದೇನ್ ಮಾಡ್ತೀರಿ, ಒಂದು ಟಾಪಿಕ್ ಮಿಸ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಓದೋದ್ರಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇರಂಗಿಲ್ಲ, ಹೇಳೋದು ಅರ್ಥ ಆಗಂಗಿಲ್ಲ. ಯಾಕಂತಂದ್ರೆ ಹಿಂದಿನ ನಿಮ್ಗೆ ಏನಪ್ಪ ಅರ್ಥನೇ ಆಗಿಲ್ಲ. ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನ್ ಲೈಫಲ್ಲಿ ಏನಂತಂದ್ರೆ ಇವತ್ತು ನೀವೇನಂತ ಓದಿ ಪರೀಕ್ಷೆ ಎದುರಿಸ್ತೀರಿ, ಮುಂದೇನಪ್ಪ ಡಿಗ್ರಿ ಮುಗಿದ ಮೇಲೆ ಅಥವಾ ಸರ್ಗಳೇ ಮಾಡ್ತಾರೆ ಪರೀಕ್ಷೆ ಎದುರಿಸಿ ಏನಪ್ಪ ಅಂದ್ರೆ ಸ್ಟಡಿ ಮಾಡ್ತಾರೆ. ಹೌದಾ? ಅಲ್ಲೇನಪ್ಪ ಅಂದ್ರೆ ಎರಡು ಟಿಪ್ಸ್ ಬರುತ್ತೆ. ಫ್ರೀ ರೀಡಿಂಗ್, ಕ್ಲಾಸ್, ಪೋಸ್ಟ್ ರೀಡಿಂಗ್. ನಿಮ್ಮ ಲೈಫಲ್ಲಿ ಏನಪ್ಪ ಸಕ್ಸಸ್ ಆಗುವಂತ ಈ ಮೂರು ಬ್ರಹ್ಮಾಸ್ತ್ರಗಳು ಕ್ಲಾಸ್ ರೂಮಿಗೆ ಬರೋಕ್ಕಿಂತ ಮುಂಚೆ ನಾವೇನಂತ ಬಂದ್ರೆ ಯಾವ ಸಬ್ಜೆಕ್ಟ್ ಹೇಳ್ತಾರೆ, ನಾಳೆ ಇವತ್ತು ಯಾವ್ದಂತ ನಿಮ್ ಕ್ಲಾಸ್ ಮೇಡಮ್, ಇವತ್ತು ಯಾವ್ದಿತ್ತು, ಕನ್ನಡ ಇತ್ತು, ಇವತ್ತು ಯಾವ್ದು ಹೇಳ್ತಾರ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಅದನ್ನ ನಿಮ್ಮ ಹತ್ರ ಬುಕ್ಸ್ ಇದಾವೋ ಇಲ್ಲೋ, ಅದನ್ನ ಏನ್ ಮಾಡ್ರಿ, ಬೆಳಿಗ್ಗೆ ಅದು ಬರೋಕ್ಕಿಂತ ಮುಂಚೆ ಸುಮ್ಮನೆ ಕಣ್ಣಾಡ್ಸ್ಕೊಂಡ್ ಬಂದ್ಬಿಡ್ರಿ. ಅದೇನಪ್ಪ ಅರ್ಥ ಆಗ್ಲಿ ಅಥವಾ ಅರ್ಥ ಆಗದೆ ಇರಲಿ, ಸುಮ್ಮನೆ ಕಣ್ಣು ಆಡ್ಸ್ಕೊಂಡ್ ಬರ್ರಿ. ಆ ಕಣ್ಣು ಆಡ್ಸ್ಕೊಂಡ್ ಬಂದಂತ ತಕ್ಷಣದಲ್ಲಿ ಕ್ಲಾಸ್ ಅಲ್ಲಿ ಕುಂದ್ರಿ, ಸರ್ ಹೇಳುವಂತ ಏನಂತ ಪ್ರತಿಯೊಂದು ಕ್ಲಾಸ್ ಏನಪ್ಪ ಅರ್ಥ ಆಗುತ್ತೆ. ಸರ್ ಹೇಳೋದು ಫ್ರೀ ರೀಡಿಂಗ್, ನಾಳೆ ಏನ್ ಹೇಳ್ತಾರಲ್ಲ ಕ್ಲಾಸ್, ಇವತ್ತು ಬೆಳಿಗ್ಗೆ ಇವತ್ತು ಕ್ಲಾಸ್ ಏನ್ ಹೇಳ್ತಾರಲ್ಲ, ಇವತ್ತು ಬೆಳಿಗ್ಗೆ ಕುಂತ ಏನಪ್ಪ ನಿಮ್ಮ ಹತ್ರ ಆಧಾರ್ ಬುಕ್ಸ್ ಇರ್ತಾವೆ, ಏನೇ ಇರ್ತಾವಲ್ಲ ಸರಿಯಾಗಿ ಕುಂತು ಓದ್ಕೊಂಬರಿ. ಅರ್ಥ ಆಗ್ಲಿ ಅಥವಾ ಅರ್ಥ ಆಗದೆ ಇರಲಿ, ಅದನ್ನ ಏನ್ ಮಾಡ್ರಿ ಅಂತ ಬಂದ್ರೆ ಸಂಪೂರ್ಣವಾಗಿ ಏನಪ್ಪ ಕಣ್ಣು ಆಡ್ಸ್ಕೊಂಡ್ಬರ್ರಿ. ಕ್ಲಾಸ್ ರೂಮ್ ನಲ್ಲಿ ಹೆಂಗಿರ್ತಂದ್ರೆ ಏಕಾಗ್ರತೆಯಲ್ಲಿ ಉಳ್ಕೊಂಡಿರ್ತ, ಸರ್ ಹೇಳುವಂತ ಟಾಪಿಕ್ ಎಲ್ಲಾನು ಕೂಡ ಅರ್ಥ ಆಗುತ್ತೆ. ಮತ್ತೇನಾದ್ರೆ ಸರ್ ಏನೋ ಮಿಸ್ ಮಾಡಿದ್ರಂತ, ಸರ್ ಇದು ಮಿಸ್ ಮಾಡಿದ್ರಿ ನೋಡಿ ಅಂತ ಹೇಳಿ ಹೇಳೋಷ್ಟು ಮಟ್ಟಿಗೆ ನೀವು ಬೆಳೆದು ಬಿಡ್ತೀರಿ. ಅವಾಗ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಅರ್ಥ ಆದಂತ ವಿಷಯ ಕೇವಲ 10-15 ನಿಮಿಷ ಏನಂತಂದ್ರೆ ಅದನ್ನ ರಿವೈಸ್ ಮಾಡಿದ್ರೆ ಅವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಪರಿಪೂರ್ಣ ಆಗುತ್ತೆ. ಒಂದ್ ವೇಳೆ ಫ್ರೀ ರೀಡಿಂಗ್ ಏನು ಓದಿರಿ ಅಂತಂದ್ರೆ, ಏನಾದ್ರು ಮುಂಚೆ ಏನು ಕಣ್ಣು ಆಡಿಸದೆ ಹೋದ್ರಿ ಅಂತಂದ್ರೆ, ಸರ್ ಹೇಳೋ ಲ್ಯಾಂಗ್ವೇಜ್ ಗ್ರೀಕ್ ಆಗಿರುತ್ತೆ, ನೀವು ಕೇಳೋ ಲ್ಯಾಂಗ್ವೇಜ್ ಲ್ಯಾಟಿನ್ ಆಗಿರುತ್ತೆ, ಏನು ಅರ್ಥ ಆಗಿಲ್ಲ. ಸರ್ ಎಷ್ಟೇ ಚೆನ್ನಾಗಿ ಹೇಳಿ, ಯಾಕೆ ಹೇಳ್ರಿ ನೀವು ಬೇಸಿಕ್ ಇರಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಹೌದಾ? ಇನ್ನೊಂದು ಏನ್ ಮಾಡ್ತೀರಿ ಅಂತ ಬಂದ್ರೆ ನೋಟ್ಸ್ ಗಳನ್ನ, ಪುಸ್ತಕಗಳಿರ್ತಾವೆ. ಹೌದಾ? ನಾವು ಕೂಡ ನೋಡ್ತೀವಿ. ವಿನಾಯಕ ಪುಸ್ತಕ ಯಾವ್ದೋ ಬುಕ್ಸ್ ಇದೆ ನಿಮ್ಮ ಹತ್ರ, ಯಾವ್ದೋ ಆತರ ಬುಕ್ಸ್ ಸರ್ ಹೇಳುವಂತ ಬುಕ್ಸ್ ಇದಾವ ಇಲ್ಲ? ಒಂದು 100 ಪೇಜ್ ಇರುತ್ತೆ ಅಥವಾ ಒಂದು 200-300 ಪೇಜ್ ಇದೆ ಬುಕ್ಸ್. ಅವಾಗ ಏನ್ ಮಾಡ್ತಾರೆ, ನೀವೇನ್ ಮಾಡ್ತೀರಿ, ಒಂದು ಹೈಲೈಟರ್ಗಳನ್ನ ಯೂಸ್ ಮಾಡ್ತೀರಿ. ಗೊತ್ತಾ? ಇಂಪಾರ್ಟೆಂಟ್ ಏನು ಮಾಡ್ತೀರಿ ಅಂತ ಒಂದು ಹೈಲೈಟರ್ಗಳು ಯೂಸ್ ಮಾಡ್ತೀರಿ. ಬುಕ್ಗೆ ಕಲರ್ ಆಗಿಬಿಡುತ್ತೆ, ಅದು ನಿಮ್ ತಲೆಯಲ್ಲಿ ಹೋಗಂಗಿಲ್ಲ. ಯಾರಿಗೆ ಏನಪ್ಪ ಅಂದ್ರೆ ಮೆಚ್ಚು ಸಲುವಾಗಿ ಏನಪ್ಪ ಅಂದ್ರೆ ಬುಕ್ಗೆ ಕಲರ್ ಆಗ್ತದೆ. ಯಾವ್ದು ಹೈಲೈಟ್ ಮಾಡ್ತಿಲ್ಲ ಪಾಯಿಂಟ್, ಈ ಒಂದು ಪೇಜ್ ಅಲ್ಲಿ ನಿಮ್ಗೆ ಎಲ್ಲನೂ ಕೂಡ ಏನಂತಂದ್ರೆ ಗೊತ್ತಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ನಿನ್ನ ತಲೆಯಲ್ಲಿ ಹೋಗಲ್ಲ ಅಂತ ತಿಳ್ಕೊಂಡು ಅದು 5-6 ಏನ್ ಮಾಡಿರುತ್ತೆ ಅಂತ ಬಂದ್ರೆ ಏನ್ ಮಾಡಿರುತ್ತೆ, ಹೈಲೈಟ್ ಮಾಡಿರುತ್ತೆ. ಅದನ್ನ ಹೈಲೈಟ್ ಮಾಡ್ಬೇಡ್ರಿ. ಇಂಥ ಬುಕ್ಸ್ ಆಗಿ ಏನಪ್ಪ ಬರ್ದ್ ತೆಗೆದು ಬಿಡ್ರಿ. ಒಂದು ಪೇಜಿಗೆ ಎವರೇಜ್ ಆಗಿ 5 ಹೈಲೈಟ್ ಮಾಡೋದನ್ನ 200 ಪೇಜಿಗೆ ಎಷ್ಟಾಗುತ್ತೆ? 1,000 ಆಗುತ್ತಾ? 1,000 ಆಗುತ್ತಾ? ಅದು ಎಷ್ಟು ಪೇಜ್ ಅಲ್ಲಿ ಬರ್ದಿರ್ತೀರಿ? ಬಹಳ ಹಬ್ಬ ಅಂದ್ರೆ 35-40 ಪೇಜ್ ಅಲ್ಲಿ ಬರ್ದಿರ್ತೀರಿ. ಹೌದಾ? ಹೇಳೋದು ಅರ್ಥ ಆಗ್ತಾ ಇದೆಯಾ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ಓಕೆನಾ? ಏನು ಭಾರತದ ಇತಿಹಾಸದಲ್ಲಿ ಅಥವಾ ರಾಜ್ಯಶಾಸ್ತ್ರ ಅಥವಾ ಭೂಗೋಳ ಶಾಸ್ತ್ರ ತೆಗೆದುಕೊಳ್ಳುವಂಥದ್ದು ಒಂದು ಬುಕ್ ಅಲ್ಲಿ ಏನಪ್ಪ ಅಂದ್ರೆ ಒಂದು 200-300 ಪೇಜ್ ಇರುತ್ತೆ. ಅದರಲ್ಲಿ ಏನ್ ಮಾಡ್ತೀರಿ ಅಂತ ಬಂದ್ರೆ, ಇದು ಪ್ರೀ ರೀಡಿಂಗು, ಕ್ಲಾಸು, ಪೋಸ್ಟ್ ರೀಡಿಂಗ್ ಎಲ್ಲಾನು ಕೂಡ ಮಾಡ್ರಿ, ಓದಿರ್ತೀರಿ. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇರ್ತಾವಲ್ಲ ಹೈಲೈಟ್ ಮಾಡ್ತೀರಿ. ಆ ಹೈಲೈಟ್ ಮಾಡೋದನ್ನ ಪುಸ್ತಕ ಮೇಲೆ ಹೈಲೈಟ್ ಮಾಡಿ ಕಲರ್ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಹೇಳ್ತಾ ಇದೀನಿ ಅಂತ ಬಂದ್ರೆ, ಅದನ್ನ ಒಂದ್ ಕಡೆ ಬರ್ದ್ ತೆಗೆದು ಬಿಡ್ರಿ. 200 × 5 ಎಷ್ಟಾಯ್ತು? 1000 ಆಯ್ತು. 35-40 ಪೇಜ್ ಮಾಡಿರ್ತೀರಿ. ಆಮೇಲೆ ಪುಸ್ತಕನ ಲಾಸ್ಟ್ ಟೈಮ್ ಎಕ್ಸಾಮ್ ಹೋಗುವಂತ ಸಮಯದಲ್ಲಿ ಪುಸ್ತಕ ನೋಡಿದ್ರೆ ಏನಪ್ಪ ನಿಮ್ಗೆ ಏನಾಗುತ್ತೋ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿ ಇಷ್ಟೆಲ್ಲ ಓದಕ್ ಆಗಲ್ಲ. ನೀನು ಗೊತ್ತಿದ್ದು ಬಿಟ್ಟು ಗೊತ್ತಿರ್ಲಾರ್ದು ಎಲ್ಲ ಬರ್ದಿಟ್ಟೆ, ಬರೇ ಲಾಸ್ಟಿಗೆ 1 ತಾಸಲ್ಲಿ ಏನಪ್ಪ ಕಣ್ಣಾಡಿಸ್ಕೊಂಡು ಹೋಗಕ್ಕೆ ಏನಪ್ಪ ಅವಕಾಶ ಇರುತ್ತೆ. ಅದು 30-40 ಪೇಜ್, ಅದು ಇಂಪಾರ್ಟೆಂಟ್ ಬರ್ದಿಯಲ್ಲ, ಅದನ್ನೇನಪ್ಪ ಅಂದ್ರೆ ರಿವೈಸ್ ಮಾಡ್ಬಿಡ್ರಿ. ಕಂಪ್ಲೀಟ್ ಇತಿಹಾಸನ ಓದಂಗೆ, ಕಂಪ್ಲೀಟ್ ಜಿಯೋಗ್ರಫಿ, ಇವೆಲ್ಲವೂ ಕೂಡ ಕೇವಲ 1 ದಿನ ಮಾಡಿದ್ರೆ ಸಾಧ್ಯವಾಗಲ್ಲ, 8 ದಿನ ಮಾಡಬೇಕಾಗುತ್ತೆ. ಮೊದಲು ನಾನು ಹೇಳ್ತಾ ಇರೋದು 100% ಏನಪ್ಪ ಕ್ಲಾಸ್ ರೂಮ್ ನಲ್ಲಿ ಕುಂದ್ರಿ. ಯಾಕೆ ಹೇಳ್ತಾ ಇದೀನಿ ಅಂತ ಬಂದ್ರೆ, ನೀವು IAS ಆಫೀಸರ್ ಆಗೋ ಸೆಕೆಂಡ್ರಿ IAS ಆಫೀಸರ್ ಆಗ್ಬೇಕಾದ್ರೆ ಇದೇ ಸಿಲೆಬಸ್ ಇದೆ. ಹೌದಾ? ನಾಳೆ ನೀವು ಪೊಲೀಸ್ ಆಗ್ಬೇಕಾದ್ರೆ ಇದೇ ಸಿಲೆಬಸ್ ಇದೆ. ಹೌದಾ? ಡಿಗ್ರಿ ಇಸ್ ಜಸ್ಟ್ ಎಲಿಜಿಬಲ್ ಪೇಪರ್.
ಜಸ್ಟ್ ಅರ್ಹತದ ಒಂದು ಪ್ರಮಾಣ ಪತ್ರ. ಈಗ ಸರ್ ಏನಪ್ಪ BA ಮಾಡಿದ್ದಾರೆ, BCom ಮಾಡಿದ್ದಾರೆ ಅಂತ ತಿಳ್ಕೊಂಡು ಡೈರೆಕ್ಟ್ ಯಾವುದು ಬ್ಯಾಂಕ್ ಏನಪ್ಪ ನೌಕರಿ ಕೊಡಂಗಿಲ್ಲ ನಿಮ್ಮನ್ನ. ಅದರದೇ ಆದಂತಹ ಅರ್ಹತಾ ಪರೀಕ್ಷೆಗಳಿರ್ತವೆ. ಇವತ್ತೇನಾದ್ರೂ 16ರಿಂದ 21ನೇ ಏಜ್ ಅಲ್ಲಿ ನೀವೇನಾದ್ರೂ ಸಮಯ ವ್ಯರ್ಥ ಮಾಡಿದ್ರೆ ಲೈಫ್ ಲಾಂಗ್ ನೀವೇನಪ್ಪ ಸಮಯ ವ್ಯರ್ಥ ಮಾಡಿಬಿಡುತ್ತೆ. ಲೈಫ್ ಅಲ್ಲಿ ರಿಸ್ಕ್ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಇದೆ. ಕೇವಲ ಅಂತಂದ್ರೆ ಇವತ್ತು ಶಿಕ್ಷಣ ಏನಾಗ್ಬಿಟ್ಟಿದೆ ಅಂತಂದ್ರೆ ಬರುದು ಕ್ಲಾಸಿಗೆ ಕುಂತೇನಪ್ಪ ಅಂದ್ರೆ ಹೇಗಾದ್ರೂ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಮಾಡದೆ ಅದೇ ದೊಡ್ಡ ಸಾಧನೆ ಆಗಿದೆ. ನೀವು ಏನಂತಂದ್ರೆ 100% ಮಾಡಿದ್ರು ಕೂಡ ಇವತ್ತು ಯಾವುದೇ ರೀತಿಯಾದಂತ ಜಾಬ್ ಸಿಗ್ತಾ ಇಲ್ಲ. ಭಾರತದ ಜೀವಿತಾವಧಿ ಎಷ್ಟಿದೆ? ಕೇವಲ 68 ಇದೆ. 69, 23ನೇ ವಯಸ್ಸಲ್ಲಿ ಲೈಫಲ್ಲಿ ನೀವು ಸೆಟ್ಲ್ ಆಗಿರ್ಬೇಕು. ಇಲ್ಲ ಅಂತ ಬಂದ್ರೆ ಮುಂದೆ ಯಾವ ರೀತಿ ದಿನ ಕಳೆದಂತೆ ಏನಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೆವೆಲ್ ಟಫ್ನೆಸ್ ಹೆಚ್ಚಾಗುತ್ತೆ. ಹೌದಾ? ಇವತ್ತು TCS ಕಂಪ್ನಿ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇರ್ತೀರಿ. TCS ಕಂಪ್ನಿಯಲ್ಲಿ ಸರ್ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬೋರು, ತೆರಿಗೆ ತುಂಬೋರು 1200 ಜನ ಇಂಜಿನಿಯರ್ಸ್ ಹೊರಗೆ ಹಾಕ್ತಾ ಇದ್ದಾರೆ. ಯಾಕಂತ ಬಂದ್ರೆ ಇವತ್ತು ChatGPT 4 ಬಂದಿದೆ. ಹೌದಾ? ಇವತ್ತು ಮನುಷ್ಯ ನಿರ್ಮಾಣ ಮಾಡಿದಂತ ಮಷೀನ್ ಏನಾಗಿದೆ ಅಂತ ಬಂದ್ರೆ ಸ್ಪರ್ಧೆ ನಡೀತಾ ಇದೆ. ಏನ್ ಗೊತ್ತಾ? ಇವತ್ತು ಒಬ್ಬ 10 ಜನ ಇಂಜಿನಿಯರ್ ಮಾಡುವಂತ ಕೆಲಸ ಒಂದು ಮಷೀನ್ ಮಾಡ್ತಾ ಇದೆ. ಹಾಗಾದ್ರೆ ಅವ್ರು ಮತ್ತೆ ಅಕ್ಯುರೇಸಿಯಾಗಿ ಮಾಡ್ತಾ ಇದೆ. ಅದರಿಂದ ಏನಪ್ಪ 10 ಜನ ಇಂಜಿನಿಯರ್ಸ್ ನನಗೆ ಅವಶ್ಯಕತೆ ಇಲ್ಲ, ಒಂದು ಮಷೀನ್ ತಂದ್ರೆ ಸಾಕು ಅಂತಕ್ಕಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ. ಇಂಥ ಏನಂತಂದ್ರೆ ಈ ಫ್ಯಾಕಲ್ಟೀಸ್ ಇದೆಲ್ಲ ನಿಮ್ಮ ಒಂದು ಟೀಚರ್ಸ್ ಟೀಮು, ನಾನು ನೋಡಿದೆ ಪ್ರಾಂಶುಪಾಲರನ್ನ ನಾನು ಒಂದು 15ರಿಂದ 20 ನಿಮಿಷಗಳ ಕಾಲ ಸೂಕ್ಷ್ಮವಾಗಿ ಗಮನಿಸಿದೆ. ಹೌದಾ? ಇವತ್ತು ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿ IAS ಮತ್ತು KS ಟ್ರೈನಿಂಗ್ ಸೆಂಟರ್ಸ್ ಗಳಿಗೆ ಏನಪ್ಪಾ ಅಂದ್ರೆ ನಾನು ಹೋಗಿ ಪಾಠ ಮಾಡ್ತೇನೆ. ಹೌದಾ? ಮನುಷ್ಯನ ಹತ್ರ ಎಲ್ಲರ ಹತ್ರ ಟ್ಯಾಲೆಂಟ್ ಇದೆ. ಪ್ರತಿಯೊಬ್ಬನ ಹತ್ರ ಅದು ಅವ್ರದೇ ಆದಂತ ಟ್ಯಾಲೆಂಟ್ ಇದೆ. ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ. ಯಾವ್ದು ಟ್ಯಾಲೆಂಟ್ ಇದೆ ಅಲ್ಲ ಅದನ್ನ ನೀವೇನಪ್ಪಾ ಅಂತ ಒಂದು ಹುಡುಕ್ರಿ. ಅದ್ರ ಮೇಲೆ ಅತಿ ಹೆಚ್ಚು ಏನಪ್ಪ ಪರಿಶ್ರಮ ಹಾಕಿದ್ರೆ ಆತ ಮೇಧಾವಿ ಎನಿಸ್ಕೊಳ್ತಾನೆ. ಹೌದಾ? ಅದಕ್ಕೇನಪ್ಪ ಅಂದ್ರೆ ಪ್ರಾಂಶುಪಾಲರ ರೂಮಲ್ಲಿ ಕುಂತಂತ ಸಂದರ್ಭದಲ್ಲಿ ಹೇಳಿದ ಅವ್ರ ಹತ್ರ ಇದ್ದಂತ ಸಂಸ್ಕಾರ ಮತ್ತೇನಪ್ಪ ಆಚಾರ ವಿಚಾರಗಳು ಏನಪ್ಪ ಅಂತ ಬಂದ್ರೆ ಹಿಂದೆ ನನ್ನ ಸ್ಕೂಲಿಗೆ ಹೋದಂತ ಸಂದರ್ಭ ನನ್ನ ಮನವರಿಕೆ ಆಗುತ್ತೆ. ಓಕೆ ಇರ್ಲಿ. ನಿಮ್ಗೆ ಇನ್ನೊಂದು ಏನಂತ ಬಂದ್ರೆ ಯಾವ ರೀತಿ ಅಂದ್ರೆ ದುಡ್ಡು ಎಷ್ಟು ಮುಖ್ಯ ಇದೆ ಗೊತ್ತಾ? ಅದೊಂದೊಂದು ಪಾಠ ಹೇಳ್ತೇನೆ. ಸ್ಟಡಿ ಪರ್ಪಸ್ ಇರಲಿ, ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಇದೆ ಗೊತ್ತಾ? ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರತಿಕಾ ಸರ್ ಅವರನ್ನ ನಮ್ಮೆಲ್ಲ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಇದೆ ಗೊತ್ತಾ? ಲೈಫಲ್ಲಿ ಇವತ್ತು ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಇದೆ ಗೊತ್ತಾ? 2 ಇನ್ಸಿಡೆಂಟ್ಗಳನ್ನು ನೀವು ನೋಡ್ತೀರಿ. ಇವತ್ತು ನಿನ್ನೆ ನಾನು ಏನಂತ ಬಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ನಾನು ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ 2 ನನ್ನ ಕಣ್ಣಿಗೆ ದೃಶ್ಯಕ್ಕೆ ಬೀಳ್ತವೆ. ಸರಿಗೆ ಗೊತ್ತಿರುತ್ತವೆ. 2002 ಸಂದರ್ಭದಲ್ಲಿ ವಿಂಬಲ್ಡನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಗಳು ನೋಡಿದಿರಾ? ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಗಳು ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು US ಓಪನ್ 1983ರಿಂದ ಹಿಡ್ಕೊಂಡು 2002 ತನಕ ಆ ಒಂದು 23 ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಂತ ಸ್ಟೆಫಿ ಗ್ರಾಫ್, ಜರ್ಮನ್ ದೇಶದ ಒಬ್ಬ ಖ್ಯಾತ ಟೆನ್ನಿಸ್ ಪ್ಲೇಯರ್. ಅವಳೇನಪ್ಪ ಅಂದ್ರೆ ಸುಮಾರು 400 ಕೋಟಿ ಹೊಡೆದಿದ್ರು ಆ ಟೈಮಲ್ಲಿ. ಫೋರ್ಬ್ಸ್ ಪಟ್ಟಿಯಲ್ಲಿ ಏನಪ್ಪ ಅಂದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ವುಮೆನ್. ಆ ಸಂದರ್ಭದಲ್ಲಿ ಅಂತ ಬಂದ್ರೆ ವಿಂಬಲ್ಡನ್ ಗ್ರೌಂಡ್ ಅಲ್ಲಿ ಕೇಳುವಂತ ಸಂದರ್ಭದಲ್ಲಿ ಒಬ್ಬ ಪ್ರೇಕ್ಷಕ ಹೇಳ್ತಾನೆ, ಆ ಟೈಮಲ್ಲಿ ಮೋಸ್ಟ್ ಪಾಪ್ಯುಲರ್ ಸ್ಟೆಫಿ ಗ್ರಾಫ್. ಅವ್ರೇನಂತ, ಸ್ಟೆಫಿ ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ತಾನ ಅವನು. ಅಂದ್ರೆ ನೀನು ನನ್ನನ್ನು ಮದುವೆ ಆಗ್ತೀಯ ಸ್ಟೆಫಿ ಅಂತ ಹೇಳಿದ್ಮೇಲೆ ಅವ್ರು ಉತ್ತರ ಕೊಡ್ತಾಳೆ. ಏನು ಉತ್ತರ ಕೊಡ್ತಾಳೆ ಗೊತ್ತಾ? 400 ಕೋಟಿ ಒಡತಿಗೆ ದುಡ್ಡು ಅವಶ್ಯಕತೆ ಇಲ್ಲ. ಅವಳು ವಾಪಸ್ ಉತ್ತರ ಕೊಡ್ತಾಳೆ, ಹೌ ಮಚ್ ಮನಿ ಯು ಹ್ಯಾವ್ ಅಂತಾಳ. ಅಂದ್ರೆ ನಿನ್ನ ಹತ್ರ ದುಡ್ಡು ಎಷ್ಟಿದೆ? ಇವತ್ತು ಅಗರ್ಭ ಶ್ರೀಮಂತರಿಗೆ ಇನ್ನೂ ದುಡ್ಡು ಬೇಕನ್ಸುತ್ತೆ. ಇನ್ನೊಂದು ಕರಣ್ ವಿತ್ ಕಾಫಿ ಯಾವ್ದೋ ಇದೆಯಲ್ಲ, ಸೈಫ್ ಅಲಿ ಖಾನ್ ಕೇಳ್ತಾಳೆ, ನಿಮ್ಮ ಮಗಳನ್ನ ಏನಪ್ಪ ಅಂತಂದ್ರೆ ನಾನು ಮದುವೆ ಆಗ್ತೀನಿ ಅಂತ ಬಂದ್ರೆ ನಿನ್ನ ಹತ್ರ ದುಡ್ಡು ಎಷ್ಟು ಮಡಿಗೆ ಅಂತ ಕೇಳ್ತಾನ ಅಂತ.
ಕೇವಲ ಏನಂತ ಬಂದ್ರೆ ಇವು ಇದಾವಲ್ಲ, ನೀವೊಂದು ಕಾಲೇಜ್ ಹಂತದಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಏನೂ ಇದೆಯಲ್ಲ, ಇದೆಲ್ಲವೂ ಕೂಡ ಏನಪ್ಪ ಅಂದ್ರೆ ವ್ಯರ್ಥ. ಕೇವಲ ಏನಪ್ಪ ನಿಮ್ಮ ಅವಶ್ಯಕ್ಕೋಸ್ಕರವಾಗಿ ಏನಪ್ಪ ಬಳಸ್ಕೊಳ್ತಾರೆ. ಎಲ್ಲ ವಾಟ್ಸಪ್ ಗ್ರೂಪ್ಗಳು ಮಾಡಿರ್ತೀರಿ, ಹೌದಾ? ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಮಂತ ಏನಪ್ಪ ಅಂದ್ರೆ ಯುವಕರು ಏನ್ ಮಾಡ್ತಾರೆ ಗೊತ್ತಾ, ನೀವು ಡಿ ಪಿ ಇಡ್ತೀರಿ ಮೇಡಮ್, ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಮೆಸೇಜ್ ಹಾಕಿ ಡಿಲೀಟ್ ಬಾರಿ ಎವ್ರಿ ಒನ್ ಮಾಡ್ಕೊಳ್ತಾರೆ. ಅವ ಏನ್ ಮೆಸೇಜ್ ಹಾಕ್ತಾನೆ ಗೊತ್ತಾ, ಸಾರಿ ಬೈ ಮಿಸ್ಟೇಕ್ ಅಂತ ಮೆಸೇಜ್ ಹಾಕಿರ್ತಾನ. ನೀವೇನ್ ಮಾಡ್ತೀರಿ, ಇಟ್ಸ್ ಓಕೆ ಫೈನ್ ಅಂತಿರಲ್ಲ, ಅವಾಗ ಏನಪ್ಪ ಅಂತ ಬಂದ್ರೆ ನಿಮ್ಗೆ ಒಂದು ಸಿಲೆಬಸ್ ಏನೋ ತಂದು ಕೊಡ್ತಾನೆ. ಅವಾಗ ಏನಪ್ಪ ಚಾರ್ಟ್ ಶುರು ಆಗುತ್ತೆ. ಇಂಥದ್ದೇನಪ್ಪ ಅಂತ ಬಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಇಂಥವ್ರು ಏನಪ್ಪ ಜೀವನ ಹಾಳು ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಏನಂತ ಬಂದ್ರೆ ಲೈಫಲ್ಲಿ ಏನಂತ ಬಂದ್ರೆ ಸೋಲ್ಬಾರ್ದು. ಸರ್ ಪ್ರೆಸೆಂಟ್ ಪೇಪರ್ ಇದೆಲ್ಲ ಕೊಡಿ ಸರ್, ಪೇಪರ್ ಒಂದು ಡಿಸ್ಕಷನ್ ಹೇಳ್ಬಿಡ್ತೀವಿ. ಮಾಡ್ತೀರಿ ದಿನಾಲು ಪೇಪರ್ ಎಷ್ಟು ಜನ ಓದ್ತೀರಿ? ದಿನಾಲು ಪೇಪರ್ ಎಷ್ಟು ಜನ ಓದ್ತೀರಿ, ಅಧ್ಯಯನ ಮಾಡ್ತೀರಿ? ನ್ಯೂಸ್ ಪೇಪರ್ ಎಷ್ಟು ಜನ ಓದ್ತೀರಿ? ನ್ಯೂಸ್ ಪೇಪರ್ ಓದಂಗಿಲ್ಲ. ಓಕೆ, ಓದಂಗಿಲ್ಲ ಮೇಡಮ್ ಪೇಪರ್. ಓಕೆ ಕೇಳಿ, ಈ ನ್ಯೂಸ್ ಪೇಪರ್ ಏನಂತ ಬಂದ್ರೆ ಚಿಕ್ಕ ಮಕ್ಕಳು ಓದ್ತಾರೆ, ಯುವಕರು ಓದ್ತಾರೆ, ವೃದ್ಧರು ಓದ್ತಾರೆ, ರಿಟೈರ್ಡ್ ಪರ್ಸನ್ಸ್ಗಳು ಓದ್ತಾರೆ, ಹೌದಾ? ಬಟ್ ಓದುವಂತವೇ ಪ್ರಬುದ್ಧವರಾದವರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದೋರು, ಹೈ ನಾಲೆಜಬಲ್ ಪರ್ಸನ್ ಓದೋರನ್ನ ಪ್ರೆಸೆಂಟ್ ಪೇಪರ್ ಅನ್ನ ಅಧ್ಯಯನ ಮಾಡಬೇಕಾಗುತ್ತೆ. ನೋಡಿ ಪೇಪರ್ ಯಾವ ರೀತಿ ಇದೆ ನೋಡ್ರಿ. ನೀವೇನಂತ ಬಂದ್ರೆ ಇದ್ರ ಒಂದೇ ಒಂದು ಪೇಪರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಪಪ್ಪಿ ಕೋಟೆಗೆ ಇಡಿ ಲಗ್ಗೆ ಅಂತಕ್ಕಂಥದ್ದು. ಯಾವುದು? ಇಡಿ ಅಂತಕ್ಕಂಥ. ಏನು ಇಡಿ ಅಂದ್ರೆ ಏನು? ಇದೊಂದು ತನಿಖಾ ಸಂಸ್ಥೆನಾ? ಹೌದಾ? ರಾಜ್ಯಶಾಸ್ತ್ರದಲ್ಲಿ ಭಾರತ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳು ಮತ್ತು ಶಾಸನಾತ್ಮಕ ಸಂಸ್ಥೆಗಳು ಮತ್ತು ಇನ್ನೊಂದು ಸಂವಿಧಾನೇತರ ಸಂಸ್ಥೆಗಳು ಅಂತ ಏನಪ್ಪ ಮೂರು ರೀತಿ ಮಾಡಿದ್ದಾರೆ. ಹಾಗಾದ್ರೆ ಇಡಿ ಅಂದ್ರೆ ಏನು ಅಂತ ಬಂದ್ರೆ ಇದೊಂದು ಶಾಸನಾತ್ಮಕ ಸಂಸ್ಥೆ. ಅಂದ್ರೆ ಶಾಸನಾತ್ಮಕ ಸಂಸ್ಥೆ ಇದೆಲ್ಲ, ಇದರ ಒಂದು ಯಾವಾಗ ಸ್ಥಾಪನೆ ಆಯಿತು, ಇದರ ಒಂದು ಕಾರ್ಯ ಏನು, ಇಡಿ ಎದಕ್ಕೇನಪ್ಪ ಬಳಸ್ಕೊಳ್ತಾರೆ? ಆದಾಯ ತೆರಿಗೆ ಏನಪ್ಪ ಅಂತ ಬಂದ್ರೆ ಏನಾದ್ರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅಥವಾ ಯಾವುದಾದ್ರೂ ಏನಂತ ಬಂದ್ರೆ ಅಪರಾಧ ಪ್ರಕರಣಗಳಲ್ಲಿ ತೊಡಗಿದ್ರೆ ಏನಪ್ಪ ಅಂತ ತನಿಖೆಯನ್ನು ಮಾಡುತ್ತೆ. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ. ಇದೊಂದು ಶಾಸನಾತ್ಮಕ ಸಂಸ್ಥೆ. ಯಾವುದು? ಶಾಸನ. ಇಲ್ಲಿ ಬಂದಿದೆ. ನಮಗೇನಂತ ಬಂದ್ರೆ ಯಾರು ಮಾಡಿದ್ರು ಯಾರು ಬಿಟ್ಟರು ನಮಗೆ ಗೊತ್ತಿಲ್ಲ. ಕೇವಲ ಏನಪ್ಪ ನಾವು ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗುತ್ತೆ. ಎಷ್ಟು ಓದಬೇಕು, ಎಷ್ಟು ಓದಬಾರ್ದು. ಇಲ್ಲಿ ಬಂದಿದೆ ಕಾಂಗ್ರೆಸ್ ಅಂತಕ್ಕಂಥದ್ದು, ಹೌದಾ? ಈ ಕಾಂಗ್ರೆಸ್ ಅಂತಕ್ಕಂಥ ಕೇವಲ ಈ ಒಂದು 2 ರಿಂದ 3 ರೀಡಿಂಗ್ ಮಾತ್ರ ಕಷ್ಟ ಆಗುತ್ತೆ ಪೇಪರು. ಇದರಲ್ಲಿ ಬರುತ್ತೆ. ಇದರಲ್ಲಿ ಏನಂತ ಬಂದ್ರೆ ಇಡೀ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕವರ್ ಆಗುತ್ತೆ. ಕಾಂಗ್ರೆಸ್ ಅಂತಕ್ಕಂಥದ್ದು ನಾನು ಈಗಿನ ಮಾತಾಡ್ತಾ ಇಲ್ಲ, ಭಾರತ ಇತಿಹಾಸದಲ್ಲಿ 1885ರಿಂದ 1947 ತನಕ ಇದ್ದಂಥ ಕಾಂಗ್ರೆಸ್ಸಿನ ಇತಿಹಾಸ ಈ ದೇಶದ ಇತಿಹಾಸ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಿಲೇಟೆಡ್ ಕಾಂಗ್ರೆಸ್ ಅಧಿವೇಶನಗಳು ಅಂತಕ್ಕಂಥ 2 ಕ್ವಶನ್ಸ್ ಬರ್ತವೆ. ಎಷ್ಟು? 2 ಕ್ವಶನ್. ಹೌದಾ? ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಏನು, ಹಿನ್ನೆಲೆ ಏನು, ಅಲ್ಲಿಂದ ಅಧಿವೇಶನಗಳನ್ನ ಪರಿಪೂರ್ಣವಾಗಿ ಓದಬೇಕಾಗುತ್ತೆ. ಹೌದಾ? ಓದಿದ್ದೀರಾ? ಯಾರು ಅತಿ ದೀರ್ಘ ದಿನಗಳ ಕಾಲ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಎಷ್ಟು ಬಾರಿ ಆಗಿದ್ದಾರೆ? 3 ಬಾರಿ ಯಾರಾಗಿದ್ದಾರೆ? 4 ಬಾರಿ ಯಾರಾಗಿದ್ದಾರೆ? 5 ಬಾರಿ ಯಾರಾಗಿದ್ದಾರೆ? ಯಾರು? ಸ್ವತಂತ್ರ ಪೂರ್ವದಲ್ಲಿ, ಹೌದಾ? ಅಲ್ಲೇನಪ್ಪ ಅಂದ್ರೆ ಒಂದು ಇತಿಹಾಸ ಸಬ್ಜೆಕ್ಟ್ ಬಂತು, ಇಲ್ಲಿ ಸಂವಿಧಾನ ಬಂತು, ಇನ್ನೊಂದು ಸಂವಿಧಾನ ಬರುತ್ತೆ ಶಾಸಕ ಅಂತಕ್ಕಂಥದ್ದು. MLA ಆಗ್ಬೇಕಾದ್ರೆ ಏನು ಅರ್ಹತೆ ಬೇಕು? MLA ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಚರ್, ಅಸೆಂಬ್ಲಿ ಆರ್ ಕೌನ್ಸಿಲ್. ಹೌದಾ? ಅವ್ರಿಗೆ ಅರ್ಹತೆ ಏನು ಬೇಕು? ಭಾರತದ ನಾಗರಿಕನಾಗಬೇಕು. ಮತ್ತೆ ಎಷ್ಟು ವರ್ಷ ತುಂಬಿರಬೇಕು? 18 ವರ್ಷ ವೋಟಿಂಗ್ ಪವರ್ ಇದೆ ಮೇಡಮ್. ನೋಡಿ ಹೇಳಿದ್ರೆ ನೀವೇನಪ್ಪ ಹೇಳಿದ ಮೇಲೆ ಹೇಳ್ತೀವಿ. ಸಂವಿಧಾನದ 61ನೇ ತಿದ್ದುಪಡಿ ಮೂಲಕ 1988 ಅಂದ್ರೆ 1989 ಜನರಲ್ ಎಲೆಕ್ಷನ್ಗೆ 21 ಇದ್ದಿದ್ದು 18ಗೆ ಏನಪ್ಪ ಇಳಿಸ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ 18, 21ಕ್ಕೆ ಏನಂತ ಬಂದ್ರೆ ಸ್ಥಳೀಯ ಸರ್ಕಾರಗಳು ಬರ್ತಾ ಗೊತ್ತಾ? ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಏನು ಮಹಾನಗರ ಪೌರರು ಇರ್ತಾರ 21 ವರ್ಷಕ್ಕೆ ಏನಪ್ಪ ಎಲಿಜಿಬಿಲಿಟಿ ಇರುತ್ತೆ. 25ನೇ ವಯಸ್ಸಿಗೆ MLA, ಶಾಸಕ, ಸಂಸದ, MP, ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ, ರಾಜ್ಯದ ಮಂತ್ರಿ ಆಗಕ್ಕೆ, ಪ್ರಧಾನಮಂತ್ರಿ ಆಗಕ್ಕೆ, ಪ್ರಧಾನಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಕ್ಕೂ ಕೂಡ 25 ವರ್ಷ ಅರ್ಹತೆ ಇದೆ ಕನಿಷ್ಠ.
ಮುಂದೆ 30ನೇ ವಯಸ್ಸು ಯಾರಿಗಿದೆ? MLC ಮತ್ತು ರಾಜ್ಯಸಭಾ ಸದಸ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರಿಗಿದೆ. 35ನೇ ವಯಸ್ಸಾಗಕ್ಕೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಗವರ್ನರ್ ಅಂದ್ರೆ ರಾಜ್ಯಪಾಲ. 45 ವಯಸ್ಸು ಯಾರಿಗಂತ ಒಂದು ಲೋಕಪಾಲ್ಗಿದೆ. ಅದನ್ನ ಓದ್ಬೇಕಾಗುತ್ತೆ. ಶಾಸಕ ಅಂತಕ್ಕಂಥದ್ದು, ಹೌದಾ? ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಸಂವಿಧಾನದಲ್ಲಿ ಓದಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಅದೇ ಒಂದು ಪಾರ್ಟ್ ಅಲ್ಲಿ ಯಾವ್ದಂತ ಬಂದ್ರೆ ಮುಂದೆ ಬರುತ್ತೆ ಇಲ್ಲಿ ಆನ್ಲೈನ್ ಗೇಮ್ಸ್ ಅಂತಕ್ಕಂಥದ್ದು, ಹೌದಾ? ನಿನ್ನೆ ಒಂದೇನಪ್ಪ ಮಸೂದೆಯನ್ನು ಪಾಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಆನ್ಲೈನ್ ಗೇಮ್ಸ್ಗಳನ್ನ ನೀವೇನಾದ್ರೂ ಅದು ತೊಡಗುವುದು ಮಹಾಪರಾಧ. ಅದರಲ್ಲಿ ಹೋದ್ರೆ 2 ವರ್ಷ ಜೈಲು ಶಿಕ್ಷೆ ಮತ್ತು 50,000 ರೂಪಾಯಿ ದಂಡ. ಯಾರಾದ್ರೂ ಪ್ರೋತ್ಸಾಹ ಮಾಡ್ತಾರೆ ಅವ್ರಿಗೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. ಏನಾದ್ರೂ ಅದೇ ಪ್ರಕರಣದಲ್ಲಿ ಮತ್ತೊಮ್ಮೆ ಪುನರಾವರ್ತಿತ ಆದ್ರೆ 5 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆ ಅಂತಕ್ಕಂಥ ಇದೆ. ಆ ಮಸೂದೆಯನ್ನು ಎಲ್ಲಿ ಪಾಸ್ ಆಗಿದೆ ಅದನ್ನ ಗೊತ್ತಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ, ಇಲ್ಲಂದ್ರೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಒಳ ಮೀಸಲಾತಿ ಈ ರಾಜ್ಯದಲ್ಲಿಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುಮಾರು 1 ವರ್ಷದಿಂದ ಏನಪ್ಪ ಸುದ್ದಿಗೆ ಬರ್ತಾ ಇದೆ ಒಳ ಮೀಸಲಾತಿ ಅಂತಕ್ಕಂಥದ್ದು, ಹೌದಾ? 2004ರಲ್ಲಿ ಏನಂತ ಬಂದ್ರೆ ಆಂಧ್ರದ ಒಂದು ಚಿಮ್ಮಪ್ಪ ರೆಡ್ಡಿ ಮತ್ತು ಪ್ರಕರಣದಲ್ಲಿ ಏನ್ ಹೇಳ್ತಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಒಳ ಮೀಸಲಾತಿ ಅನ್ನಕ್ಕೆ ಅವಕಾಶ ಇಲ್ಲ ಅಂತ ಕೇಂದ್ರ ಸರ್ಕಾರ ನೀಡಿದ್ದು 20 ವರ್ಷಗಳ ನಂತರ ಏನ್ ಮಾಡ್ತಾರೆ ಅಂತ ಬಂದ್ರೆ ಒಳ ಮೀಸಲಾತಿ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂದಮೇಲೆ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ, HN ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡುತ್ತೆ. ಹಾಗಾದ್ರೆ ಮೀಸಲಾತಿ ಅಂತಕ್ಕಂಥದ್ದು ಭಾರತ ಸಂವಿಧಾನದಲ್ಲಿ 16ನೇ ಏನಪ್ಪ ಆರ್ಟಿಕಲ್ ಅಲ್ಲಿ ನೀವು ಓದ್ತೀರಿ, ಹೌದಾ? ಯಾವುದೇ ಏನಪ್ಪ ಅಂತ ಬಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಮೀಸಲಾತಿ ಏನಪ್ಪ ಅಂದ್ರೆ ಗರಿಷ್ಠ 50% ಮೀರಬಾರದು ಅಂತ ಹೇಳ್ತಾರೆ, ಹೌದಾ? ಅದು 50% ಏನಾದ್ರೂ ಮೀರಿದ್ದೇ ಆದ್ರೆ ಅದನ್ನೇನಂತ ಬಂದ್ರೆ ಅಸಿಂಧು ಅಂತಕ್ಕಂಥ ಇವತ್ತು 2024ರಲ್ಲಿ ಕೇಸ್ ಬರೆದಿದ್ದಲ್ಲ ಅದೇ ಏನಪ್ಪ ಕೋರ್ಟ್ ಅಲ್ಲಿ ಇದೆ, ಹೌದಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನಂತ ಬಂದ್ರೆ ಜನರಲ್ ಬಿಟ್ರೆ 3A ಕ್ಯಾಟಗರಿಯಲ್ಲಿ ಎಷ್ಟು % ಇದೆ? 4% ಇದೆ. 3Bಗೆ ಎಷ್ಟಿದೆ ಮೀಸಲಾತಿ? 5% ಇದೆ, ಹೌದಾ? ಅದರಲ್ಲಿ ಮುಂದೆ OBC ಬರ್ರಿ, 2Aಗೆ ಎಷ್ಟಿದೆ? 15% ಇದೆ. ಕ್ಯಾಟಗರಿ 1ಗೆ ಎಷ್ಟಿದೆ? 4% ಇದೆ. 2Bಗೆ ಎಷ್ಟಿದೆ? 4% ಇದೆ, ಹೌದಾ? SC ಮೊದಲು 15 ಇತ್ತು, ಮತ್ತೆ 2 ಸೇರಿಸಿ 17 ಮಾಡಿದ್ದಾರೆ. ST 3 ಇತ್ತು, ಈ ಮತ್ತೆ 4 ಸೇರಿಸಿ 7%. ಅದನ್ನ ಸಂವಿಧಾನದ 16ನೇ ಆರ್ಟಿಕಲ್ ಏನು ಸ್ಪಷ್ಟವಾಗಿ ಅರ್ಥ ಆದ್ರೆ ಮಾತ್ರ ಈ ಒಳ ಮೀಸಲಾತಿ ಅರ್ಥ ಆಗುತ್ತೆ. CM ಅಂತ ಬಂದಿದೆ, ಮುಖ್ಯಮಂತ್ರಿ ಪವರ್ಸ್ಗಳೇನಂತಕ್ಕಂಥ ಸಂವಿಧಾನದಲ್ಲಿ CM ಒಂದು ಪಾತ್ರವನ್ನು ಓದಿದ್ರೆ ಮಾತ್ರ ಇದನ್ನ ಅರ್ಥ ಆಗುತ್ತೆ. ಈ ಒಂದು ಪುಟದಲ್ಲಿ ಏನಪ್ಪ ಭಾರತ ಸಂವಿಧಾನ ಅರ್ಧ ಸಿಲೆಬಸ್ ಮುಗಿದು ಹೋಗ್ಬಿಡುತ್ತೆ. ಕೇವಲ ಪೇಪರ್ ರೀಡಿಂಗ್ಸ್ ಮತ್ತೆ ಏನಂತ ಬಂದ್ರೆ ಪೇಪರ್ಸ್ ಮೂಲಕ ಓದಿರಲ್ಲ. ಇದೇನಪ್ಪ ಅಂತ ಬಂದ್ರೆ UPSC ಆಗಿರ್ಬೋದು, KS ನಲ್ಲಿ 70% ಸ್ಟಡಿ ಈಸ್ ಓವರ್. ಸ್ಪೋರ್ಟ್ಸಿಗೆ ಬರ್ತೀರಿ, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಓದಂತ ಸಂದರ್ಭದಲ್ಲಿ ಗ್ಯಾಂಬಿಟ್ ಅಂತಕ್ಕಂಥ ಪದ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ, ಹೌದಾ? ಅದೇ ರೀತಿ ಕ್ರೀಡೆಗೆ ಸಂಬಂಧಿಸಿದಂತ ಪದಗಳು, ಟ್ರೋಫಿಗಳು, ಕ್ರೀಡೆಗೆ ಸಂಬಂಧಿಸಿದಂತ ಸಂಸ್ಥೆಗಳ ಬಗ್ಗೆ ಏನಪ್ಪ ಓದಿದ್ರೆ ಮಾತ್ರ ಈ ಪುಟವನ್ನು ಅರ್ಥ ಆಗುತ್ತೆ. ಇಲ್ಲಿ ಯಾವ ಕಾರಣಕ್ಕೂ ಅರ್ಥ ಆಗಂಗಿಲ್ಲ, ಕೇವಲ ಪೇಪರ್ ಬಾಹೇಟು ಮಾಡ್ದಂಗೆ ಆಗ್ಬಿಡುತ್ತೆ. ನೋಡಿ, ಫಸ್ಟಿಗೆ ಬೆಂಗಳೂರು ಬದಲಿ ಮುಂಬೈಗೆ ಆತಿಥ್ಯ ಯಾವುದು? ICC ಏಕದಿನ ವಿಶ್ವಕಪ್. ICC ಅಂದ್ರೆ ಏನು ಗೊತ್ತಿಲ್ಲ, ಸುಮ್ಮನೆ ಓದೋದು. ICC ಇವತ್ತು ಮೊಬೈಲ್ ಫೋನ್ಸ್ ಇದಾವೆ. ಇವತ್ತು ಇಡೀ ಜಗತ್ತಿನಲ್ಲಿ ಏನಂತ ಇವನನ್ನ ಇದಿದೆಯಲ್ಲ ಇಂಟರ್ನೆಟ್ ಅನ್ನ ಯಾವ್ದು ಬಳಕೆ ಮಾಡ್ಕೋತೀರಿ, ಒಳ್ಳೇದಕ್ಕೆ ಎಷ್ಟು ಬಳಕೆ ಮಾಡ್ಕೋತೀರಿ ಅಷ್ಟೇನಪ್ಪ ಒಳ್ಳೇದು. ICC ಅಂದ್ರೆ ಏನು? ಏಕದಿನ ಅಂದ್ರೆ ಏನು? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಲ್ಲಿದೆ? ಅದು ದುಬೈನಲ್ಲಿದೆ. ಯಾವಾಗ ಸ್ಥಾಪನೆ ಇತ್ತು? 1909ರಲ್ಲಿ ಸ್ಥಾಪನೆ ಇತ್ತು. ಏನ್ ಮಾಡುತ್ತೆ? ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಪುರುಷ ಮತ್ತು ಮಹಿಳೆಗೆ ಸಂಬಂಧಿಸಿದಂತಹ ಅಂತಾರಾಷ್ಟ್ರ ಮಟ್ಟದಲ್ಲಿರುವಂತಹ ಟ್ರೋಫಿಗಳನ್ನು ಆಯೋಜನೆ ಮಾಡುತ್ತೆ, ಹೌದಾ? ಯಾರದಾರ ಈಗ ಅಧ್ಯಕ್ಷರು? ಜೈ ಶಾ, ಅಮಿತ್ ಶಾ ಅವರ ಮಗ ಜೈ ಶಾ ಇದ್ದಾರೆ, ಹೌದಾ? ಮುಂದೆ ನೋಡಿ BCCI ಅಂತಿದೆ. ಏನದು BCCI ಅಂದ್ರೆ ಏನು? ಕ್ರಿಕೆಟ್ ಬಗ್ಗೆ ಓದ್ತೀರಿ, ಹೌದಾ? ನೋಡ್ರಿ ಹೇಳ್ತಾರ ಗೇಲ್ ಎಷ್ಟು 175 ನೋಡ್ದಲ್ಲ, ಎಷ್ಟು ಚೆನ್ನಾಗಿ ಏನಪ್ಪ ಆಕ್ಷನ್ ಮಾಡಿ ತೋರಿಸ್ತಿದ್ದ. ನಿನ್ನ ಭರತ್ನಲ್ಲಿ ನೋಡಿದೆ ನಾನು. ಗೇಲ್ 175 ಸರ್ ಪುನಃ ಅಂತ ಇದೇ ಹುಡುಗ ನಾಯಿಗಿನ ಲೈಬ್ರರಿ ಹೋಗೋಕ್ಕಿಂತ ಮುಂಚೆ. ಆದ್ರೆ ಅಷ್ಟೆಲ್ಲ ಕಾನ್ಸಂಟ್ರೇಷನ್ ಎಷ್ಟು 10-12 ವರ್ಷ ಹಿಂದೆ ಆಡಿದ್ದು ಎಷ್ಟು ಚೆನ್ನಾಗಿ ಅವ ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾನೆ. ಬಟ್ ಓದಿದ್ದನ್ನು ಮಾತ್ರ ಏನಪ್ಪ ಅಂದ್ರೆ ಆಕ್ಷನ್ ಮಾಡಿ ತೋರಿಸಂಗಿಲ್ಲ.
ಯಾಕಂತ ಬಂದ್ರೆ ಆಸಕ್ತಿಯಿಂದ ಯಾರು ಕೇಳಿರ್ತಿರಲ್ಲ, ಆಸಕ್ತಿಯಿಂದ ಯಾರು ಏನಪ್ಪಾ ಅಂದ್ರೆ ವೀಕ್ಷಣೆ ಮಾಡಿರ್ತಿರಲ್ಲ ಅವ್ರಿಗೇನಪ್ಪಾ ಅಂದ್ರೆ ನೆನಪಿನಲ್ಲಿ ಉಳಿಯುತ್ತೆ. ಆಸಕ್ತಿಯಿಂದ ಎಷ್ಟು ಮೊದಲಿಗೆ ಏನಂತ ಬಂದ್ರೆ ಆಸಕ್ತಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹೌದಾ? ಇಲ್ಲಿ ನೋಡ್ರಿ, ಚೆಸ್ ಸಂಬಂಧಪಟ್ಟಿರೋದಾಗಿರ್ಬೋದು. ಇದು ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಯಾವ ಪಾರ್ಟ್ ಅಂತ ಬಂದ್ರೆ, ಈ ಪಾರ್ಟ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಂತಹ ಒಂದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು. ಇದರಲ್ಲಿ ನೋಡಿದ್ರೆ ಇಂಡಿಯಾ ಅಂತ ಬಂದು ಕೇವಲ ಡೈರೆಕ್ಟ್ ಏನಪ್ಪ ಭಾರತಕ್ಕೆ ಹೋಗಬಾರ್ದು, ಇವತ್ತೇನಪ್ಪ ಅಲೈನ್ಸ್ ಆಗಿದೆ. ಆ ಮೈತ್ರಿ ಸಲುವಾಗಿ ಏನಪ್ಪಾ ಅಂತ ಬಂದ್ರೆ ಮೋದಿ ಅವರು ಕಿಡಿಯಿದ್ದಾರೆ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಮೋದಿ ಅವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ, ಈ ಪೇಪರ್ ಯಾವ್ದಕ್ಕೆ ಹೇಳ್ತಾ ಇದೀನಿ ಅಂತ ಬಂದ್ರೆ, ಈ ಪೇಪರ್ ನಲ್ಲಿ ನೀವೇನು ಓದಿರ್ತಿರಲ್ಲ ಇದನ್ನ ನಾನು ಯಾವ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಸೇರಿಸಬೇಕು ಅಂತಕ್ಕಂಥ ಗೊತ್ತಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಲೀಲಾಜಾಲವಾಗಿ ಏನಪ್ಪಾ ಎದುರಿಸಿಬಿಡ್ತೀರಿ. ನೋಡ್ರಿ, RSS ಅಂತಕ್ಕಂಥದ್ದು ಬಂದಿದೆ, ವಿಜಯದಶಮಿ ಉತ್ಸವ. ನೋಡ್ರಿ, ಇದೇ ಪುಸ್ತಕದಲ್ಲಿ 3 ಸಲ ರಿಪೀಟ್ ಆಗಿದೆ ವಿಜಯದಶಮಿ. ದಸರಾ ಯಾರು ಉದ್ಘಾಟನೆ ಮಾಡ್ತಿದ್ದಾರೆ ಈಗ? ಬಾನು ಮುಸ್ತಾಕ್ ಅಂತಕ್ಕಂಥವ್ರ ಏನಿದ್ರು ಅವರು ಸಾಹಿತ್ಯ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹೌದಾ? ಅದನ್ನ ದಸರಾ ಉತ್ಸವವನ್ನ ಪ್ರಾರಂಭ ಮಾಡಿದ್ದು ಯಾರು? ನಿಮ್ಮ ಥೆರಾಟಿಕಲ್ ಪೇಪರ್ ಅಲ್ಲಿ ಸಿಗುತ್ತೆ, ಇತಿಹಾಸದಲ್ಲಿ ಸಿಗುತ್ತೆ. 1610 ರಾಜಾ ಒಡೆಯರ್ ಸ್ಟಾರ್ಟ್ ಮಾಡಿದ್ರ. ಅಲ್ಲಿಂದ ಏನಪ್ಪ ಅಂದ್ರೆ ದಸರಾ 1610 ಅಂದ್ರೆ 2025 1610 ಮೈನಸ್ ಮಾಡ್ರೆ ಅದು ಅಷ್ಟೊಂದು ಏನಪ್ಪ ಅಂತಂದ್ರೆ ಓದ್ತೇವೆ. ಹೌದಾ? ಇದನ್ನ ಏನಪ್ಪ ನೆಕ್ಸ್ಟ್ ಬರುತ್ತೆ ಎಕನಾಮಿಕ್ಸ್. ಸರ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಮಾಡೋದನ್ನ ಇದು ಒಂದು ಪುಟದಲ್ಲಿ ಓದ್ತೀರಿ. ನೋಡ್ರಿ, ಇಲ್ಲಿ ಬರ್ತಾ ಇದೆ ನೋಡ್ರಿ, ಡಾಲರು, ಪೌಂಡು, ಏನಪ್ಪಾ ಅಂದ್ರೆ ಯೂರೋ ಅಂತ ಬರುತ್ತೆ ಗೊತ್ತಾ? ಈ ಏನಂತ ಬಂದ್ರೆ ಎಕನಾಮಿಕ್ಸ್ ನಲ್ಲಿ ವಿದೇಶಿ ವಿನಿಮಯ ಅಂತ ಒಂದು ಚಾಪ್ಟರ್ ಬರುತ್ತೆ ಗೊತ್ತಾ? ಮೌಲ್ಯೀಕರಣ ಮತ್ತು ಅಪಮೌಲ್ಯೀಕರಣ ಅಂತಕ್ಕಂಥ ಚಾಪ್ಟರ್ ಬರುತ್ತೆ ಗೊತ್ತಾ? ಏನ್ ಅಪಮೌಲ್ಯೀಕರಣ ಅಂತ ಬಂದ್ರೆ, ನಮ್ಮ ದೇಶ ಲಾಭದಗೋಸ್ಕರವಾಗಿ ವಿದೇಶಿ ಕರೆನ್ಸಿ ಮುಂದೆ ಏನ್ ಮಾಡ್ತೀವಿ ಕುಸಿತಕ್ಕೆ ಒಳಗಾಗುತ್ತೆ. ಡಾಲರ್ ಮುಂದೆ ರೂಪಾಯಿ ಕುಸಿತ ಆಗ್ತಾ ಇದೆ ಇರ್ತಾವಲ್ಲ, ಅದನ್ನ ಡಾಲರ್ ಮುಂದೆ ರೂಪಾಯಿಯನ್ನ ಏನಪ್ಪಾ ಅಂತ ಬಂದ್ರೆ ಮೇಲೆತ್ತುವುದನ್ನ ಮೌಲ್ಯೀಕರಣ. ಅದ್ರ ಬಗ್ಗೆ ಏನಪ್ಪ ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಈ ಕರೆನ್ಸಿಗಳು ಗೊತ್ತಿರ್ತಾವ. ಈಗ ನೋಡಿ, ನಿಫ್ಟಿ, ಸೆನ್ಸೆಕ್ಸ್ ಅಂತ ಕೊಟ್ಟಿದ್ದಾರೆ. ಏನಿದ್ರು ಮೀನಿಂಗ್? ಬಂಡವಾಳ ಮಾರುಕಟ್ಟೆ ಅಥವಾ ಹಣದ ಮಾರುಕಟ್ಟೆ ಅಂತಕ್ಕಂಥ ಎಕನಾಮಿಕ್ಸ್ ಚಾಪ್ಟರ್ ಅಲ್ಲಿ ಬರುತ್ತಾ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್, ಇನ್ನೊಂದು ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್. ಅದ್ರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಒಂದು ಸೂಚ್ಯಾಂಕ ಬರುತ್ತೆ, ಅದೇ ಸೆನ್ಸೆಕ್ಸ್. ಯಾವುದು? ಅದರಲ್ಲಿ ಕರಡಿ ಸಿಂಬಾಲ್ ಮತ್ತು ಹೋರಿ ಸಿಂಬಾಲ್ ಅನ್ನ ತೋರಿಸಿದ್ದಾನೆ. ಕರಡಿ ಅಂದ್ರೆ ಏನು? ಇಳಿಕೆ ಆಗ್ತಾ ಇರುತ್ತೆ. ಹೋರಿ ಅಂದ್ರೆ ಏನು? ಹುಲ್ಲು ಏನಾಗುತ್ತೆ? ಏರಿಕೆ ಆಗ್ತಾ ಇದೆ. ಸಾರಂಗ ಅಂದ್ರೆ ಏನು? ಕಾನ್ಸ್ಟಂಟ್. ಅದೇ ರೀತಿ ಬಾತುಕೋಳಿ ಏನಪ್ಪ ಅಂದ್ರೆ ಒಂದ್ಸಲ ಹೋಗುತ್ತೆ, ಕೆಳಗಿರುತ್ತೆ, ಹೋಗುತ್ತೆ. ಅದನ್ನ ಯಾವಾಗ ಅರ್ಥ ಆಗುತ್ತೆ ಅಂತ ಬಂದ್ರೆ ಆ ಸಬ್ಜೆಕ್ಟ್ ಮೇಲೆ ಇಡ್ತಾ ಇದ್ರೆ ಮಾತ್ರ ಹೋಗುತ್ತೆ. ನೋಡ್ರಿ, ಸೆನ್ಸೆಕ್ಸ್ 693ಕ್ಕೆ ಇಳಿಕೆ ಆಗಿದೆ. ಅಂದ್ರೆ ಸೆನ್ಸೆಕ್ಸ್ ಅಂದ್ರೆ ಯಾವ್ದು ಅಂತ ಹೇಳಿದೀನಿ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್. ನೆಕ್ಸ್ಟ್ ಬರುತ್ತೆ ನೋಡ್ರಿ, ಮ್ಯೂಚುವಲ್ ಫಂಡ್ಸ್ ಅಂತ ಬಂದಿದೆ. ಮಹಿಳಾ ಹೂಡಿಕೆದಾರರಿಗೆ ನೋಡ್ರಿ SBI ಅಂತಕ್ಕಂತಿದೆ. ಹೌದಾ? ಬ್ಯಾಂಕಿಂಗ್ ಸೆಕ್ಟರ್ಗಳು ಬರ್ತವೆ. ಹೌದಾ? 3 ರೀತಿ ಬ್ಯಾಂಕ್ಗಳಿದಾವೆ. ಒಂದು ಅಲ್ಲಿ ಬರುತ್ತೆ ಆರ್ಗನೈಸ್ ಮತ್ತು ಅನ್ಆರ್ಗನೈಸ್, ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ ಅಂತಕ್ಕಂಥ ಬರುತ್ತೆ. ಹೌದಾ? RBI ರಿಜಿಸ್ಟ್ರೇಷನ್ ಆಕ್ಟ್ 1934 ಸಂಪೂರ್ಣವಾಗಿ ಓದಿದ್ರೆ ಮಾತ್ರ ರಾಷ್ಟ್ರೀಯ ಬ್ಯಾಂಕ್ಗಳು ಯಾವುದು, ವಿದೇಶಿ ಬ್ಯಾಂಕ್ ಯಾವುದು, ಮತ್ತೆ ಇನ್ನೊಂದು ಯಾವುದು ಖಾಸಗಿ ಬ್ಯಾಂಕ್ ಯಾವುದು ಅಂತಕ್ಕಂಥ ಓದ್ತೀರಿ. ರಾಷ್ಟ್ರೀಯ ಬ್ಯಾಂಕ್ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತ ಬಂದ್ರೆ SBI. SBI ರಿಲೇಟೆಡ್ ಏನಪ್ಪಾ ಅಂದ್ರೆ GDP ಅಂತಕ್ಕಂಥ ಬರುತ್ತೆ. ಹೌದಾ? ಏನದು? ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಏನು? ಒಂದು ರಾಷ್ಟ್ರವೊಂದರಲ್ಲಿ ಆಂತರಿಕವಾಗಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನ ಏನಂತ ಕರಿತೀವಿ ಅಂತ ಬಂದ್ರೆ GDP ಅಂತ ಕರಿತೀವಿ. ಎಷ್ಟು ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ SBI 6.3. ನ್ಯಾಷನಲ್ ಇನ್ಕಮ್ ಅನ್ನ ಓದಿದ್ರೆ ಮಾತ್ರ ಈ ಟಾಪಿಕ್ ಅನ್ನು ಓದಕ್ಕೆ ಮಾತ್ರ ಅರ್ಹತೆ ಇರ್ತೀರಿ. ನೆಕ್ಸ್ಟ್ ನೋಡಿ, ಗಾಜಾದಲ್ಲಿ ಕ್ಷಾಮ ವಿಶ್ವಸಂಸ್ಥೆ ಘೋಷಣೆ. ಎಷ್ಟು 2 ವರ್ಷ ಆಯ್ತು. ಏನಂತ ಬಂದ್ರೆ ಇಸ್ರೇಲ್ ಮತ್ತು ಏನಂತ ಬಂದ್ರೆ ಪ್ಯಾಲೆಸ್ತೈನ್ ನಡುವೆ ನಡೆದಂತ ಯುದ್ಧ. ಇದನ್ನ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳನ್ನ ಓದ್ತೀರಿ. ಹೌದಾ? ನೋಡ್ರಿ, ಮುಂದೇನಂತ ಬಂದ್ರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ಗೆ 2026 ಜೂನ್ಗೆ ಪೂರ್ಣ ಗಡ್ಕರಿ. ಏನೋ ಭೂಗೋಳಶಾಸ್ತ್ರದಲ್ಲಿ ಹ್ಯೂಮನ್ ಜಾಗ್ರಫಿಯಲ್ಲಿ ಭಾರತದ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಗೊತ್ತಾ? ಒಂದು ಒಳನಾಡ ಸಾರಿಗೆ ಅಂತ ಬರುತ್ತೆ, ರಸ್ತೆ ಸಾರಿಗೆ ಬರುತ್ತೆ, ಮತ್ತೆ ವಾಯು ಸಾರಿಗೆ ಬರುತ್ತೆ, ಜಲ ಸಾರಿಗೆ ಬರುತ್ತೆ. ಇದು ಯಾವ ಸಾರಿಗೆ? ರಸ್ತೆ ಸಾರಿಗೆ. ಹೌದಾ? ಅದನ್ನು ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹೌದಾ? ಕೇಂದ್ರದ ಮಂತ್ರಿಯ ಬಗ್ಗೆ ಓದಿದ್ರೆ ಮಾತ್ರ ನಿತಿನ್ ಗಡ್ಕರಿ.
ಹೌದಾ? ಏನ್ ಹೇಳ್ತಾರೆ ನಿತಿನ್ ಗಡ್ಕರಿ, ಏ ದೇಶ ಮೇ ಪೈಸೆ ಕ್ಯಾ ಏನ ದುಡ್ಡಿನ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ದುಡ್ಡು ಏನಪ್ಪ ಭಾರತದಲ್ಲಿ ಬಾಳಿದೆ, ಆದ್ರೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಇದೆ. ನಾವು ರಾಷ್ಟ್ರದಿಂದ ಏನಪ್ಪ ನೀವು ಏನಾದ್ರು ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಯಾವುದೇ ಒಂದು ದೇಶದಿಂದ ನಾನು ಸಾಲ ಮಾಡಿರೋ ದುಡ್ಡನ್ನು ಕೊಡ್ತೀನಿ, ಆದ್ರೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋರ ಸಂಖ್ಯೆ, ಯುವಕರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ ನಿತಿನ್ ಗಡ್ಕರಿ. ಹೌದಾ? ನೋಡ್ರಿ, ಇವತ್ತು ಭೂಗೋಳಶಾಸ್ತ್ರ ಆಗಿರ್ಬೋದು, ಈ ಕಡೆ ಬರುತ್ತೆ ನೋಡ್ರಿ IT ಮಸೂದೆಗೆ ರಾಷ್ಟ್ರಪತಿ ಅಂಕಿತ, ಮತ್ತೇನಪ್ಪ ಸಂವಿಧಾನ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನಪ್ಪ ಅಂದ್ರೆ ಯುದ್ಧ ವಿಮಾನ ಬರ್ತಾ ಇದೆ. ಹೌದಾ? ನೆಕ್ಸ್ಟ್ ಬರುವಂತ ಸಂದರ್ಭದಲ್ಲಿ ನೆಕ್ಸ್ಟ್ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂತಂದ್ರೆ, ನೀವು ಏನಾದ್ರೂ ಸಾಹಿತ್ಯ ಆಗಬೇಕು ಅಥವಾ IAS KS ನಲ್ಲಿ ರಿಟರ್ನ್ ಎಕ್ಸಾಮ್ ಅನ್ನು ಪಾಸ್ ಮಾಡಬೇಕಾದ್ರೆ ಶಬ್ದ ಸಂಗ್ರಹ ಬಹಳ ಮುಖ್ಯ ಇದೆ. ಈ ಸಂಪಾದಕ ಎಡಿಟೋರಿಯಲ್ ಇದೆಯಲ್ಲ, ಈ ವಾರದಲ್ಲಿ ಏನ್ ಕರೆಂಟ್ ಅಫೇರ್ಸ್ ಇರ್ತದೆ, ನೀವು ಯಾವ ಆಥರ್ ಬುಕ್ಸ್ ಅಲ್ಲಿ ಸಿಗಂಗಿಲ್ಲ, ಯಾವ ಪುಸ್ತಕ ಅಲ್ಲಿ ಸಿಗಂಗಿಲ್ಲ, ಅದು ಸಿಗ್ಬೇಕಾದ್ರೆ ಇಲ್ಲಿ ಸಿಗುತ್ತೆ. ಸಮುದಾಯದ ನಿರಂತರ ನಡಿಗೆ ಅಂತ ಬಂದ್ರೆ ಒಳ ಮೀಸಲಾತಿ ರಿಲೇಟೆಡ್ ಈಗ ಜಾರಿಗೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಆಗ ವಿಶ್ವವಿದ್ಯಾನಿಲಯದಲ್ಲಿ ನಾಯಕತ್ವದ ಕೊರತೆ ಕಡಿಮೆ ಇದೆ, ನಾಯಕತ್ವದ ಕಡಿಮೆ ಇದೆ ಅಂತಕ್ಕಂಥ ಆರ್ಟಿಕಲ್ಸ್ ಅನ್ನು ಕೊಟ್ಟಿದ್ದಾರೆ. ಮುಂದೆ ಇವತ್ತೇನಪ್ಪ ಕರಾವಳಿ ಅಂತಕ್ಕಂಥ ಓದ್ತಿರುತ್ತಾ ಅದನ್ನೇನಪ್ಪ ಜಿಯೋಗ್ರಫಿ ರಿಲೇಟೆಡ್ ಏನಪ್ಪ 2 ಆರ್ಟಿಕಲ್ ನ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ನೀವು ಹೋಗ್ಮೇಲೆ ನೆಕ್ಸ್ಟ್ ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ವ್ಯವಸ್ಥೆ ರಿಲೇಟೆಡ್ ಏನಪ್ಪ ಅಂತಂದ್ರೆ ಈ ಎಡಿಟೋರಿಯಲ್ ಕೊಟ್ಟಿರ್ತಾರೆ ನೋಡಿ. ನೀವೇನ್ ಮಾಡ್ತೀರಿ, ಚುನಾವಣಾ ಆಯೋಗದ ರಿಲೇಟೆಡ್ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಗಳು ರೈಸ್ ಆಗ್ತಾ ಇದಲ್ಲ. ನಮಗೆ ಆ ರಾಹುಲ್ ಗಾಂಧಿ ಅವರು ಪ್ರೈಸ್ ಮಾಡಿದ್ರು ಅದು ಮಾಡೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಸಬ್ಜೆಕ್ಟ್ ಏನಪ್ಪಾ ಅಂತ ಬಂದ್ರೆ ಇವತ್ತು ಪ್ರಚಲಿತದಲ್ಲಿ ಯಾವ ವಿಷಯ ಇದೆಯಲ್ಲ ಅದನ್ನ ಓದಿ ಏನಪ್ಪ ಕೈಲೇ ನೋಟ್ಸ್ ಮಾಡ್ಕೊಂಡ್ರೆ ಸಾಕು. ಅವತ್ತೇನು ಓದ್ತೀರಿ ಚುನಾವಣಾ ಆಯೋಗ ಅಂದ್ರೇನು, ಚುನಾವಣಾ ಆಯೋಗದ ಪವರ್ಸ್ ಏನಿದಾವೆ, ಇವತ್ತು ರಾಷ್ಟ್ರೀಯ ಪಕ್ಷಗಳಂದ್ರೇನು, ಪ್ರಾದೇಶಿಕ ಪಕ್ಷಗಳಂದ್ರೇನು, ಇದು ಎಂಟೈರ್ ಏನಪ್ಪ ಅಂತಂದ್ರೆ ಇದೇ ಒಂದು ಪೇಪರ್ ಅಲ್ಲಿ ಭಾರತ ಸಂವಿಧಾನ ಮುಗಿಯುತ್ತೆ, ಹಿಸ್ಟ್ರಿ ಮುಗಿಯುತ್ತೆ, ಮತ್ತೆ ಅಂತಂದ್ರೆ ಜಿಯೋಗ್ರಫಿ ಮುಗಿಯುತ್ತೆ, ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗುತ್ತೆ. ಹೌದಾ? ಯಾವುದೇ ಕಾರಣಕ್ಕೆ ಅಂತ ಬಂದ್ರೆ ನೀವು ಇದನ್ನ ಓದಿದ ಮೇಲೆ ಮಂತ್ಲಿ ಒಂದು ಮ್ಯಾಗಝಿನ್ ಬರುತ್ತೆ, ಯಾವ್ದಾದ್ರು ಮ್ಯಾಗಝಿನ್ಸ್ ಅನ್ನ ಓದ್ರಿ. ಇವತ್ತು ಬಣ್ಣ ಬಣ್ಣದ ಪುಸ್ತಕಗಳು ಬಂದ್ಬಿಟ್ಟಿದಾವೆ ಮಾರ್ಕೆಟ್ ಅಲ್ಲಿ, ಬಣ್ಣ ಬಣ್ಣದ ಪುಸ್ತಕಗಳು ಬಂದಿದಾವೆ. ಕೇವಲ ಏನಂತ ಅಂದ್ರೆ ಇಂಟರ್ನೆಟ್ ಅಲ್ಲಿ ಏನ್ ಸರ್ಚ್ ಮಾಡ್ತಿರಲ್ಲ ಅದನ್ನೇನಪ್ಪ ಕಟ್ ಅಂಡ್ ಪೇಸ್ಟ್ ಮಾಡಿ ನಾನು ಒಬ್ಬ ಲೇಖಕ ಅಂತಕ್ಕಂಥ ಬರ್ಕೋದಿದ್ದಾರೆ. ಒಂದು ಮ್ಯಾಗಝಿನ್ ಸ್ಪರ್ಧಾ ವಿಜೇತ ಆದ್ರೂ ಓದ್ರಿ ಅಥವಾ ಸ್ಪರ್ಧಾ ಅರಿವಾದ್ರೂ ಓದ್ರಿ, ಅದನ್ನ ಒಂದು ಮ್ಯಾಗಝಿನ್ ಅನ್ನ ಓದಿ ಎಲ್ಲಿ ತನಕ ಕೈಲ ನೋಟ್ಸ್ ಮಾಡ್ಕೊಂಗಿಲ್ಲ, ಸ್ಮಾರ್ಟ್ ಸ್ಟಡಿ ಎಲ್ಲಿ ತನಕ ಮಾಡಂಗಿಲ್ಲ, ಅಲ್ಲಿ ತನಕ ಅಚೀವ್ ಆಗಕ್ ಸಾಧ್ಯ ಇಲ್ಲ. ಎಲ್ಲ ಹೇಳ್ತೀರಿ ಸಬ್ಜೆಕ್ಟ್ ಅನ್ನ ಹಿಡ್ತಾ ಬರ್ಬೇಕಾದ್ರೆ ಕೈಲಿ ಎಲ್ಲಿ ತನಕ ನೀವು ಬರೆಯಂಗಿಲ್ಲಲ್ಲ ಅಲ್ಲಿ ತನಕ ಏನಪ್ಪ ಸಬ್ಜೆಕ್ಟ್ಗಳು ಹಿಡ್ತಕ್ಕೆ ಬರಂಗಿಲ್ಲ. ಅದಕ್ಕೆ ಮುಂದೆ ಒಂದು ಹೇಳ್ತಾ ಇದೀನಿ, ಲೈಫ್ ಅಲ್ಲಿ ಏನಪ್ಪಾ ಅಂದ್ರೆ ರಿಸ್ಕ್ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಲೈಫ್ ಅಲ್ಲಿ ರಿಸ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋ ಸಿಮ್ ಕೇಳಿದಿರಾ? ಜಿಯೋ ಸಿಮ್ ಕೇಳಿದಿರಾ? ಹಾಂ ಸರ್. ಯಾರು ಓನರು? ಅಂಬಾನಿ. ಜಿಯೋ ಸಿಮ್ ಕೇಳಿದಿರಾ? ಯಾರಾದ್ರೂ ಓನರು? ಹೌದಾ? ಯಾರು ಹೇಳಿದನ್ನ ಅದನ್ನ ಜಿಯೋ ಒಂದು ಸಿಮ್ ಅನ್ನ ನೆಟ್ವರ್ಕ್ ಅನ್ನ ಬೆಳೆಸೋಣ ಅಂತ ಸಜೆಸ್ಟ್ ಮಾಡಿದ್ದೆ ಯಾರು ಅಂತ ಅಂದ್ರೆ ಇಶಾ ಅಂಬಾನಿ. ಅವ್ರ ಮಗಳು ಹೇಳ್ತಾಳೆ 2007ರಲ್ಲಿ ಅದನ್ನ ಸ್ಥಾಪನೆ ಆಗಿದೆ ಜಿಯೋ. ಯಾವುದೇ ಒಂದು ದೊಡ್ಡ ಸಾಧನೆ ಆಗಬೇಕಾದ್ರೆ ಅದ್ರದ್ದೇ ಆದಂತ ಹಿಂದಿನ ಒಂದೊಂದು ಏನಪ್ಪಾ ಅಂದ್ರೆ ನಿಮ್ಮನ್ನ ಬಲಿ ಬೇಡುತ್ತೆ, ನಿದ್ದೆವನ್ನು ಬಲಿ ಬೇಡುತ್ತೆ, ಹಸಿವು ಬಲಿ ಬೇಡುತ್ತೆ, ಪ್ರತಿಯೊಂದಕ್ಕೂ ತ್ಯಾಗ ಇರುತ್ತೆ. 2007ರಿಂದ 2015 ತನಕ ಬರೀ ಬ್ಯಾಕ್ ಗ್ರೌಂಡ್ ನೆಟ್ವರ್ಕ್ ನಡೀತಾ 8,000 ಕೋಟಿ ರೂಪಾಯಿ ಹಾಕಿದ್ರು ಅವರು. 2016 ಎಷ್ಟಿದ್ದು ಸಿಮ್ಗಳು? BSNL ನೋಡ್ತೀರಿ, ಏರ್ಟೆಲ್ ನೋಡ್ತೀರಿ, ಯಾವ್ದೋ ಟಾಟಾ ಡೊಕೊಮೊ ನೋಡ್ತೀರಿ, ಐಡಿಯಾ ನೋಡ್ತೀರಿ, ಹಚ್ ನೋಡ್ತೀರಿ, ಯೂನಿನಾರ್ ನೋಡ್ತೀರಿ, ಮತ್ತೆ ಯಾವ ನೋಡ್ತೀರಿ? ಇತ್ತು. ಅದನ್ನ ಏನ್ ಮಾಡಿದ್ರು, ಒಂದು ಸ್ವಲ್ಪ ತಲೆಯನ್ನು ಓಡಿಸ್ತಾರೆ ನೋಡ್ರಿ. ಬಿಸ್ನೆಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಆಕ್ಟಿವ್ ಇನ್ಕಮ್ ಮತ್ತು ಪ್ಯಾಸಿವ್ ಇನ್ಕಮ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಅಂತ ಬರುತ್ತೆ. ಏನ್ ಮಾಡ್ತಾರೆ ಅವರು? ಸ್ಟಾರ್ಟಿಂಗ್ ಏನಪ್ಪ ಒಂದು ತಿಂಗಳಿಗೆ ಏನಪ್ಪ ಅಂದ್ರೆ 1 GB ಡೇಟಾ ಕೊಡೋರು ಇವ್ರು ಏನ್ ಮಾಡ್ತಾರೆ, ಪ್ರತಿ ದಿನಕ್ಕೆ ಕೊಡ್ತಾರೆ. ಮುಂದೇನ್ ಮಾಡ್ತಾರೆ, 1 ವರ್ಷದ ತನಕ ಯಾರು ಸಿಮ್ ತೋಳ್ತಾರಲ್ಲ ಫ್ರೀ ಇಟ್ಬಿಡ್ತಾರೆ. ಅವ್ರ ಮೂಲ ಉದ್ದೇಶ ಏನಿತ್ತು? ಕಾಂಪಿಟೇಷನ್ ಇಡುವಂತಹ ಸಿಮ್ಗಳನ್ನು ಏನ್ ಮಾಡಿದ್ವಿ, ತೆಗೆಸಿದ್ವಿ. ಮುಂದೇನಾಯ್ತು, 1 ತಿಂಗಳಿಗೆ 399 ರೂಪಾಯಿ ಏನಪ್ಪ
ಮುಂದೆ 3 ತಿಂಗಳಿಗೆ ಇಟ್ಟಿದ್ರು, ಮುಂದೆ 20% ಮಾಡಿದ್ರು. ಇವತ್ತೇನಂತ ಬಂದ್ರೆ ಭಾರತದಲ್ಲಿ ಸುಮಾರು 75 ಕೋಟಿ ಜನ ಏನಪ್ಪಾ ಅಂತ ಬಂದ್ರೆ ಜಿಯೋ ಸಿಮ್ಮನ್ನ ಬಳಕೆ ಮಾಡ್ತಾರೆ. 75 ಇಂಟು ಒಂದೇ ಒಂದು ರಿಚಾರ್ಜ್, 400 ರೂಪಾಯಿ ರಿಚಾರ್ಜ್ ಮಾಡಿದ್ರೆ 12,000 ಕೋಟಿ ರೂಪಾಯಿ ಆಗುತ್ತೆ. ಅವ್ರು ಹಾಕದಂತ ಇನ್ವೆಸ್ಟ್ ಇದೆಯಲ್ಲ ಕೇವಲ ಒಂದು ರಿಚಾರ್ಜ್ ಮೇಲೆ ಎಂಡ್ ಆಗುತ್ತೆ. ಯಾರು ಬಿಸ್ನೆಸ್ ಮಾಡುವಂಥವ್ರಿದಾರಲ್ಲ, ಯಾರು ಲೈಫಲ್ಲಿ ಸಕ್ಸಸ್ ಆಗೋರಿದಾರಲ್ಲ, ನೀವು ಅರ್ಥ ಮಾಡ್ಕೊಳ್ರಿ, ಲೈಫಲ್ಲಿ ಏನಪ್ಪಾ ಅಂದ್ರೆ ರಿಸ್ಕ್ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಳ್ಕೋಬೇಡ್ರಿ. ಕೊನೆಗೆ ಒಂದು ಮಾತು ಹೇಳಪ್ಪ ಮುಗಿಸ್ತೇನೆ. ಅರುಣಿಮಾ ಸಿನ್ಹಾ ಅಂತ ಹೆಸರು ಕೇಳಿದಿರಾ? ಅರುಣಿಮಾ ಸಿನ್ಹಾ ಯಾರು ಕೇಳಿದ್ರಿ ಹೆಸರು? ಅರುಣಿಮಾ ಸಿನ್ಹಾ ಅಂತಕ್ಕಂಥ ಹೆಸರು ಯಾರು ಕೇಳಿದ್ರಿ? ಕೇಳಿಲ್ಲ. ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲ ಅಂಗವಿಕಲ ಮಹಿಳೆ ಯಾರು? ಅಂಗವಿಕಲ ಮಹಿಳೆ. ಇವ್ರು ಹೇಳಿದ ಮೇಲೆ ಒಂದು ಅರ್ಥ ಆಗುತ್ತೆ ನೋಡಿ. ಭಾರತದಲ್ಲಿ ಮೊದಲ ರಾಷ್ಟ್ರಪತಿ ಯಾರು ಅಂತ ಹೇಳಿದ್ರೆ ನೀವು ಅದನ್ನ ಸ್ವಲ್ಪ ತಿರುಗಿ ಮುಗಿಸಿ ಏನಾದ್ರು ಕೇಳಿದ್ರೆ ಕ್ವಶನ್ ಪೇಪರ್ ಟಾಪ್ ಮಾಡ್ಬಿಡ್ತೇವೆ. ಹೌದಾ? ನೋಡ್ರಿ, ಅರುಣಿಮಾ ಸಿನ್ಹಾ ಅಂತಕ್ಕಂಥವ್ರು ಒಬ್ಬ ಖ್ಯಾತ ವಾಲಿಬಾಲ್ ಪ್ಲೇಯರು. 2012 ಸಂದರ್ಭದಲ್ಲಿ ಕಲ್ಕತ್ತಾಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದೇನಂತ ರೈಲ್ವೆ ಪಟ್ಟಿ ಮೇಲೆ ಕಳ್ರು ತಳ್ಳಿರ್ತಾರೆ. ರೈಲ್ವೆ ಪಟ್ಟಿ ಮೇಲೆ ಒಂದು ಏನು 16 ಟ್ರೈನ್ಗಳು ಹೋಗಿರ್ತವೆ. ಅವ್ರ ಕಾಲನ್ನ ಕತ್ತರಿಸ್ತಾರೆ. ಕತ್ತರಿಸಿದ ಮೇಲೆ ಏನಂತ ಬಂದ್ರೆ ಹೊರಗಡೆ ಬಂದಂತ ಸಂದರ್ಭ ಹೇಳ್ತಾಳೆ, ನಾನೇನಂತ ಬಂದ್ರೆ ಇವತ್ತು ವಾಲಿಬಾಲ್ ಪ್ಲೇಯರ್ ಆಗಕ್ ಸಾಧ್ಯ ಇಲ್ಲ, ನಾನೇನ್ ಮಾಡ್ತೀನಿ ಅಂತ ಬಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಏರಿತೀನಿ ಅಂತ ಹೇಳಿದ್ಮೇಲೆ ಬಚೇಂದ್ರ ಪಾಲ್ ಅವರ ಸಲಹೆ ಪರ್ವತಾರೋಹಣ ಶಾಲೆಯನ್ನ ಸೇರ್ತಾರೆ. 2012ರಲ್ಲಿ ಕಾಲು ಹೋಗುತ್ತೆ. 2014ಕ್ಕೆ ಏನಪ್ಪ ಮೌಂಟ್ ಎವರೆಸ್ಟ್ ಅನ್ನು ಏರ್ತಾರೆ. ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಏನಪ್ಪಾ ಅಂದ್ರೆ ಚೆನ್ನಾಗಿದ್ದವ್ರ ಹತ್ರ ಏನಂತ ಬಂದ್ರೆ ಕೆಲಸ ಮಾಡುವಂತ ಇಚ್ಛಾಶಕ್ತಿ ಇಲ್ಲ. ಹೌದಾ? ಇಷ್ಟೆಲ್ಲ ಜನ ಏನಪ್ಪ 300 ಜನ ಇದ್ದಾರೆ. ನಾವು 300 ಜನನೂ ಕೂಡ ಏನಪ್ಪಾ ಅಂದ್ರೆ ಯಶಸ್ಸಾಗಲಿ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರೋ ಏನಪ್ಪಾ ಅಂತ ಅಂದ್ರೆ ಏನಂದ್ರೆ 50% ಜನ ಇದ್ದಾರೆ. ಹೌದಾ? ವಾತಾವರಣವನ್ನು ಸೃಷ್ಟಿ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವೇನಂತ ಬಂದ್ರೆ ನೀವೆಲ್ಲ ಕೂಡ ಏನಪ್ಪ ಈ ಕಾಲೇಜಿನ ರಾಯಭಾರಿಗಳು. ಕೇವಲ ಗಂಗಾ ನದಿ ಗಂಗೋತ್ರಿಯಲ್ಲಿ ಕೇವಲ ಏನಪ್ಪ ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ಏನಾಗುತ್ತೆ ಅಂತ ಉಗಮ ಆಗುತ್ತೆ. ಕೇವಲ ಏನಪ್ಪ ಒಂದು ಸ್ಕ್ವೇರ್ ಫೀಟ್ ಆದ್ರೆ ಏನಪ್ಪ ಮುಂದೆ 2525 ಕಿಲೋಮೀಟರ್ ಹರಿಯುತ್ತೆ. ಅದೇ ರೀತಿ ಹೇಳ್ತಾ ಇದ್ದೀನಿ, ನೀವೇನಪ್ಪ ಅಂತ ಬಂದ್ರೆ ಉಗಮ ಆಗಿರ್ಬೋದು, ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಕೇವಲ ಚಿಕ್ಕ ಪ್ರಮಾಣದಲ್ಲಿ ಪ್ರಾರಂಭವಾದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂತ ಉಳಿಸ್ಕೊಳ್ಬೇಕಾದ್ರೆ ಅದೇನಪ್ಪ ನಿರಂತರ ಪರಿಶ್ರಮ ಇರಬೇಕಾಗುತ್ತೆ, ಆಸಕ್ತಿ ಇರಬೇಕಾಗುತ್ತೆ. ಜೊತೆಗೆ ಅಂತ ಒಂದು ಬಿಹೇವಿಯರ್ಸ್ ಕೂಡ ಅದೇ ರೀತಿ ಇರುತ್ತೆ. ಹೌದಾ? ಬಿಹೇವಿಯರ್ಸ್ ಯಾವ ರೀತಿ ಚೆನ್ನಾಗಿರ್ಬೇಕಂತ ಹೇಳ್ತಾ ಇದ್ದೀನಿ. ಈ 18ರಿಂದ ಏನಪ್ಪ 16ರಿಂದ 18ನೇ ವಯಸ್ಸಿದೆಯಲ್ಲ, ಇದು ನಿಮ್ಮ ಜೀವನವನ್ನು ಬದಲಿಸುವಂತಹ ಒಂದು ಏಜ್ ಇದೆ. ಸಚಿನ್ ತೆಂಡೂಲ್ಕರ್ ಹೆಸರು ಎಷ್ಟು ಜನ ಕೇಳಿದ್ರಿ? ಎಷ್ಟು ಜನ ಕೇಳಿದ್ರಿ? ಹೌದಾ? ವಿನೋದ್ ಕಾಂಬ್ಳಿ ಅಂತಕ್ಕಂಥ ಹೆಸರು ಎಷ್ಟು ಜನ ಕೇಳಿದ್ರಿ? ವಿನೋದ್ ಕಾಂಬ್ಳಿ ಕೇಳಿದಲ್ಲ? ಎಷ್ಟು ಜನ ಕೇಳಿದ್ರಿ? ಮೊನ್ನೆ ಏನಂತ ಬಂದ್ರೆ ಒಂದು ಯಾವುದೋ ಒಂದು ಪ್ರೋಗ್ರಾಮ್ನಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಡಿಯೋದಲ್ಲಿ ತುಂಬಾ ಏನಪ್ಪಾ ಅಂತ ಅಂದ್ರೆ ಒಂದು ಮೋಟಿವೇಶನಲ್ ವಿಡಿಯೋ ಅಂತಕ್ಕಂಥದ್ದು. ಸರ್ ಗೊತ್ತಿದೆ, ಸಚಿನ್ಗಿಂತಲೂ ಏನಪ್ಪಾ ಅಂದ್ರ ಅತಿ ಹೆಚ್ಚು ಪ್ರತಿಭಾವಂತ ಕ್ರಿಕೆಟ್ ಪ್ಲೇಯರ್ ಯಾರು ಅಂತಂದ್ರೆ ವಿನೋದ್ ಕಾಂಬ್ಳಿ. 90ರ ದಶಕದಲ್ಲಿ ಏನಂತ ಬಂದ್ರೆ ಭಾರತದಲ್ಲಿ ಬ್ಯಾಕ್ ಟು ಬ್ಯಾಕ್ ಡಬಲ್ ಸೆಂಚುರಿಯನ್ನು ಬಾರಿಸಿದ್ದ. ಬ್ಯಾಕ್ ಟು ಬ್ಯಾಕ್ 5 ಏನಪ್ಪಾ ಅಂತ ಸೆಂಚುರಿ ಅಂತ ಬಂದ್ರೆ ಆಡಿದ ಮೊದಲ 17 ಪಂದ್ಯದಲ್ಲಿ 2000 ರನ್ ರೀಚ್ ಮಾಡಿದ್ದಾನಂತ. ಸಚಿನ್ಗಿಂತಲೂ ಏನಂತಂದ್ರೆ ಅತಿ ಹೆಚ್ಚು ಪ್ರತಿಭಾವಂತವುಳ್ಳವನು. ಆತ ಏನ್ ಮಾಡ್ತಾನಂತ ಬಂದ್ರೆ ತನಗೆ ಪ್ರತಿಭೆ ಇದೆ ಅಂತಕ್ಕಂಥ ತನ್ನ ಅಹಂ ಬಂದ ಮೇಲೆ ಕುಡಿತ ಅಂತ ಬಂದ್ರೆ ಮೋಜು ಮಸ್ತಿಗೆ ಹೋಗ್ಬಿಡ್ತಾನೆ. ಇವತ್ತೇನಂತ ಬಂದ್ರೆ BCC ಕೊಡುವಂತ ಪೆನ್ಷನ್ ಅಲ್ಲಿ ತುಳಿದಿದ್ದಾನೆ. ಇವತ್ತು ಹೇಳ್ತಾನೆ, ನಾನೇನಾದ್ರು ಸಚಿನ್ ತರ ಏನಾದ್ರು ಶಿಸ್ತುಬದ್ಧವಾದಂತಹ ಜೀವನವನ್ನು ಮಾಡಿದ್ದೆ ಆದ್ರೆ ಇವತ್ತು ಕ್ರಿಕೆಟ್ ಲೋಕದ ದೇವರು ನಾನಾಗ್ತಾ ಇದ್ದೆ, ಆತ ಆದ ಅಂತಕ್ಕಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೈಫ್ ಅಲ್ಲಿ ಏನಪ್ಪಾ ಮೊದಲು ಡಿಸಿಪ್ಲಿನ್, ಒಂದು 5% ಕಡಿಮೆ ಕಲ್ತ್ರೂ ಪರವಾಗಿಲ್ಲ. ಲೈಫಲ್ಲಿ ಏನಪ್ಪ ಸಮಯ ಪ್ರಜ್ಞೆ ಅದನ್ನ ಏನಪ್ಪ ಕಿಚ್ಚಿರ್ಬೇಕಾಗುತ್ತೆ. ಹೌದಾ? ಯಾವುದೇ ಕಾರಣಕ್ಕೂ ಏನಪ್ಪ ಕ್ರಿಕೆಟ್ ಮೇಲೆ ಬಹಳ ಜನ ಆಸಕ್ತಿ ಇದ್ರೆ
89ರಲ್ಲಿ ಏನಪ್ಪಾ ಅಂತ ನಡೆದಂತ ಶಾರ್ಜಾದಲ್ಲಿ ನಡೆದಂತ ಮ್ಯಾಚ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಏನಪ್ಪಾ ಅಂದ್ರ ಒಕಾರಣಿಸುವಂತ ಬಾಲ್ ಏನಪ್ಪಾ ಮುಗಿಯುತ್ತಾಗಿರುತ್ತೆ, ಇಂಜೂರ್ಡ್ ಆಗಿ ಹೊರಗೆ ಹೋಗಂತ ಹೋದ್ರೆ ಅದನ್ನ ಬಾಯಿಂದ ಮಾತು ಬರ್ತಾ ಇರುತ್ತೆ, ಮೈ ಖೇಲೆಗಾ ಮೈ ಖೇಲೆಗಾ ಮೈ ಖೇಲೆಗಾ. ಅವು ಎರಡು ಪದಗಳು ಏನಪ್ಪಾ ಇಡೀ ಕ್ರಿಕೆಟ್ ಇತಿಹಾಸವನ್ನೇ ಬದಲಿಸಿಬಿಡುತ್ತೆ. ನೀವು ಕೂಡ ಏನಪ್ಪಾ ಅತ್ಯಂತ ಸುಲಭವಾಗಿ ಏನಪ್ಪಾ ಸೋಲನ್ನ ಒಪ್ಕೊಳ್ಬೇಡ್ರಿ, ಆದಷ್ಟು ಏನಪ್ಪಾ ಲೈಫಲ್ಲಿ ಸಕ್ಸಸ್ ಆಗಿ ನೋಡ್ರಿ. ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಬಂದ್ರೆ, ಯಾರು ನಿಮ್ಗೆ ಸ್ಫೂರ್ತಿ ಅಂತ ಬಂದ್ರೆ ನಿಮ್ಮ ತಾಯಿನೇ ನಿಮ್ಗೆ ಸ್ಫೂರ್ತಿ ಆಗಿರ್ಬೇಕು. ಯಾಕೆ ಹೇಳಂತ ಬಂದ್ರೆ ನಿಮ್ಮ ತಾಯಿ ಎಷ್ಟು ಗಂಟೆಗೆ ಹೇಳ್ತಾಳ್ರಿ ಮೇಡಮ್? 9 o'clock 9 ಗಂಟೆಗೆ ಹೇಳ್ತಾರೆ, 5 ಗಂಟೆಗೆ ಹೇಳ್ತಾರೆ. 5 ಗಂಟೆಗೆ ಎದ್ಮೇಲೆ ಬರೋಣ ಮಾಧ್ಯಮ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೇನ್ರಿ? ಇಲ್ಲ. ನೋಡ್ರಿ, ನಿಮ್ಮ ತಾಯಿ ಎಷ್ಟು ಗಂಟೆಗೆ ಹೇಳ್ತಾಳೋ ಅಷ್ಟೇ ಗಂಟೆಗೆ ಹೇಳ್ರಿ. ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾಳೋ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ರಿ. ಮತ್ತೇನಪ್ಪ ಕೆಲಸ ಮುಗಿಸಿ ಏನಪ್ಪ ಜಮೀನಿಗೆ ಹೋಗಿ ಏನಪ್ಪ ಕೆಲಸ ಮಾಡ್ತಾಳೆ, ಮತ್ತೇನಪ್ಪ ಅಂತಂದ್ರೆ ಮತ್ತೆ ಅಡಿಗೆ ಬಡಿಸ್ತಾಳೆ. ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾಳೆ ನಿಮ್ಮ ತಾಯಿ, ಅಷ್ಟೇ ಶ್ರದ್ಧೆಯಿಂದ ಓದ್ರಿ. ಎಷ್ಟು ಗಂಟೆ ನಿದ್ದೆ ಮಾಡ್ತಾಳೋ ಅಷ್ಟೇ ಗಂಟೆ ಏನಪ್ಪ ನಿದ್ದೆ ಮಾಡ್ರಿ ನೀವು. ಆದ್ರೆ ನೀವೇನಪ್ಪ ಇವತ್ತಿನ ಒಂದು ಬಂಡವಾಳಶಾಹಿತ್ವದಲ್ಲಿ ಎಜುಕೇಶನ್ ಬಿಟ್ರೆ ಲೈಫಲ್ಲಿ ಏನಪ್ಪ ಜೀರೋ ಬಜೆಟ್ ಇಂದ ಲೈಫಲ್ಲಿ ನಾನು ಸೆಟ್ಲ್ ಆಗ್ತೀನಿ ಅಂತ ಬಂದ್ರೆ, ಯಾವುದೇ ಬಂಡವಾಳ ಇಲ್ಲದೆ ನಾನು ಸೆಟ್ಲ್ ಆಗ್ತೀನಿ ಅಂತ ಬಂದ್ರೆ ಈ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಮತ್ತೇನಂತ ಬಂದ್ರೆ ಯಾವುದೇ ಒಂದು ಬಂಡವಾಳ ಮಾಡ್ಲಿ ಅದಕ್ಕೆ ದುಡ್ಡು ಬೇಕಾಗುತ್ತೆ. ಇವತ್ತು 5,000 ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಹಗಲು ರಾತ್ರಿ ಕೂಡ ಏನಪ್ಪ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ತಾಯಿ ಎಷ್ಟು ಗಂಟೆಗೆ ಹೇಳ್ತಾಳೋ ಅಷ್ಟೇ ಗಂಟೆಗೆ ಹೇಳ್ರಿ. ನಿಮ್ಮ ತಾಯಿ ಎಷ್ಟು ಗಂಟೆ ಏನಪ್ಪ ಶ್ರದ್ಧೆಯಿಂದ ಕೆಲಸ ಮಾಡ್ತಾರಲ್ಲ ಅಷ್ಟೇ ಶ್ರದ್ಧೆಯಿಂದ ಏನಪ್ಪ ಓದ್ರಿ ಅಂತ ಹೇಳ್ತಾ, ಇವತ್ತೇನಪ್ಪ ಅಂದ್ರೆ ಈ ಒಂದು ಏನಂತ ಬಂದ್ರೆ ಈ ಒಂದು ಸಂಸ್ಥೆಗೆ ನಮಗೆ ಆಹ್ವಾನಿಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಏನಪ್ಪ ಅಂತ ಬಂದ್ರೆ ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ.